ಧರ್ಮ ಜಿಡ್ಡಿಡು ಓಲಗಾದ ನಮಕ್ ಧರ್ಮ ಮದಿಪು ಕೊರ್ರೆವಲ್ಲಿರು ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಕಣಿಯೂರು ಅಂಚನೆ ಇನಿತ ಈ ಲೆಸಿಡು ಧಾರ್ಮಿಕ ಮದಿಪು ಕೊರ್ರೆಲ್ಲಿರು ಶ್ರೀಮತಿ ಆಶಾ ದಿಲೀಪ್ ರೈ ಶಿಕ್ಷಕಿ ಬುಕ್ಕ ಬರಹಗಾರ್ತಿ ಅಂಚನೆ ಮಾನದಿಗಿದ ಬಿನ್ನೆರ ಮನೆಟು ಓಲಗಾಯರಲ್ಲಿರು ಡಾಕ್ಟರ್ ಹರಿಕಿರಣ್ ಬಂಗೇರ ಮುಕ್ತಿಸರಿರು ಶ್ರೀ ಕ್ಷೇತ್ರ ಕೂಟತ್ತಾಜೆ ಶ್ರೀ ರಂಜಿತ್ ಸುಲಯ ಪಟೇಲಿರು ಮಂಜನಾಡಿ ಗುತ್ತು ಶ್ರೀ ದೇವಪ್ಪ ಶೆಟ್ಟಿ ಸುಳ್ಯಮೆ ಉದ್ಯಮಿಲು ಸುರತ್ಕಲ್ ಶ್ರೀ ಹರಿಶ್ಚಂದ್ರ ಮಂಜೇಶ್ವರ ಧಾರ್ಮಿಕ ಬೊಕ್ಕ ಸಾಮಾಜಿಕ ಮುಂದಾಳು ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಗುರಿಕಾರ್ತಿ ಮೀಂಜ ಗ್ರಾಮ ಪಂಚಾಯತ್ ಶ್ರೀ ಧೂಮಪ್ಪ ಶೆಟ್ಟಿ ತಾಮಾರು ಧಾರ್ಮಿಕ ಮುಂದಾಳು ಶ್ರೀ ಉದಯ್ ಕುಮಾರ್ ಶೆಟ್ಟಿ ನಾರ್ಲ ತಲಪಾಡಿ ಶ್ರೀ ವೈಭವ್ ಶೆಟ್ಟಿ ಸದಸ್ಯರು ಗ್ರಾಮ ಪಂಚಾಯತ್ ತಲಪಾಡಿ ಶ್ರೀ ಗಿರೀಶ್ ಆಳ್ವ ಮೋರ್ಲ ಲವಕುಶ ಕಂಬಳ ಸಮಿತಿ ನರಿಂಗಾಣ ಶ್ರೀಮತಿ ಗೀತಾ ವಸಂತ ಸಾಮಾನಿ ಸದಸ್ಯರು ವರ್ಕಾಡಿ ಗ್ರಾಮ ಪಂಚಾಯತ್ ಪರಮ ಪೂಜ್ಯ ಶ್ರೀ ಶ್ರೀ ಸರಸ್ವತಿ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರ ಕಣಿಯೂರು ಇರೇನು ಭಕ್ತಿ ದುಡಲ್ಡು ಲೇಸದ ಚಾವಡಿಗೂ ಎದುಕೊನೊಂದುಲ ಸಮಿತಿದ ಸರ್ವ ಸದಸ್ಯರ್ಲ ಸೇರೊಂದು ಪರಮ ಪೂಜ್ಯ ಯತಿವರ್ಯರಿನ ಚಾವಡಿದ ಧರ್ಮಜಿಡ್ಡೆಡು ಓಲಗಾವಡು ಪಂಡದು ಭಿನ್ನಾಪದೊಟ್ಟುಗು ಬೆರೆಗು ಐತಪ್ಪ ಶೆಟ್ಟಿ ಹೇಮಲತಾ ದಂಪತಿಲು ಬತ್ತದು ಪಲ ಪುಷ್ಪನು ಕೊರ್ದು ಈ ಲೇಸಗು ಭಕ್ತಿಡಿ ಎದುಕೊನೋಡು ಪಂಡದಕ್ಕೆ ಏನೊಂದುಲೆ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರ ಕಣಿಯೂರು ಈತ ಈ ಲೇಸಿಡು ಧಾರ್ಮಿಕ ಮದಿಪು ಕೊರ್ರೆಪ್ಪು ನಂಚಿನ ಶ್ರೀಮತಿ ಆಶಾ ದಿಲೀಪ್ ರೈ ಇರೆಲ್ಲ ಈ ಚಾವಡಿಗೂ ಮಾನದಿಗಿದ ಬಿನ್ನೆರ ಮನೆಗೆ ಸೆರಿಂಚಿ ಮಾತೆನ್ನ ಪವಾರ್ದು ಅರ್ತಿ ಪಿರ್ತಿಡು ಲೆತ್ತು ಕೊಂಡಾಡೊಂದಲೆ ಶ್ರೀಮತಿ ಆಶಾ ದಿಲೀಪ್ ರೈ ಚಾವಡಿಗೂ ಬರಡು ಲೇಸಿದ ಗುರಿಕಾರ ನೆಂಚಿನ ಶ್ರೀ ದೇವಪ್ಪ ಶೆಟ್ಟಿ ಚಾವಡಿ ಬೈಲು ಗುತ್ತು ಶಾಲದ ಮಾನದಿಗೆ ಅಂಚನೆ ಬಚ್ಚಿರ ಬಜ್ಜಿಯನ್ನು ಕೊರ್ದು ಈ ಲೇಸಿಗೂ ಮೊಕ್ಕೆಡೆದುಕೊಂಡು ಕೇನೋದಲೆ ಈ ಲೇಸಿಡು ಮಾನದಿಗಿದ ಬಿನ್ನೆರ ಶ್ರೀ ಹರಿಶ್ಚಂದ್ರ ಮಂಜೇಶ್ವರ ಧಾರ್ಮಿಕ ಬೊಕ್ಕ ಸಾಮಾಜಿಕ ಮುಂದಾಳು ಬೇರು ಚಾವಡಿಗೆ ಬರಡು ಪಂಡದು ಅರ್ತಿಡು ಎದುಕೊನೊಂದಿಲ್ಲ ಬೆರೆಗಿಲ ಈ ಲೇಸಿದ ಗುರಿಕಾರ ಹೆಂಚಿನ ಶ್ರೀ ದೇವಪ್ಪ ಶೆಟ್ಟಿ ಚಾವಡಿ ಬೈಲು ಗುತ್ತು ಶಾಲದ ಮಾನದಿಗೆಯನ್ನು ಕುರಿತು ಬಚ್ಚಿರ ಬಜ್ಜಿಯನ್ನು ಕುರಿತು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಕೊಂಡೇಊರದ ಬ್ರಹ್ಮಕಲಶೋತ್ಸವ ಸಮಿತಿದ ಗುರ್ಕರ್ಮೆದ ಗದ್ದಿಗೆಡು ಓಲಗಾಯನರು ಗುರ್ಕರ್ಮೆದ ಜವಾಬ್ದಾರಿಯನ್ನು ವಹಿಸನ್ನ ಶ್ರೀ ಸತೀಶ್ ಕುಮಾರ್ ಆಳ್ವ ಮಡ್ವೆ ಬೀಡು ಇನಿ ನಮ್ಮೊಟ್ಟಿಗೆ ಜತೆಯಾತಿರು ದಯಮಂತದು ಚಾವಡಿಗೆ ಬರಡು ಪಂಡದು ಭಿನ್ನಾಪು ಮಂತಂದು ಲೇಸ್ದ ಗುರಿಕಾರ್ಯರೆಗೂ ಶಾಲದ ಮಾನದಿಗೆ ಅಂಚನೆ ಬಚ್ಚಿರಿ ಬಜ್ಜಿಯನ್ನು ಕೊರ್ದು ಎದುಕೊಳ್ಳೋದು ಕೇನೋದಲ್ಲ ಈ ಲೇಸಿಡು ಮಾನದಿಗಿದ ಬಿನ್ನೆರ ಮನೆಟು ಒಲಗಾಯರಪ್ಪನು ಶ್ರೀಮತಿ ಗೀತಾ ವಸಂತ ಸಾಮಾನಿ ಸದಸ್ಯರು ವರ್ಕಾಡಿ ಗ್ರಾಮ ಪಂಚಾಯತ್ ಅಕ್ಕ ಇರೆಲ್ಲ ಲೇಸ್ದ ಚಾವಡಿಗೆ ಮೊಕ್ಕೆಡಿ ಎದ್ಕೊಂದೊಂದಿಲ್ಲ ಇನ್ನಿತ ಗುರ್ಕಾರ್ಯರು ಶಾಲದ ಮಾನದಿಗೆ ಅಂಚನೆ ಬಚ್ಚಿರ ಬಜ್ಜಿಯನ್ನು ಕುರಿದು ಈ ಲೇಸಿಗೆ ಮೊಕ್ಕೆಡಿ ಎದ್ಕೊನೋಡು ಇನ್ನಿತ ಕುಡುರ್ತಿ ಒತ್ತು ಪಾಲು ಪಡೆಯಪ್ಪನಾರು ಸರಸ್ವತಿ ಹೊಳ್ಳಂಬೆರ್ಲ ಚಾವಡಿಗೆ ಬರಡು ಪಂಡದು ಭಿನ್ನಾಪ ಮಂತೊಂದುಲೆ ಶ್ರೀಮತಿ ಸರಸ್ವತಿ ಹೊಳ್ಳ ಚಾವಡಿಗೆ ಬರುಡು ಗುರುಕಾರ್ಯರು ಶಾಲದ ಮಾನದಿಗೆ ಅಂಚನೆ ಬಚ್ಚಿರ ಬಜ್ಜಿಯನ್ನು ಕೊಟ್ಟು ಸರಸ್ವತಿ ಹೊಳ್ಳಂಬೆರನ್ನು ಮೊಕ್ಕೆಡೆದುಕೊಂಡೊಂದಕ್ಕೆ ಏನೊಂದಲೆ ನನ್ನೋರಿ ಈ ಲಿಸ್ಟ್ ಒತ್ತು ಪಾಲು ಪಡೆಯುತ್ತಿನ ಶ್ರೀ ಉದಯ ಬೋಳಕಡ ಗುರಿಕಾರ್ಯರು ಪೊಯ್ಯಿ ಶ್ರೀ ಚಾಮುಂಡೇಶ್ವರಿ ಆಡಳಿತ ಮಂಡಳಿ ಪಾವೂರುಂಬೇರ್ಲ ಚಾವಡಿಗೆ ಬರೋಡು ಪಂಡದು ಭಿನ್ನಾಪು ಮಂತೊಂದುಲ್ಲೆ ಶ್ರೀ ಉದಯ ಬೋಳಕಡ ಗುರಿಕಾರ್ಯರು ಪೊಯ್ಯಿ ಶ್ರೀ ಚಾಮುಂಡೇಶ್ವರಿ ಆಡಳಿತ ಮಂಡಳಿ ಪಾವೂರು ಇನಿತ ಈ ಲಿಸ್ಟ್ ಒತ್ತು ಪಾಲು ಪಡೆಯೋರೆಲ್ಲ ಮೊಕ್ಕಿಡು ಲೇಸಿಗೆ ಎದ್ಕೊಂಡೊಂದು ಗುರುಕಾರ್ಯರಿಗೆ ಶಾಲದ ಮಾನದಿಗೆ ಅಂಚನೆ ಬಚ್ಚಿರಿ ಬಜ್ಜಿಯನ್ನು ಕುರಿತು ಮೊಕ್ಕಿಡು ಎದ್ಕೊಂಡೋದಕ್ಕೆ ಏನೋದಿಲ್ಲ
ಅಂಚನೆ ಈ ಲೇಸಿಡ್ ಪಾಲ್ ಪಡೆಯರಿಪುನಂಚಿನ ನನುರಿ ಬಿನ್ನೆ ಶ್ರೀ ದಿನೇಶ್ ಕರ್ಕೇರ ಮುಡಿಮಾರು ಬೆರ್ಲ ಚಾವಡಿಗೆ ಬರೋರು ಪಂದು ಭಿನ್ನಾಪ ಮಂತೊಂದುಲೆ ಶ್ರೀ ದಿನೇಶ್ ಕರ್ಕೇರ ಮುಡಿಮಾರು ಬೆರೆಗು ಲೇಸ್ದ ಗುರ್ಕಾರ್ಯರು ಶಾಲದ ಮಾನದಿಗೆ ಅಂಚನೆ ಬಚ್ಚಿರೆ ಬಜ್ಜೆ ಅನ್ಕೊಂಡು ಈ ಲೇಸಿಗೆ ಮೊಕ್ಕೆಳೆದುಕೊಂಡು ಕೇಳೋದಿಲ್ಲ. ಪಚ್ಚೆ ಪಜಿರ್ದ ಬೆನ್ನಿದೂರು ತಾರೆ ಬಾರೆದ ಸಂಪುಲ್ಲ ಮಣ್ಣು ಪರತು ದೇಬಿರಿ ನೆಲೆಯಾಯಿನ ಪುಣ್ಯದ ಜಾಗೆ ಶಕ್ತಿದ ಕಲ ಭಕ್ತಿದ ನೆಲ ಕೊಂಡೆ ಬೇರೆದಾತು ಉಡಲಗು ಮಡಿ ಭಕ್ತಿದಿಂಜಾವುನ ಕೊಂಡೆ ಉರುಡು ಬ್ರಹ್ಮಕಲಶೋಚ್ಚಯದ ಗೌಜಿಗೆ ಮೂಜಿನೇ ದಿನತ ವೈದಿಕ ಕಜ್ಜಲದ ಒಟ್ಟುಗೂ ಸೇರಿ ಜನ ಮಂದಲಿನ ಧರ್ಮ ಕರ್ಮದ ಮದಿಪು ಪಟ್ಟುಡು ಪನ್ಪಿ ಅಂಗಲ್ಪುಡು ಅಟ್ಟಣೆ ಮಂತಿನ ಧರ್ಮ ಸಭೆತ ಜಿಡ್ಡೆ ಮದಿಪುದ ಉದಿಪುಗಾದು ಕಾತೊಂದುಂಡು ಬತ್ತಿ ಸೇರ್ನ ಎತ್ತಿ ವರಿಯರೇನು ಭಕ್ತ ಬಂಧುಲೇನು ಅರ್ತಿದುಡಲ್ಡು ಪಿರ್ತಿಡಿ ಎದ್ಕೊಂಡು ನಿಕ್ಲಿನ ಮಾತಿನಲ್ಲ ಅನು ನಟ್ಟೊಂದು ಮೂಜನೇ ದಿನತ ಧಾರ್ಮಿಕ ಸಭಾ ಕಾರ್ಯಕ್ರಮನು ಸುರುಮಂತೊಂದುಲ್ಲ ಪತ್ತು ಬಿರೆಲು ಗೋಡಾದು ತರೆ ತಗ್ಗಾದು ಬೆರಿಬಗ್ಗಾದು ಸುರುಕಾದು ದೇಬೆರೆಗು ಸುಗಿಪು ಸಂದಾವನಂಚಿನ ಪುರ್ತು ಶ್ರೀ ಬಾಲಾಂಜನೇಯ ವ್ಯಾಯಾಮ ಶಾಲೆ ಕುಂಜತ್ತೂರು ಉಂದೆತ ಪದುಕೆರೆರ್ದು ದೇಬೆರೆ ಸುಗಿಪು शुभवरदं श्रीविनायकनामाम्यहम् अभीष्टवरदम् अनुग्रहफलदम् अभीष्टवरदम् अनुग्रहफलदम् सुरभिमधुरविरोदय चतुरं सुरभिमधुरविरोदय चतुरं चिन्मयरूपं चित्रसभरितं चिन्मयरूपं चित्रसभरितं केतकी पुरोलशितदेवं केतकी पुरोलशितदेवं श्रीविनायकनामाम्यहं दयानिधे शुभवरदं श्रीविनायकनामाम्यहम् ನೆನಪಿನ ಲೆಪ್ಪೊಲೆಗೆ ಹೋಗ್ಕೊಂಡು ಲೇಸ್ದ ಚಾವಡಿಗೆ ನನ್ನ ಲಾತ್ ಪೊರ್ಲ ಪೊಲ್ಸು ಏರ್ಕಾಯಿ ನಂಚಿನ ಮಾತೆರೆಗಲ ನುಡಿ ಪುರ್ಪ ದೆಸಲು ಪಾರಾದು ಲೇಸಿಗೆ ಮೋಕೆಡೆದುಕೊಂದೊಂದುಲೆರು ಶ್ರೀ ಸೀತಾರಾಮ ಬೇರಿಂಜಂಬೆರು ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಆಶೀರ್ವಾದ ನಟ್ಟೊಂದು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಕೊಂಡೆಊರೊಂದೆತ್ತ ಈ ಧರ್ಮ ಚಾವಡಿಡು ಆಶೀರ್ವಾದನಂಚಿನ ಗಣ್ಯರೇನು ಸೇರಿದಿನ ಭಿನ್ನೆರೇನು ಎತ್ಕೊಂಡು ನಂಚಿನ ಕಜ್ಜೆಗೂ ಯಾನ್ ದುಂಪು ಒಂದುಲ್ಲೆ ಈ ಧರ್ಮ ಸಭೆತ ಸಭೆಗೆ ಉಪಸ್ಥಿತಿ ಇತ್ತದು ಜನಕುಲಿನ ಧರ್ಮ ಬಂಧುಲಿನ ಆಶಯಗೂ ಪೂರಕವಾದ ಧರ್ಮ ಜಾಗೃತಿ ಮಂತೊಂದು ಉಪ್ಪುನಂಚಿತ್ತನ ಆ ಮೂಲಕ ಈ ಸಮಾಜದ ಅಭಿವೃದ್ಧಿಗೆ ಧಾರ್ಮಿಕ ಚಿಂತನೆ ಕೊರದು ಜನಕುಲಿನ ಜೀವನದ ಸುಧಾರಣೆ ಕೊರೊಂದು ಉಪ್ಪುನಂಚಿತ್ತನ ಸ್ವಾಮೀಜಿ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಕಣಿಯೂರು ಮೇರೆನು ಭಕ್ತಿಪೂರ್ವಕವಾದ ಪ್ರೀತಿಪೂರ್ವಕವಾದ ಅನಂತ ಪದ್ಮನಾಭ ದೇವಸ್ಥಾನದ ಪುದರಡು ಈ ಧರ್ಮ ಚಾವಡಿಗೆ ಸ್ವಾಗತ ಮಂತಂದುಲ್ಲೆ ಅಂಚನೆ ಇನ್ನಿತ ಈ ಧರ್ಮ ಸಭೆತ ಗುರಿಕಾರ್ಮೆಯನ್ನು ವಹಿಸೋನಾರು ಶ್ರೀ ದೇವಪ್ಪ ಶೆಟ್ಟಿ ಚಾವಡಿ ಬೈಲು ಗೊತ್ತು ಈ ದೇವಸ್ಥಾನದ ಪ್ರತಿಯೊಂದು ಕಾರ್ಯಕ್ರಮಟ್ಲ ಒಟ್ಟಿಗೆ ಇತ್ತದೆ ಮಾತಾ ವಿಧಾತ ಸಹಕಾರದ ಮೂಲಕ ಈ ದೇವಸ್ಥಾನದ ಜೀರ್ಣೋದ್ಧಾರ ಆದ ಇನ್ನು ಬ್ರಹ್ಮಕಲಶಾಪನಂಚಿನ ಈ ಸಂದರ್ಭಗೂ ತನ್ನನೇ ಐನಂಚಿನ ಕೊಡುಗೆ ಕೊರೊಂದುಪ್ಪನಂಚಿತ್ತಿನ ಮಹನೀಯ ವ್ಯಕ್ತಿ ಬೇರೆ ನಿವೃತ್ತ ಪ್ರಾಧ್ಯಾಪಕರು ಶ್ರೀ ದೇವಪ್ಪ ಶೆಟ್ಟಿ ಚಾವಡಿ ಬೈಲು ಗೊತ್ತು ಸರ್ ಇರೆಲ್ಲ ಮಾತಾ ಬಂಧು ಮಾಲಿನ ಪರವಾದ ಪ್ರೀತಿಪೂರ್ವಕವಾದ ಈ ಧರ್ಮ ಚಾವಡಿಗೆ ಸ್ವಾಗತ ಮಂತಂದಲ್ಲೇ
ഇന്നത്തെ ഈ ധർമ്മസഭയ്ക്ക് ಧರ್ಮ ಜನಕುಲ್ಲ ಹೃದಯಡು ಎಂಚ ಬರಡು ಆ ಮೂಲಕ ಸಾಮಾಜಿಕವಾದ ಜನಕುಲ ಅಭಿವೃದ್ಧಿ ವಾರೀತಿ ಸಾಧನೆ ಮನ್ಪೊಲಿ ಪನ್ಬಂದ ವಿಚಾರಡು ಬಹುಶಃ ಇನ್ನು ನಂಗೆ ಧಾರ್ಮಿಕ ಭಾಷಣ ಕೊರ್ರಬೆತ್ತನಾರು ಶ್ರೀಮತಿ ಆಶಾ ದಿಲೀಪ್ ರೈ ಬೇರೆ ಸಾಹಿತಿ ಬಕ್ಕ ಶ್ರೀ ವಾಣಿ ವಿಜಯ್ ಹೈಸ್ಕೂಲದ ಉಪಾಧ್ಯಾಯಿನಿ ಮೇಡಮ್ ಇರಿಗೆ ಪ್ರೀತಿಪೂರ್ವಕವಾದ ದೇವಸ್ಥಾನದ ಪರವಾದ ಇರೇನು ಸ್ವಾಗತ ಅಂತಂದಲ್ಲ ಅಂಚನೆ ಕೂಡೋರಿ ಬಿನ್ನೆ ಇನ್ನು ದೇವಸ್ಥಾನದ ಪ್ರತಿಯೊಂದು ಕಾರ್ಯೊಡ್ಲ ತನ್ನನೇ ಐನಂಚಿತನ ಕೊಡುಗೆ ಕೊರೊಂದು ಆ ಮೂಲಕ ಇನಿ ಈ ಬ್ರಹ್ಮ ಕಲಶೋತ್ಸವ ಅತ್ಯಂತ ವಿಜೃಂಭಣೆ ನಡೆಪೆರಬೋಡಾತನಂಚಿತನ ನೇತೃತ್ವ ಕೊರನಂಚಿತನ ಗಣ್ಯರು ಶ್ರೀ ಸತೀಶ್ ಕುಮಾರ್ ಆಳ್ವ ಮಡ್ವಬೀಡು ಇವರೆಲ್ಲ ಈ ಧರ್ಮಸಭೆಗೆ ದೇವಸ್ಥಾನದ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಅಂತಂದಿಲ್ಲ ಅಂಚನೆ ಧಾರ್ಮಿಕ ಬಕ್ಕ ಸಾಮಾಜಿಕ ಮುಂದಾಳು ಸಂಘಟನೆ ಮೂಲಕ ಈ ಸಮಾಜದ ಜನಕುಲೆಗೆ ಶಿಸ್ತುಬದ್ಧತೆಯೇ ಈ ಸಮಾಜದ ಪರಿವರ್ತನೆಗೆ ಸಾಧಿತೋಜ್ಪಂದುಪ್ಪನಂಚಿನ ಸಾಮಾಜಿಕ ಹರಿಕಾರೆ ಶ್ರೀ ಹರಿಶ್ಚಂದ್ರ ಮಂಜೇಶ್ವರ ಸರ್ ಇವರೆಲ್ಲ ಈ ಧರ್ಮಸಭೆಗೆ ಪ್ರೀತಿಪೂರ್ವಕವಾದ ಮಾತನ್ನ ಪರವಾದ ಸ್ವಾಗತ ಅಂತಂದಿಲ್ಲ ಅಂಚನೆ ವರ್ಕಡಿ ಗ್ರಾಮ ಪಂಚಾಯತದ ಸದಸ್ಯರು ಪಂಚಾಯತ್ ಮೂಲಕ ಸರ್ಕಾರದ ಮೂಲಕ ಜನಗಳಿಗೆ ದಿಕ್ಕುನಂಚಿತ್ತನ ವ್ಯವಸ್ಥೆ ಸವಲತ್ತಿನ ಮಾತ ಜನಕುಲಿಗೆ ಎತ್ತವನದ ಮೂಲಕ ಆ ಮೂಲಕ ಜನಕಲ ನಡುಟು ಸಾಮಾಜಿಕ ಕಾರ್ಯಕರ್ತೆಯಾದ ಜನಸಂಘಟನೆ ಮಂತೊಂದು ಪುನಂಚಿತ್ತನ ಶ್ರೀಮತಿ ಗೀತಾ ವಸಂತ ಸಾಮಾನಿ ಮೇರೆಲ್ಲ ಈ ಧರ್ಮಸಭೆಗೆ ಮಾತಿನ ಪರವಾದ ಸ್ವಾಗತ ಮಂತೊಂದುಲ್ಲ ಅಂಚನೆ ಪೊಯ್ಯ ಶ್ರೀ ಚಾಮುಂಡೇಶ್ವರಿ ಆಡಳಿತ ಮಂಡಳಿ ಪಾವರು ನೆತ್ತ ಅಧ್ಯಕ್ಷರಾದ ಪುನಂಚಿತ್ತನ ಉದಯಕುಮಾರ ಬಳಕಡ ಕ್ಷೇತ್ರದ ಮೂಲಕ ಊರದ ಭಕ್ತ ಮಂದಿಲಿನ ಒಗ್ಗಟ್ಟು ಮಂತೊಂದು ಧಾರ್ಮಿಕ ವಿಚಾರಲಿನ ಅಕಲ ಮನಸ್ಸಿಗೆ ನಾಟಾದ ಆ ಮೂಲಕ ಧರ್ಮಸೇವೆ ಮಂತೊಂದು ಪುನಂಚಿತ್ತನ ಶ್ರೀಯುತರು ಶ್ರೀ ಉದಯ ಕುಮಾರ ಬಳಕಡ ಇವರೆಲ್ಲ ಪ್ರೀತಿಪೂರ್ವಕವಾದ ಧರ್ಮ ಚಾವಡಿಗೆ ಸ್ವಾಗತ ಮಂತೊಂದಿಲ್ಲ ಅಂಚನೆ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ ಒಟ್ಟಿಗೆ ಎತ್ತದು ಮಹಿಳಾ ಮಣಿನಕಲಿನ ಸಂಘಟನೆ ಮಂತೊಂದು ಆ ಮಹಿಳಾ ಸಮಿತಿದ ಅಧ್ಯಕ್ಷ ಆದ ಪುನಂಚಿತ್ತನಾರು ಶ್ರೀಮತಿ ಸರಸ್ವತಿ ಹೊಳ್ಳಕೋಡಿ ಬೇರೆ ಖ್ಯಾತ ಯಕ್ಷಗಾನ ಕಲಾವಿದೆ ಈ ಊರದ ಸಾಮಾಜಿಕ ಕಾರ್ಯಕರ್ತೆ ಜನಕುಲ ಮಧ್ಯದ ಧರ್ಮ ಉದಿಪಿನದ ಬಗ್ಗೆ ತನ್ನನ ಐನಂಚಿತ್ತನ ಪ್ರಯತ್ನ ಮಂತೊಂದು ಪುನಂಚಿತ್ತನ ಶ್ರೀಮತಿ ಸರಸ್ವತಿ ಹೊಳ್ಳಕೋಡಿ ಇವರೆಲ್ಲ ಪ್ರೀತಿಪೂರ್ವಕವಾದ ಈ ವೇದಿಕೆಗೆ ಧರ್ಮ ಚವಡಿಗೆ ಸ್ವಾಗತ ಮಂತೊಂದಿಲ್ಲ ಅಂಚನೆ ದಿನೇಶ್ ಕರ್ಕೇರ ಮುಡಿಮಾರು ಈ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ನಡಪನ ಬಂದೊಟ್ಟಿಗೆ ಪ್ರತಿಯೊಂದು ಹಂತೊಡ್ಲ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬಾಡೋದು ಪ್ರತಿ ನಿಮಿಷ ಈ ದೇವಸ್ಥಾನದ ಪ್ರತಿ ಚಟುವಟಿಕೆ ದೊಡ್ಡ ಇದ್ದದ್ದು ಈ ಜೀರ್ಣೋದ್ಧಾರ ಕಾರ್ಯ ಮಾತ್ರ ಮುಗಿತು ಅದನ್ನ ಒಟ್ಟಿಗೆ ಇದರ ಮಾತಾ ಕಾರ್ಯಕರ್ತರೆಲ್ಲ ಒಟ್ಟು ಸೇರಿಸ ಒಂದು ಈ ದೇವಸ್ಥಾನದ ಇಡಮುಟ್ಟ ಆಯ್ಪನಂಚಿನ ಕೆಲಸಗೂ ದುಂಬತ್ತನಾರು ನನ್ನ ದುಂಬಗಲ ಭವಿಷ್ಯಡ್ಲ ಈ ದೇವಸ್ಥಾನ ಪ್ರತಿಯೊಂದು ಕಾರ್ಯಡ್ಲ ಜನಕಲ ಒಟ್ಟಿಗೆ ಇತ್ತದು ಬೇಲೆ ಮಂತೊಂದು ಉಪ್ಪನಂಚಿತನ ಮಹನೀಯರು ಶ್ರೀ ದಿನೇಶ್ ಕರ್ಕೇರ ಮುಡಿಮಾರು ಇವರೆಲ್ಲ ಈ ಧರ್ಮ ಚಾವಡಿಗೆ ಸ್ವಾಗತ ಮಂತೊಂದಿಲ್ಲ ಅಂಚನೆ ನನಾಥ ಭಿನ್ನೇರು ಈ ಧರ್ಮಸಭೆಗೆ ಬತ್ತದ ಸೇರಿರ ಉಳ್ಳೇರು ಅಕ್ಲೆಲ್ಲ ದುಂಬತ ಸ್ವಾಗತ ಮಂತೊಂದಿಲ್ಲ ಬಕ್ಕ ಈ ಒಂಜಿ ತೀರ್ಥ ಚಾವಡ್ ಆಸೀನರಾದ ಪುನಂಚಿತನ ಮಾತ ಭಕ್ತ ಬಂಧುಲೆಗೆ ಈ ಸಂದರ್ಭಡು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ದೇವಸ್ಥಾನದಲ್ಲಿ ಕೊಡುಕೊರುದು ಮಾತೆರೆಗಳ ಕುಡರ ಸ್ವಾಗತ ಮಂತೊಂದು ಎನ್ನ ಪಾತೆರೆಗೆ ಬೊಡ್ಡು ದೀಪ ಇಂಜಿ ಬಿಡಲ್ಡು ಈ ಲೇಸಿಗೆ ಮೂಕೆಡು ಎದ್ಕೊನೊಂದು ಲೇಸಿನ ದುಂಬತ್ತೊಂದು ನಮ್ಮ ನೆಲೆತ ಸಂಸ್ಕೃತಿ ಸಂಸ್ಕಾರ ಧರ್ಮದ ತಿರ್ಲು ಕಾಲದ ಮೇಳಗ ರಾದು ಪೋಪುಂಡದ ಅನ್ನ ಪನ್ಪಿನ ಪೋಡಿಗೆ ಒಂಜಿ ಕಡೆ ಅಂಡ ಇಂಚಿತಿ ಧರ್ಮ ಕಜ್ಜೋಗು ಸೇರಿತಿ ಜನಮಂದಲೇನು ತೂನಗ ಇಜ್ಜಿ ಧರ್ಮಗ ಕಾಪೆಲು ಉಂಡು ಪನ್ಪಿನ ಪೆರ್ಮೆ ಒಂಜಿ ಕಡೆ ಅಂಚಾದಿಪ್ಪುನಗ ಮದಯಾಪುನ ಧರ್ಮದ ತಿರ್ಲನು ಬತ್ತಿ ಮಂದಿಗೆ ಉಡಲ್ಗು ಪಾಡು ನಂಚಿನ ಕಜ್ಜ ಮುಲ್ಪ ಆವಡು ಪನ್ಪಿನ ನೆಲೆಟ್ಟು ಧಾರ್ಮಿಕ ಮದಿಪುನು ಅಟ್ಟಣೆ ಮಂತೊಂದ ಸಾರ ಸಾರ ಜೋಕ್ಲಿಗು ಬರುವುದ ಕೊಟ್ಟೆಡು ಕಪ್ಪು ಪಲವೆಡು ಬೊಲ್ದು ಅಚ್ಚರಡು ಗೇನದ ಅಚ್ಚರದ ನುಪ್ಪು ಬಲಸು ನಂಚಿನ ಅಪ್ಪೆ ಉಡಲು ಬರುವುದಂಗನಡು ಅಪ್ಪೆ ಸರಸ್ವತಿಗೆ ನಿಚ್ಚಲ ಭಕ್ತಿದಚ್ಚರ ಸಂದಾಯ್ತ ಮನ್ಪುನ ಬರವುಗಾರ್ತಿ ಪೊಣ್ಣ ಕುಲ ಕೊಂಜಿ ಗೌರವದ ಬೊಟ್ಟು ಅಭಿಮಾನದ ಸೆರಂಗ್ ನಮಕ್ ಮಾತೆರೆಗಳ ಸ್ಫೂರ್ತಿ ಆಶಯ ಶ್ರೀಮತಿ ಆಶಾ ದಿಲೀಪ್ ರೈ ನಮ್ಮೊಟ್ಟುಗುಲ್ಲೇರು ತನ್ನ ಗೇನೊಡುಪ್ಪು ನಂಚಿನ ಧರ್ಮ ಒರಿಪುದ ಗೇನದ ನುಪ್ಪುನು ಮದಿಪುದ ಕೈಲಿಡು ಸಿರಿಂಚಿ ಜನಮಂದಲಿನ ಉಡಲ್ಗ ಬಲಸುಡು ಪನ್ಪಿನ ಭಿನ್ನಾಪುದೊಟ್ಟುಗು ಬಲೆ ಗುರುಕುಲೆ ಪಾತಿರದ ಕಟ್ಟೆಗೆ ಧಾರ್ಮಿಕ ಮದಿಪು ಪಟ್ಟಲೆ ಪನ್ಪಿನ ಭಿನ್ನಾಯ ಎರಡ ದೇವಸ್ಥಾನ ಕೊಂಡೆ ಊರು ವರ್ಕಾಡಿ ಮುಲ್ತ
ಧರ್ಮ ಚಾವಡಿದ ಮಿತ್ತ ಚಾವಡಿಡ್ ವಿರಾಜಮಾನ್ಯರಾಯಿನ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ ಮೇರ್ನ ಪಾದಾರವಿಂದಾಗ ಅಡ್ಡ ಬೂರೊಂದು ಚಾವಡಿಡ ಮಿತ್ತು ಕುಲ್ಲುದಿನ ಮಾತ ಮಲ್ಲ ಬಿನ್ನೆರೆ ಬೊಕ್ಕ ಚಾವಡಿದ ಎದುರುಡು ಕುಲ್ಲುದಿನಂಚಿನ ಮಾತ ಭಗವದ್ಭಕ್ತ ಬಂಧುಲೆ ನಿಕ್ಲಿಗೆನ್ನ ಉಡಲು ದಿಂಜಿನ ಸೊಲ್ಮೆಲು ಧಾರ್ಮಿಕ ಭಾಷಣ ಪಂಡ ಬಂತರು ಭಾರಿ ಮಲ್ಲ ಶಬ್ದ ಧಾರ್ಮಿಕ ಭಾಷಣ ಪಂಡ ಭಾರಿ ಮಲ್ಲ ತೂಕದ ಶಬ್ದ ಬಹುಶಃ ಧಾರ್ಮಿಕ ಭಾಷಣ ಮಲ್ಪನಾತ್ ವಿದ್ವತ್ತು ಎಂಡೆಜ್ಜಿ ಆತ್ ಅವೇನು ಶಾಸ್ತ್ರೋಕ್ತವಾದ ಅಧ್ಯಯನ ಮಲ್ದಿನಾಲಿ ಆನತ್ ಆಂಡ ಪಪ್ಪ ಅಮ್ಮ ಗುರು ಹಿರಿಯರು ಕೊರ್ತಿನ ಸಂಸ್ಕಾರದ ಬಲೊಟದಾದನ ಬೊಕ್ಕ ಕೆಲವು ವಿಚಾರಲೇನು ಆಧ್ಯಾತ್ಮಿಕ ಗುರುಕುಲು ಬರೆತಿನ ಕೆಲವು ಪುಸ್ತಕಲೇನು ಓದಿನ ಜ್ಞಾನದ ಆಧಾರಡು ಒಂಜಾತ್ ವಿಚಾರಲೇನು ಯಾ ನಿಕಲ್ನೊಟ್ಟಿಗೆ ಪಟ್ಟೋನು ಯಾಪಂದ್ರೆ ಇಚ್ಛೆ ಪಡೊಂದಿಲ್ಲ ಈ ಸಂದರ್ಭಡು ಮಸ್ತ್ ಹಿರಿಯರು ಪುರ ಉಲ್ಲಾರು ಚಾವಡಿದ ಮಿತ್ತಲ ಉಲ್ಲಾರು ಚಾವಡಿದ ಎದುರು ಮಸ್ತ್ ಹಿರಿಯರು ಪುರ ಉಲ್ಲಾರು ದಾದಾಲ್ನ ತಪ್ಪು ಒಪ್ಪು ಇತ್ತನ ಮನ್ನಿ ಪೋಡು ಪಂದು ಸುರುಕಾದ್ಯಾನಿ ಕಳ್ಳಕ್ಕೆ ಏನೊಂದುಲ್ಲೆ ಅಂಚನಾರು ಪಂಡೇರು ನಾರಿ ಶಕ್ತಿ ದಾದ ಪಂಡ ಇನಿ ನಮ್ಮ ಪುರುಷ ಪ್ರಧಾನ ಸಮಾಜಡ್ ಇನಿ ಒಂಜಿ ಪೊಂಜುಲ ಧಾರ್ಮಿಕ ಭಾಷಣ ಮಲ್ಪೊಲಿ ಪನ್ಪನ ಮಲ್ಲ ಮನಸ್ಸು ಮಲ್ದಿನ ನಿಕ್ಲೆಗೆ ಸುರುಕಾದ್ಯಾನ ಸೊಲ್ಮೆ ಸಂದ ಒಂದುಲ್ಲೆ ನಮ್ಮ ಇನಿ ಶ್ರೀ ಅನಂತ ಪದ್ಮನಾಭ ದೇವಿಯರ್ನ ಸನ್ನಿಧಾನಡು ಉಲ್ಲ ಸಮಸ್ತ ಬ್ರಹ್ಮಾಂಡಗ ಆಧಾರವಾಯಿನ ನಾರಾಯಣನ ಮೂಲ ರೂಪ ಶ್ರೀ ಅನಂತ ಪದ್ಮನಾಭ ಅಂತ ಪಂತೇರು ಈ ಸರ್ಪೊಲಿನ ಆದಿಶೇಷ ಪಂಡ ಸರ್ಪೊಲಿನ ರಾಜಗೆ ಅನಂತ ಪದ್ಮನಾಭ ಅಂದ್ ಪನ್ನಗ ನಮ್ಮ ಕಣ್ಣ ಎದುರು ಬರ್ಪುನಿ ಸಾವಿರ ಹೆಡೆತ ವಿಷಪೂರಿತ ಸರ್ಪದ ಮಿತ್ತು ಶಾಂತ ರೂಪಡ ಜೈದಿನಂಚಿನ ವಿಷ್ಣುನ ರೂಪ ಐಕೆ ವಿಷ್ಣು ದೇವೇರನು ಅನಂತ ಶಯನ ಅಂದ ಪಂತೇರು ನಮ್ಮ ಹಿಂದೂ ಪುರಾಣದ ಪ್ರಕಾರ ವಿಷ್ಣು ದೇವೇರನ ರಡ್ಡು ರೂಪ ಒಂಜಿ ಭಕ್ತರಿಗೆ ಅಭಯ ಕೊರ್ಪುನಂಚಿನ ಶಾಂತವಾಯಿನ ರೂಪ ಕುಡೊಂಜಿ ರಕ್ಕಸೆರಿನ ದಮನ ಮಲ್ಪೆರೆ ವಿವಿಧ ರೀತಿದ ತಂತ್ರಗಾರಿಕೆನ ಹೆಣಪುನಂಚಿನ ರೂಪ ಅವಿನೇ ಭಗವದ್ಗೀತೆಡು ಶ್ರೀಕೃಷ್ಣೆ ಪನ್ಪುನಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂದು ಪನ್ಪೇರು ಪಂಡ ಏಪ ಧರ್ಮಗ ಚ್ಯುತಿ ಬರ್ಪುಂಡ ಅಧರ್ಮದ ಏರಿಕೆ ಆಪುಂಡ ಅಪಗ ಪೂರ ಯಾನ್ ಅವತಾರ ದಿತ್ತದ ಬರ್ಪೆಂದು ದುಷ್ಟರಿಗೆ ಶಿಕ್ಷೆ ಕೊರ್ರೆ ಎಡ್ಡೆಂತಿನಕ್ಲೆ ರಕ್ಷಣೆ ಮಲ್ಪೆರ ಪೂರ ಯಾನ್ ಅವತಾರ ದಿತ್ತದ ಬರ್ಪೆ ಪಣದು ವಿಷ್ಣು ಪಂತಿನಿ 10 ಅವತಾರ ನಿಕ್ಲೆ ಗೊತ್ತುಪ್ಪು ಮತ್ಸ್ಯ ಕೂರ್ಮ ವರಾಹ ವಾಮನ ನರಸಿಂಹ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ 10ನೇ ಅವತಾರ ಕಲ್ಕಿ ಶಾಂತರೂಪವಾಯಿನ ವಿಷ್ಣುನು ನಮ್ಮ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಪಂದು ಪಠಣ ಮನ್ಪುವ ಇತ ವಿಷಪೂರಿತವಾಯಿನ ಸಾವಿರ ಹೆಡೆತ ಮಿತ್ತು ಶಾಂತ ರೂಪಡ ದೈದಿನ ವಿಷ್ಣು ಆ ಹಿನ್ನೆಲೆದಾದ ಸೂಚ್ಯವಾದ ನಮಕ್ ದಾದ ಪನ್ಪುಣು ಪಂದು ಯೋಚನೆ ಮಂತಂಡ ಒಂಜಿ ನರಮಾನಿಯಾದ ಪುಟ್ಟಿ ಬೊಕ್ಕ ಆಯನ ಬಾಲ್ಯ ಕರಿದು ಯೌವನಾವಸ್ಥೆಗೆ ಬನ್ನಾಗ ಮಸ್ತ್ ರೀತಿದ ಜವಾಬ್ದಾರಿ ಆಯನ ಮಿತ್ತು ಬೂರುಂಡು ಅವು ಸಾಂಸಾರಿಕವಾದುಪ್ಪು ಆರ್ಥಿಕವಾದುಪ್ಪು ಸಾಮಾಜಿಕವಾದುಪ್ಪು ಒಂದೇನು ಪೂರ ವಾರೀತಿಡ್ ಎದುರಿಸಾವೋಡು ವಾರೀತಿಡ್ ಶಾಂತ ಚಿತ್ತಡ ಎದುರಿಸಾವೋಡು ಪಂದು ಸೂಚ್ಯವಾದ ನಮಕ್ ಶ್ರೀ ಅನಂತ ಪದ್ಮನಾಭ ದೇವಿಯರು ಪನ್ಪುನಂಚಿನವು ಮಾತೆರೆಗ್ಲ ಇತ್ತೆ ಈ ಭೂಮಿಗೆ ಋತು ಬದಲಾವಣೆ ಉಂಡು ನಮ್ಮ ವಸಂತ ಹೇಮಂತ ಗ್ರೀಷ್ಮ ಶಿಶಿರ ಶರತ್ ಇಂಚ ಋತು ಬದಲಾವಣೆ ಆಪುಂಡು ಆಂಡ ಸೂರ್ಯಗೆ ಋತು ಬದಲಾವಣೆ ಇಜ್ಜಿ ಅಂಚನೆ ಮನುಷ್ಯನ ದೇಹಗೆ ಬಾಲ್ಯ ಯೌವನ ಮುಪ್ಪು ಇಂಚ ಪೂರೊಪ್ಪುಂಡು ಮನಸ್ಸಿಗೆ ಈ ರೀತಿದ ಬದಲಾವಣೆ ಇಜ್ಜಿ ಒವ್ವೇ ಸಂದರ್ಭಡು ಮನಸ್ಸಿಗೆ ಖುಷಿ ಪಡೆಯರಲ್ಲ ಆಪುಂಡು ಮನಸ್ಸು ದುಃಖ ಪಡೆಯರಲ್ಲ ಆಪುಂಡು ಅವೇನು ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಪನ್ಪುನ ಒಂಜಿ ಪುಸ್ತಕಡು ಒಂಜಿ ಸ್ವಾಮೀಜಿ ಬಾರಿ ಪೊರ್ಲುಡು ಬರೆತೇರು ಮಾತೆರೆಗ್ಲು ಹೆಚ್ಚಿನಕ್ಲೆಗೆ ಕೆಬಿ ಕಣ್ಣು ಉಂಡು ಆಡ ಮಾತೆರ್ಲ ಖುಷಿಟು ಉಲ್ಲೇರ ಅಂದು ಆರ್ ಪನ್ಪೇರು ಪೂರೆರೆಗ್ಲ ಪೆನ್ನು ಪೆನ್ಸಿಲ್ ಕೊರಂಡ ಪೂರೆರೆಗ್ಲ ಚಿತ್ರ ಮನ್ಪೆರ ಆಪುಂಡ ಏರೆಗ್ ಪೆನ್ನು ಪೆನ್ಸಿಲ್ನ ಸರಿಯಾದ ಗಲಸೆರ ಗೊತ್ತುಪ್ಪುಂಡು ಬೊಕ್ಕ ಒಂಜಿ ಕಲ್ಪನಾ ಶಕ್ತಿ ಉಪ್ಪುಂಡು ಅಕಲು ಮಾತ್ರ ಎಡ್ಡೆ ಕಲಾವಿದೆ ಆಯರ ಸಾಧ್ಯ ಪೂರೆರೆಗ್ಲ ಸಾಧ್ಯ ಇಜ್ಜಿ ಅಂಚನೆ ನಮ್ಮ ಕೆಬಿ ಕಣ್ಣನು ಸರಿಯಾಯಿನ ರೀತಿ ನಮಕ್ ಗಲಸೆರ ತೆರಿಂಡ ಮಾತ್ರ ನಮ್ಮ ಜೀವನಡು ಸುಖ ಶಾಂತಿ ನೆಮ್ಮದಿ ಬರ್ಪುನಂಚಿನವು ಕೆಲವರ ನಮ್ಮ ಎದುರು ನಡಪುನಂಚಿನ ವಿಚಾರೊಡೆ ನಮ್ಮ ಎಡ್ಡೆ ಅಂಶನು ತೂಪು ಜಾನ ಪನ್ಪುನೆಗೆ ಒಂಜಿ ದೃಷ್ಟ ಅಂತ ಉಂಡು ಜಪಾನದ ಒರಿ ಬಾರಿ ಮಲ್ಲ ಶ್ರೀಮಂತೆ ಆಯನ ಮಗನ ಪುಟ್ಟು ಪರ್ಬಗ್ ಕೆಲವು ಕಾರ್ಯಕ್ರಮಲಿನ ಆಯೋಜನೆ ಮನ್ಪುವೆ ಈ ಕಾರ್ಯಕ್ರಮದ ಪೂರ ಮಲ್ಲ ಹೈಲೈಟ್ಸ್ ಆದು ಒಂಜಿ ಫುಟ್ಬಾಲ್ ಮ್ಯಾಚ್ನ ದೀಪೆಗೆ ಈ ಫುಟ್ಬಾಲ್ ಮ್ಯಾಚ್ಗೆ ಊರುದ ಬಾರಿ ಒಂಜಿ ಬುಗಾರ್ತೆ ಪಡೆಯಿನಂಚಿನ ರಡ್ಡೆ ಟೀಮುಲು ಗೊಬ್ಬೆರೆ ಬತ್ತದುಪ್ಪುವ ನಿಕ್ಲೊಂಜಿ ಯೋಚನೆ ಮನ್ಪುಲೆ ಗ್ಯಾಲರಿಡ್ ಪೂರ ಜನ ಕುಲ್ದೇರು
ಬಾರಿ ಬೂರ್ದು ತೆಲಿಪೇರು ಪಂಡ ಆತ್ ರೀತಿಡ್ ಆ ಒಂಜಿ ಮ್ಯಾಚಿನ ಹಾಕಲು ಎಂಜಾಯ್ಮೆಂಟ್ ಒಂದುಲ್ಲೇರು ಮಸ್ತ್ ಖುಷಿ ಪಡೆ ಒಂದುಲ್ಲೇರು ಆಂಡ ಈ ವಾ ಪುಟ್ಟು ಪರ್ಬ ಆಯೋಜನೆ ಮಂದಿನ ಮಗೆ ಮಾತ್ರ ಕೆಪ್ಪೆಗೆ ಕೈ ಕೊರ್ದು ಕುಲೋ ಒಂದು ಉಪ್ಪೇಗೆ ಅಪ್ಪಾಗ ಆ ಪಪ್ಪನ ತೂಪೆ ಈತ್ ಪೂರ ಖರ್ಚಿ ಮಂತದ್ದು ಈ ಒಂಜಿ ಆಯೋಜನೆ ಮಂತನಲ್ಲ ಮಗಕ್ಕೆ ದಾನೆ ಖುಷಿ ಆತಜಿಂದು ಮಗನ ಮೋನೇನು ತೂಪೆ ಮಗ ಪಪ್ಪಡ ಪೋದಿಕ್ಕೆ ಏನ್ವೇರಿಗೆ ಪಪ್ಪ ಈರು ದಾಯೆ ಈತ್ ಕುರೆ ಮಂದಾರು ಇರಡದಾನೆ ಕಾಸಿಗೆ ಕಮ್ಮಿ ಅಂದು ಪಪ್ಪಗೆ ಅರ್ಥ ಆಪುಜಿ ಯಾನ್ ಈತ ಪೂರ ಆಯೋಜನೆ ಮಂತದ್ದು ಮಗೆ ದಾಯಿ ಇಂಚೆ ಎನ್ನೊಂದುಲ್ಲೆ ಪಣದು ಕುಡ ಮಗೆ ಪನ್ಪೆಗೆ ಈ ಉರಿ ದೊಂಬುಡು ಒಂಜೇ ಬಾಲ್ನು ಈತ ನಮೂನೆ ಡಕ್ಲು ರಟ್ಟ ಒಂದು ಬಾರಿ ಭಂಗ ಬರೊಂದುಲ್ಲೆ ರಥ ಇರು 11 ಜನಕ್ಕೆಲ್ಲ 11 ಬಾಲ್ನು ದೆತ್ತು ಕೊರ್ತು ವರಡ ಮಾತೆರ್ಲ ಖುಷಿಟ್ಟು ಗೊಬ್ಬೊಂದಿತ್ತುದುವೆ ರಥ ಇರ್ ದಾಯಿ ಈತು ಕುರೆ ಮಂತತೀನಿ ಇಂದು ಈ ದೃಷ್ಟಾಂತ ಒಂಜಿ ದಾದಿನ ಪನ್ಪೊಂದು ಪಂಡ ಆ ಒಂಜಿ ಗೊಬ್ಬುನು ಆಯ್ಗ ಆನಂದಿಸಾಯರ ಒಂದೆ ಐತ ಪಿರವುಡ್ಡೆನು ತೂದು ಆಯ್ ಉತ್ಸಾಹ ಕೊರ್ಪುನ ಅಂಶನು ದೊತೊನಂದೆ ಎಂಚ ಒಂಜಿ ಸಫರ್ ಆವೊಂದುಲ್ಲೆ ಪಂದು ಈ ಕತೆ ನಮಕ್ ತೆರಿಪಾವುಂಡು ಸಮಸ್ಯೆ ಪನ್ಪುನ ನೂಲುಡಿತಿನ ಗಂಟದ ಲೆಕ್ಕಗೆ ನಮ್ಮ ಅಂಚಿಡು ಇಂಚಿಡು ಒಯ್ತನ ಗಂಟು ಗಟ್ಟಿಯ ಒಂದೇ ಪೋಪುಂಡೆ ವಿನಃ ಅವು ಬುಡ್ಪುಜಿ ಗಂಟಿನ ಬುಡ್ಪ ಓಡುಂದಾಂಡ ಆ ಗಂಟು ಎಂಚ ಬೂರ್ದುಂಡು ಪಣದ ನಮಕ್ ತೂಯೆರ ಬರೋಡು ಈ ತೂಪುನೆಕ್ ಜಾಗೃತ ಪ್ರಜ್ಞೆ ಬೋಡು ಪಣದ ಪನ್ಪೇರು ಜಾಗೃತ ಪ್ರಜ್ಞೆ ಪಂಡ ದಾದಾನ್ನ ಪಂಡ ನಮ್ಮ ಶರೀರಡು ಮೂಜಿ ರೀತಿದ ಶರೀರ ಉಂಡುಗೆ ಒಂಜಿ ಸೂಕ್ಷ್ಮ ಶರೀರ ಪಂಡ ನಮ್ಮ ಎಲು ಮಾಂಸಡಾತಿನಂಚಿನ ಶರೀರ ಬೊಕೊಂಜಿ ಕಾರಣ ಶರೀರ ನಮ್ಮ ಅರಿವು ಬೊಕ್ಕ ಚಿಂತನೆ ಉಪ್ಪುನಂಚಿನ ಒಂಜಿ ಕಾರಣ ಶರೀರ ಒಂದು ರಡ್ಡು ಸೇರಿನ ಒಂಜಿ ಜಾಗೃತ ಪ್ರಜ್ಞೆಯ ಪಣದು ಉಂಡು ಒಂದು ಎಂಚ ಒಂಜಿ ಸಮಸ್ಯೆಲೇನು ತೂವೋಡು ಪನ್ಪುನೆಕ್ ಒಂಜಿ ದೃಷ್ಟಾಂತನ ಪನ್ಪೆಯಾನು ಒರಿಯಾಗ ಒರ ಬೇರ ಮನ್ಪೊಡು ಒಂದು ಅಪ್ಪನಿಗೆ ಅಂಚಾದು ಆಯ್ ದಾದ ಬೇರ ಮನ್ಪುನು ಒಂದು ಎನ್ನದು ಒಂಜಿ ಬಟ್ಟಿಡು ಮೀನನ್ನು ಪತ್ತೊಂದು ಮಾರ್ಕೆಟ್ ರೋಡ್ಗು ಪೋಪೆಗೆ ಮಾರ್ಕೆಟ್ ರೋಡು ಪೋದು ಮೀನು ಮಾರರೆಂದು ಕುಲ್ಲುವೆ ಅಲ್ಪ ಆಯ್ಗೊಂಜಿ ಬೋರ್ಡ್ ಬೋಡಾತ ಒಂಜಿ ಫಲ ಇದೆತ್ತದು ಅಲ್ಪ ಇಲ್ಲಿ ಹೊಸ ಮೀನು ಮಾರಲಾಗುತ್ತದೆ ಎಂದು ಬರೆದು ಬೇರ ಮನ್ಪೆರೆ ಕುಲ್ಲುವೆ ಐದು ಬೊಕ್ಕ ಆ ಫಲ ಇನ್ನು ಓದುವೆಗೆ ಆಯ್ ಬರೆತೀನೇನು ಐಟ್ ಇಲ್ಲಿ ಹೊಸ ಮೀನು ಮಾರಲಾಗುತ್ತದೆ ಹಾಗೆ ಹಾಕೊಂಡು ಈ ಹೊಸ ಮೀನು ಒಂದು ದಾಯಿ ಪರತ್ ಮೀನು ಏರ್ಲ ಮಾರುವೆರ ಪಂಡದು ಆ ಹೊಸ ಅಂದು ಬರೆಯಿನಾಯಿ ಒರೆಸುವೆಗೆ ಪಿರ ಅವೇನು ಓದುವೆ ದಾದ ಬರೆತಣಂದು ಅಪ್ಪಗ ಅಲ್ಲಿ ಇಲ್ಲಿ ಮೀನು ಮಾರಲಾಗುತ್ತದೆ ಎಂದು ಉಪ್ಪುಂಡು ಆ ಎನ್ನುವೆ ಮಾರಂದೇರ್ಲ ದಾನ ಮಲ್ಪೆರ ಕನಪೆರ ಅಂಚ ಅದು ಮಾರಲಾಗುತ್ತದೆ ಪನ್ಪುನ ಬೊಡ್ಚಿ ಪಣದು ಆ ಮಾರಲಾಗುತ್ತದೆ ಪನ್ಪುನನ್ನು ಒರೆಸುವೆ ಕುಡ ಓದುವೆ ದಾದ ಉಂಡು ಒಂದು ಅಪ್ಪಗ ಅಲ್ಪ ಇಲ್ಲಿ ಮೀನು ಒಂದು ಮಾತ್ರ ಉಪ್ಪುಣಿಗೆ ಕುಡಾಯಾಗ ಹಾಪುಂಡು ಇಲ್ಲಿಂದ ದಾಯೆ ಮುಲ್ಪ ಎಂಚಲ ಮೂಲೊಂದು ಗೊತ್ತಾಪುಂಡತ ಬತ್ತಿನಕ್ಲೆಗಿಂದು ಅವೆಲ್ಲ ಒರೆಸುವೆ ಕುಡೋರ ತೂನಗ ಸರಿ ಓದುವೆ ದಾದ ಮೀನು ಒಂದು ಉಪ್ಪುಣಿಗೆ ಅಪ್ಪಗಾಯಗ ಹಾಪುಣಿಗೆ ಮೂಲು ಮೀನು ತೋಜುಜ ಮೀನಿಂದ ದಾಯಿ ಪಂಡ ಅವೆಲ್ಲ ಒರೆಸುವೆ ಲಾಸ್ಟ್ಗೆ ಬೋರುಡು ತುಪ್ಪೆಗೆ ಒವೇ ಶಬ್ದ ಒರಿದುಪ್ಪುಜಿ ಅಂಚಾದು ಮನುಷ್ಯನ ಸಮಸ್ಯೆಲು ಒಂದು ಪನ್ಪುನ ಈ ಮೀನು ಮಾರುನಾಯೆ ಬೋರ್ಡ್ರ್ ಬರೇನ ಪದಕ್ಕು ಲೆಕ್ಕ ಅಂದು ಪಂಡ ನಮಕ ಆ ಸಮಸ್ಯೆಲೇನು ಸರಿಯಾದ ತೂಪುನಂಚಿನ ಜಾಗೃತ ಪ್ರಜ್ಞೆ ಇತ್ತನ ಮಾತ್ರ ನಮ್ಮ ಜೀವನದ ಸಮಸ್ಯೆಲು ಪರಿಹಾರ ಒಂದು ಪೋಪುನಿಂದು ಸಮಸ್ಯೆ ಇಜ್ಜಂದಿನ ಜಾಗ ಒಂಜೆ ಉಪ್ಪುನಿಗೆ ಅವು ಮಸಣ ಮಾತ್ರ ಅಲ್ಪ ಜೆತ್ತಿನಕ್ಲೆಗೆ ಬೊಕ್ಕ ಸಮಸ್ಯೆ ಇಜ್ಜಿ ಇಜ್ಜಿಂಡ ನರಮಾನಿಯಾದ ಪುಟ್ಟಿ ಬೊಕ್ಕ ಮಾತೇರ್ನ ಜೀವನಡ್ಲ ಸಮಸ್ಯೆ ಸವಾಲು ಉಂಡು ನಮ್ಮ ಗೊಬ್ಬುನಗ ಬೂರ್ದು ಬೇನೆ ಹಾಪುಡು ಬೊಕ್ಕ ಲಕ್ಕೊಂದು ಬಲಿಪುವ ಕೂಡ ಓವಾಣಲ ಒಂಜಿ ವಸ್ತು ತಿಕ್ಕಣು ಪನ್ನಗ ಏರಾನ್ಲ ಪಿರಾವೆನ್ ಪತೊಂದು ಪೋಪೇರು ಇಂಚಿನ ಪೂರ ಎಂಚ ಮ್ಯಾಚ್ಡ್ ನಡಪುಂಡ ಅಂಚನೆ ಪ್ರತಿಯೊಂಜಿ ಮನುಷ್ಯನ ಜೀವನಡ್ಲ ನಡಪುಂಡು ನಮಕ್ ವಸ್ತು ಓವು ಮನುಷ್ಯರು ಏರು ಬೊಕ್ಕ ನಮ ಓವು ಪನ್ಪುನೇನು ಪ್ರತ್ಯೇಕ ಮಂತು ತೂಯೆರ ತೆರೆಯೋಡು ನಮ್ಮ ಐತೆ ದಾದ ಮನ್ಪುವ ಪಂಡ ವಸ್ತುಲೇನು ಪ್ರೀತಿ ಮನ್ಪುವ ಮನುಷ್ಯರನ್ನು ಉಪಯೋಗ ಮನ್ಪುವ ನಮಕ್ ಇಲ್ಲಡು ಒಂಜಿ ಚೂರು ಗೋಡೆಗೆ ಕಲ್ಯಾಂಡಲ ಮಸ್ತ್ ಬೇಜಾರಾಪುಂಡು ನಮ್ಮ ಗಾಡಿಗೆ ಒಂಜಿ ಸ್ಕ್ರಾಚ್ ಮಾರ್ಕ್ ಪೂರ್ಣಲ ಮಸ್ತ್ ಬೇಜಾರಾಪುಂಡು ಆಂಡ ನಮ್ಮ ಕಲ್ಲ ಮನಸ್ಸಿಗೆ ಬೇನೆ ಆಪುಂಡು ಪನ್ಪುನ ಗೊತ್ತೇ ಆಪುಜಿ ಅಂಚ ಅದು ದುಂಬುದೆಡ್ದು ಇತ್ತ ಸರಿ ಉಲ್ಟಾತು ನೆಂಚ ಪಂಡ ವಸ್ತುಲೇನು ಪೂರ ಮಸ್ತ್ ಪ್ರೀತಿ ಮನ್ಪುವ ನಮ್ಮ ಅಂದ ಪನ್ಪುನೇನು ಮನುಷ್ಯರೇನು ಪೂರ ಉಪಯೋಗ ಮನ್ಪೆರ ಸುರು ಮಂತದ ಅವೇನೆ ಜಿ.ಎಸ್. ಶಿವರುದ್ರಪ್ಪ ಒಂಜಿ ಪದ್ಯಡು ಬಾರಿ ಪೊರ್ಲುಡೆ ಪಂತೇರು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೆ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇಹುದು ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯೊಳು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಕೈತಲೆ ಒಪ್ಪುವ ಒಂಜೇ ಇಲ್ಲಡೆ ಒಪ್ಪುವ ಆಂಡ ಅಹಂ ಪನ್ಪುನ ನಮ್ಮ ಪರಸ್ಪರ ಪ್ರೀತಿ ವಿಶ್ವಾಸ ಉಪ್ಪೆರ ಬುಡನಿನಂಚಿನ ಕಾಲಕಟ್ಟಡ ನಮ್ಮ ಉಲ್ಲ ಏಪ ವಾ ಜಾಗೇಡ್ ಪ್ರೀತಿ ವಿಶ್ವಾಸ ಬಲ ಆದುಪ್ಪುಣ ಅಲ್ಪ ಸಂಬಂಧಲು ಗಟ್ಟಿಯಾದುಪ್ಪುಂಡು ಪ್ರೀತಿ ವಿಶ್ವಾಸ ಇತ್ತಿನ ಅಲ್ಪ ನಿಜವಾದ ದೇವೇರ್ನ ಅನುಗ್ರಹ ಒಪ್ಪುಂಡು ದೇವೇರ್ಲ ಒಪ್ಪುವೆರು
ಒಂಜಿ ಕಡೆಟು ಮಲ್ಲ ನೆರೆ ಬರ್ಪುಣಿಗೆ ನೆರೆ ಬಂದಾಗ ಆ ಊರು ದಕ್ಕಲು ಪೂರ ಬೇತೆ ಕಡೆಗೆ ವಲಸೆ ಪೋಪೇರು ಒರಿ ಮಾತ್ರ ಪನ್ಪೆಗೆ ಯಾನು ದೇವೇರೆ ನಂಬುನಾಯಿ ಯಾನು ದೇವೇರ್ನ ಭಕ್ತೆ ಅಂಚ ನಿಖಿಲ್ ಪೂರ ಪೋಲೆ ಯಾನು ಬರ್ಪುಜಿ ಪಂಡದು ಅಂಚ ಆಯನ ಬಿಟ್ಪೇರು ಒರಿ ನಕ್ಕಲು ಪೂರ ಎಲ್ಲ ಪೋಪೇರು ಪೋದಾನಾಗ ನೀರು ಮಿತ್ತು ಮಿತ್ತು ಬತ್ತಂಡು ಮನೆ ಇಲ್ಲು ಮುರ್ಕ್ಯಾರ ಹಾಪುಂಡು ಮೇ ಮಾಡದ ಮಿತ್ತು ಪೋದು ಕುಲ್ಲುವೆ ಮಾಡದ ಮಿತ್ತು ಕುಲ್ಲುನಾಗ ಪಿರೊಂಜಿ ದೋಣಿಡು ಜನ ಬರ್ಪೇರಿಗೆ ಬಲ ಮಾರ ಇತ್ತ ನಿನ್ನ ಇಲ್ಲು ಬೂರುಂಡು ವೆಂಕಲ್ನೊಟ್ಟಿಗೆ ಬಲ ನಮ್ಮ ಎಡ್ಡೆ ಜಾಗೆಗೆ ಪೋಯಿ ಇಂದು ಪನ್ಪೇರು ಆಯ ಪನ್ಪೆ ಇಜ್ಜಿ ಯಾನ್ ದೇವೇರೇ ನಂಬುವೆ ಅಂಚಾದು ಯಾನ್ ನಿಕಲ್ನೊಟ್ಟಿಗೆ ಬರ್ಪುಜಿ ದೇವೇರೇನನ್ನು ರಕ್ಷಣೆ ಮನ್ಪುಯೇರು ಪಣದು ಇಲ್ಲು ಮುರ್ಕೊಂಡು ಅಲ್ಪೊಂಜಿ ಮರ ಇತ್ತನು ಮರತ ಮಿತ್ತು ಪೋದು ಏರುವೆ ಮರತ ಮಿತ್ತು ಕುಲ್ಲುನಾಗಲ ಪಿರೊಂಜಿ ದೋಣಿ ಬರ್ಪುಂಡು ಪಿರಲೆಪ್ಪೇರು ದೋಣಿಡು ಬತ್ತಿನಕಲು ಬಲಮಾರಯ ಪೋಯಿ ಇತ್ತೆ ಮರ ಬೂರುಂಡು ಪಣದು ಆಯ ಪನ್ಪೆ ಇಜ್ಜಿ ನನ್ನ ದೇವೇರ ರಕ್ಷಣೆ ಮನ್ಪೇರು ಯಾನು ಬರ್ಪುಜಿಂದು ಮರ ಬೂರುದು ಈ ಭಕ್ತಿ ದೇವೇರ್ನ ಪಾದ ಸೇರುವೆಗೆ ಅಲ್ಪ ಪೋದು ದೇವೇರಡ ಕೇನುವೆಗೆ ದೇವೇರೆ ಯಾನ್ ನಿನ್ನನ್ನು ಏತು ನಂಬುದಿತ್ತೆ ನನ್ನ ರಕ್ಷಣೆ ಮನ್ಪನ್ ಪೂರೆರಡಲ ಪಂಡೆ ಇಂಚ ಮಲ್ತದು ದೇವೇರ ನಂಬಂಜನಕ್ಲಿಗೆ ಬಲ ಬತ್ತಿಜ ಅಂದ್ ಕೇನುವೆರಿಗೆ ಅಪ್ಪಗ ದೇವೇರು ಪನ್ಪೇರಿಗೆ ಯಾನ್ ನಿಕ್ಕು ಮೂಜಿ ಮೂಜಿ ಸಲ ದೋಣಿ ಕಡಪುರಿಯ ನಿನ್ನ ರಕ್ಷಣೆ ಮನ್ಪೋಡು ಪಣದು ಮಾತ್ರ ಈ ಬತ್ತಿಜ ಅಂಚಾದು ದೇವೇರನ್ ನಮ್ಮುನ ತೊಟ್ಟಿಗೆ ಪ್ರಯತ್ನ ಬೋಡುವುದು ಏಪ ನಮ್ಮ ದೇವೇರು ಪೂರಾ ಅವಕಾಶ ನಮಕ್ ಮಲ್ತು ಕೊರ್ಪೇರು ಆಂಡ ಅವೇನ್ ನಮ್ಮ ಉಪಯೋಗ ಮಂತಿಜಿಡ ದಾಲ ಮನ್ಪೆರ ಆಪುಜಿ ಏರು ಪ್ರಯತ್ನ ಮನ್ಪುಯರ ಅಕಲ್ನೊಟ್ಟಿಗೆ ದೇವೇರ್ನ ಅನುಗ್ರಹ ಏಪಲ ಉಪ್ಪುಂಡು ಪಣದು ಬೊಕ್ಕ ನನ್ನ ಧಾರ್ಮಿಕ ನಮ್ಮ ಪ್ರತಿಯೊಂಜಿ ಧಾರ್ಮಿಕ ಆಚರಣೆದ ವಿಧಾನದ ಪಿರವು ಒಂಜಿ ವೈಜ್ಞಾನಿಕವಾಯಿನ ಕಾರಣ ಉಪ್ಪುಂಡು ವೈಚಾರಿಕವಾಯಿನ ಚಿಂತನೆ ಉಪ್ಪುಂಡು ಪನಿಯರ ಒಂಜಿ ರಡ್ಡು ಉದಾಹರಣೆಯಲ್ಲಿ ನ್ಯಾನ್ನಿಕ್ಲೆ ಪನ್ಪೆ ಈ ಧಾರ್ಮಿಕ ಕಾರ್ಯೊಲೆಗ್ ತಾರಾಯಿ ಬಜ್ಜೆಯಿ ಬೊಕ್ಕ ಪರ್ಂದು ಬಚ್ಚಿರೆ ನೀನು ದಾಯ ಗಲಸುವೇರು ಪಣದು ತಾರಾಯಿ ಪಿದ ಹಿಡ್ದು ಕಂದು ಅವೇನು ಪುಡತಿ ಬೊಕ್ಕ ಉಲ ಇಡ್ಬೊಲ್ದು ಪರ್ಂದು ಪಿದ ಹಿಡು ಮಂಜಾಲು ಐತ ಚೋಲಿ ಜಾರಾನಾಗ ಅವು ಬೊಲ್ದು ಈ ತಾರಾಯಿ ಯಾವಡು ಬಜ್ಜೆ ಯಾವಡು ಅವು ನಮ್ಮ ತಿಂದು ದಕ್ಕುನ ಒಂಜಿ ಬೀಜಡ್ದು ಕೊಡಿಪು ನಾವು ಅತ್ತು ಅವು ಐಡ್ದೇ ಬರ್ಪು ನಂಚಿನ ದೈಕು ನಿಕ್ಲು ತೂದುಪ್ಪಾರು ಬಳ್ಳಿ ಹಿಡ್ದು ಬಚ್ಚಿರೆ ಬರ್ಪುಂಡು ಕುರ್ಲೆ ಹಿಡ್ದು ಬಾರ ಹಾಪುಂಡು ಐತ ಒಂಜಿ ವಿಶೇಷತೆ ತೂಲೆ ಒಂದು ಪೂರ ಪವಿತ್ರ ಪನ್ಪುನಂಚಿನ ಒಂಜಿ ಭಾವನೆ ಅಂಚನೆ ಮನುಷ್ಯನ ಪಂಡ ಬಂಗಾರದಂಚಿನ ಮೈತ ಉಲಯುಪ್ಪುನ ಒಂಜಿ ಆತ್ಮ ನಿಕ್ ಸಮರ್ಪಣೆ ಪಂದ ನಮ್ಮ ದೇವೇರಡಕ್ಕೆ ಎಂದು ಈ ಪೂರಾ ವಸ್ತುಲೇನು ಅರ್ಪಣೆ ಮನ್ಪುವ ಬೊಕ ಆಯುರ್ವೇದಡು ತೂಂಡ ನಿಕ್ ಪೂರ ಒಂಜಿ ಆರೋಗ್ಯ ಗೆಡ್ಡೆ ಪನ್ಪುನಂಚಿನ ಒಂಜಿ ವೈದ್ಯಕೀಯ ಗುಣಕುಲು ಮಸ್ತು ಉಂಡು ನಮ್ಮ ತಾರಾಯಿನಿ ಎಣ್ಣೆಗೆ ಉಪಯೋಗ ಮನ್ಪುವ ಅಂಚನೆ ಕಜಿಪುಗೆ ಉಪಯೋಗ ಮನ್ಪುವ ಪರಂದು ಜೀರ್ಣ ಶಕ್ತಿಗೆ ಎಡ್ಡೆ ಬೊಕ ಪಿತ್ತ ಶಮನಗ್ ಬಜ್ಜೆ ಎಡ್ಡೆ ಕಫ ವಾತಾಗ ಬಚ್ಚಿರೇನು ತಿನ್ಪ ಇಂದು ಪೂರ ವಸ್ತುಲಿಂದ ಮಂಗಳ ಕಾರ್ಯಗ ಬಳಸುವೇರೆಂದು ಪಂಡ ಐತ ಪಿರವು ವೈಜ್ಞಾನಿಕವಾಯಿನ ಕಾರಣಲ ಉಂಡು ಕೂಡ ನಮ್ಮ ಸಂಸ್ಕೃತಿದಾದ ಪನ್ಪುಣ ಪಂಡ ನೆಲಟು ಕುಲ್ಲುದು ಉನೋಡು ಪಂಡದು ಇಂದು ದಾಯಿಗಿಂದು ಪಂಡ ಅನ್ನ ಪಂಡ ಬ್ರಹ್ಮ ದೇವೇರೆಗೆ ಒಂಜಿ ಗೌರವ ಕೊರ್ಪುನ ವಿಚಾರಗೋಸ್ಕರ ನೆಲಟು ಕುಲ್ಲುದು ಉನೋಡು ಒಂದು ಪಂತೇರು ಇನ್ನಿತ ಧಾವಂತದ ಜೀವನಡು ಅವು ಬಹುಶಃ ಸಾಧ್ಯ ಆವೊಂದಿಜ್ಜಿ ಅಂಡ್ ಐಕೊಂಜಿ ವೈಜ್ಞಾನಿಕ ಕಾರಣ ಉಂಡು ನಮ್ಮ ನೆಲಟು ಕುಲ್ಲುದು ಬಗ್ಗದು ಒಂಜಿ ಪುಂಡಿ ನುಪ್ಪು ದೆಪ್ಪುನಗ ದಾದಾಪುಣು ಪಂಡ ನಮ್ಮ ಬಂಜಿದಲ್ಪ ಮಡಿಪು ನೆಡ್ದಾವೆರ ನಮಕ್ ಮೂಗು ಮುಟ್ಟ ಉಣಿಯರ ಆಪುಜಿ ಬಂಜಿಡು ಚೂರು ಜಾಗೆ ಖಾಲಿ ಉಪ್ಪುನಗನೆ ಯಾವು ಒಂದು ಆಪುಂಡು ಅಂಚಾದ ಜೀರ್ಣ ಶಕ್ತಿಲ ಎಡ್ಡೆ ಆಪುಂಡು ಬೊಕ ಬೊಜ್ಜು ಬರ್ಪುಜಿಗೆ ಕುಡುಂಜಿ ನಿಕ್ಲಿ ಗಮನಿಸಾಲೆ ನಮಕ್ ಸುಸ್ತಾನಗ ಬಾಯಂಗಾನಗ ನಮ್ಮ ಹಿರಿಯಕ್ಲು ಇಂಚ ಮನ್ಪೊಡು ಪಂತೇರು ಇದು ಇಂಚ ಮಲ್ಪುನೆ ತಪಿರವು ದಾದ ಕಾರಣ ಅಂದ್ ಪಂಡ ಯೋಗಶಾಸ್ತ್ರನಿಕ ಆಕಾಶ ಮುದ್ರೆ ಎಂದು ಪನ್ಪೇರು ಇದು ನಮ್ಮ ದೇಹದ ಸುಸ್ತುನು ಕಡಿಮೆ ಮನ್ಪುಂಡು ಬೊಕ ನಮಕ್ ಹೆಚ್ಚ ಆಮ್ಲಜನಕ ಬೋರ್ಡ್ ಆಪುಂಡು ನಮಕ್ ಆಯಾಸಾನಗ ನಮ್ಮ ದಾಯ ಬಾಯಂಗಾವನು ಪಂಡ ಹೆಚ್ಚ ಆಮ್ಲಜನಕನು ದೊತೊನೆರೆಗೋಸ್ಕರ ಬಾಯಾಂಗಾದ ಆಮ್ಲಜನಕ ದೊತೊನು ಇದೇನು ಇಂಚ ಮನ್ಪು ನೆಡ್ದವರ ಕ್ರಿಯಾಶಕ್ತಿ ಜಾಸ್ತಿ ಆಪುಂಡು ಪನ್ಪುನ ನಂಬಿಕೆಲು ಉಂಡು ನನಯಾನ್ ಮಸ್ತ್ ಪಾತೆರುಜಿ ಮಸ್ತ್ ಜನ ನನ್ನಲ್ಲ ಪಾತೆರ್ರೆ ಉಳ್ಳೇರು ಆ ದೇವೇರು ಪೂರೆರೆಗ್ಲ ಎಡ್ಡೆ ಮನ್ಪಡೆಂದು ಪನೊಂದು ಎಂಕಿ ಈ ಚಾವರಿಡು ಪಾತೆರ್ರೆ ಅವಕಾಶ ಕೊರ್ನ ಈ ದೇವಸ್ಥಾನದ ಆಡಳಿತ ಮಂಡಳಿ ಸರ್ವ ಸದಸ್ಯರಿಗೂ ಬೊಕ ನೆತ್ತ ಪಿರವು ಕೆಲಸ ಮಂತಿನ ಪೂರೆರೆಗ್ಲ ಸೊಲ್ಮೆ ಸಂದಾಯ್ತ ಮಂತೊಂದು ಎನ್ನ ಪಾತೆರನ್ನು ಮುಗಿಪುವೆ ನಮಸ್ಕಾರ ಮಾತೆರೆಗ್ಲ ತಾದಿಬೊಲ್ ಪಾವಡು ಪಂಡೊಂದು ಅರೆಗ್ ಸಾರಕೈತ ಸೊಲ್ಮೆಲೇನು ಪಂಡೊಂದು ಈ ಲೇಸಿಡು ನನ್ನೊರಿ ಬಿನ್ನಿರನ ಮೊಟ್ಟುಗು ಪಾಲು ಪಡೆತೇರು ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಗುರಿಕಾರ್ತಿ ಮೀಂಜ ಗ್ರಾಮ ಪಂಚಾಯತ್ ಅರೆನ್ನು ಸೇರಿಂಚಿ ಮಾತೆರ್ನ ಪರವಾದ ದಿಂಜಿ ಉಡಲ್ಡ್ ಲೇಸಿಗೆ ಎದ್ಕೊನೊಂದು ಲೇಸ್ದ ಗುರುಕಾರ್ಯರು ಶಾಲದ ಮಾನಾದಿಗೆ ಅಂಚನೆ ಬಚ್ಚಿರಿ ಬಜ್ಜೆಯನ್ನು ಕುರಿದು ಅರೇನು ಮೊಕೆಡೆ ಎದ್ಕೊಂಡೊಂದು ಕೇನೊಂದುಲ್ಲೆ ಅಂಚನೆ ಕುಡೋರಿ ಮಾನಾದಿಗಿದ ಬಿನ್ನೆರು ಶ್ರೀ ಡಿ ಬೂಬಾ ಪಾವೂರು ಪೊಯ್ಯ ಇರೆಲ್ಲ ಲೇಸ್ದ ಚಾವಡಿಗೆ ಲೆತ್ತುಕೊಂಡಾಡೊಂದುಲ್ಲೆ ಬೆರೆಗ್ಲ ಇನ್ನೀತ ಲೇಸ್ದ ಗುರುಕಾರ್ಯರ ಅಂಚ ಶ್ರೀ ದೇವಪ್ಪ ಶೆಟ್ಟಿ ಚಾವಡಿ ಬೈಲು ಗುತ್ತು ಶಾಲದ ಮಾನಾದಿಗೆ ಅಂಚನೆ ಬಚ್ಚಿರಿ ಬಜ್ಜೆಯನ್ನು ಕುರಿದು ಈ ಲೇಸಿಗೆ ಅರ್ತಿಡಿ ಎದ್ಕೊಂಡೊಂದು ಕೇನೊಂದುಲ್ಲೆ
ಗನಡು ಬೆನ್ನಿ ಬೆನ್ಪಿನ ಮಡಿಯುಡಲ್ದ ಗುರಿಕಾರ್ಯರು ಮಂಜೇಶ್ವರ ದೂರದ ಅಣ್ಣೆ ಶ್ರೀ ಹರಿಶ್ಚಂದ್ರಗಳು ನಮ್ಮೊಟ್ಟು ಗುಲ್ಲೆರು ಎಡ್ಡೆಪ್ಪುದ ಮದಿಪುಗಾದ ಶ್ರೀ ಅನಂತ ಪದ್ಮನಾಭ ದೇವರ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ 3ನೇ ದಿನದ ಈ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿರುವಂಥ ಪೂಜ್ಯರಾದ ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿಯವರೇ, ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಪರಮ ಆತ್ಮೀಯರು, ಹೊರ್ಕಾಡಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ನಿವೃತ್ತ ಪ್ರಾಧ್ಯಾಪಕರು, ಕಲಾವಿದರು ಅಂತೇಳಿಯೂ ಹೇಳ್ಬೋದು. ಹೀಗೆ ಧಾರ್ಮಿಕ ಎಲ್ಲಿ ತನ್ನನ್ನು ತೊಡಗಿಸಿ ಚಾವಡಿ ಬೇಲ್ಮನೆಯ ಹಿರಿಯರು ಆದಂಥ ದೇವಮಾಷೆ ವೇದಿಕೆಯಲ್ಲಿ ಈಗಾಗಲೇ ನಮಗೆ ಧರ್ಮದ ಕುರಿತು ಒಂದಷ್ಟು ವಿಚಾರವನ್ನು ನಮ್ಮ ಮುಂದೆ ಇಟ್ಟಂಥ ಸಹೋದರಿ ಆಶಾ ದಿಲೀಪ್ ರೈಯವರೇ, ಮೀಂಜಾ ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯು ನಮ್ಮ ಸಹೋದರಿಯಾದಂಥ ಸುಂದರಿ ಶೆಟ್ಟಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಸತೀಶ್ ಆಳ್ವ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಬೂಬಾ ಪೂಜಾರಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಸದ್ಭಕ್ತ ಬಾಂಧವರೇ, ಸಹೋದರ ಸಹೋದರಿಯರೇ, ನಮಗೆ ಭಾಷಣ ಮಾಡಿ ಗೊತ್ತಿಲ್ಲ, ಆದರೆ ನಿಮ್ಮೊಂದಿಗೆ ಒಂದಷ್ಟು ಕೆಲಸ ಮಾಡಿ ಗೊತ್ತು ಅಷ್ಟೇ. ಈ ಕ್ಷೇತ್ರದ ಪುನಃಸ್ಥಾಪನೆಗೆ ಬೇಕಾಗಿ ನಮ್ಮ ಮಿತ್ರ ನಿಮಗೆಲ್ಲರಿಗೂ ಸುಧಾಕರ್ ಆಗಿದ್ದರೆ ನಮಗೆ ಚೆನ್ನಪ್ಪ ಅಂಥೇಳಿಯೇ ಪ್ರಸಿದ್ಧಿ ಪಡೆದಂಥ ಅವರಿಗೂ ಭಾಷಣ ಮಾತು ಗೊತ್ತಿಲ್ಲ, ಆದರೆ ಕಾರ್ಯದಲ್ಲಿ ಯಾರನ್ನು ಬೇಕಾದರೂ ಅವರು ತನ್ನ ಕೈಯ ತೆಕ್ಕೆಯೊಳಗೆ ತೆಗೆದುಕೊಂಡು ಇಂಥ ಒಂದು ಭವ್ಯವಾದ ಒಂದು ಮಂದಿರ ಶ್ರೀ ಅನಂತ ಪದ್ಮನಾಭನಿಗೆ ಕಟ್ಟಿ ಅವನನ್ನು ಇಲ್ಲಿ ಬಂಧಿಸಿ ಇಲ್ಲಿಯ ಕುಳಿತುಕೊಳ್ಳಿಸಿ ಇಲ್ಲಿಯ ಜನರಿಗೆ, ಇಲ್ಲಿಯ ಭಕ್ತಾದಿಗಳಿಗೆ ಕ್ಷೇಮವನ್ನು ಉಂಟು ಮಾಡುವಂಥ ಒಂದು ಮಹತ್ ಕಾರ್ಯವನ್ನು ಪ್ರಾಯಶಃ ಚೆನ್ನಪ್ಪನವರು ಅಥವಾ ಸುಧಾಕರ್ನವರು ಮಾಡಿದ್ದಾರೆ ಅಂತ ಹೇಳಿದರೆ ಅದು ತಪ್ಪಾಗಲಾರದು. ಮಂಜೇಶ್ವರವನ್ನು ಬಿಟ್ಟು ಹೊರಗೆ ಹೋದರೆ ಅವರು ಈ ರೀತಿಯ ಕೆಲಸದಲ್ಲೂ ಅವರು ತನ್ನನ್ನು ತೊಡಗಿಸಿದ್ದಾರೆ. ಅಂಥ ವ್ಯಕ್ತಿಯ ಅಂತ ಮೂಗಿನ ಮೇಲೆ ಬೆರಳಿಟ್ಟು ಹೇಳಬೇಕಾದಂಥ ವ್ಯಕ್ತಿ ಶ್ರೀ ಚೆನ್ನಪ್ಪನವರು. ಇಲ್ಲಿ ನಾನು ಅವರ ಮುಖಸ್ತುತಿ ಮಾಡ್ತಾ ಇಲ್ಲ, ಯಾಕೆ ಹೇಳಿದರೆ ಇದರ ಒಂದು ಕೆಲಸಕ್ಕೋಸ್ಕರ ಅವರು ನನ್ನನ್ನು ಎಷ್ಟು ಬಾರಿ ಫೋನ್ ಮಾಡಿ ಕರೆದಿದ್ದಾರೆ, ಎಷ್ಟು ಬಾರಿ ನನ್ನೊಟ್ಟಿಗೆ ಮಾತನಾಡಿದ್ದಾರೆ. ಇಲ್ಲಿ ಆರಂಭದಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟಿನ ನ್ಯಾಯವಾದಿ ಶ್ಯಾಮ್ ಭಟ್ರವರನ್ನು 2-3 ಬಾರಿ ಇಲ್ಲಿ ಕರೆತಂದು ಅವರಿಗೆ ಇಲ್ಲಿಯ ಕಾರ್ಯದ ಬಗ್ಗೆ, ಅವರಿಂದ ಇನ್ನು ಯಾವ ಜನರಿಂದ ಈ ಕ್ಷೇತ್ರಕ್ಕೆ ಸಹಕಾರಿ ಆಗಬಹುದು, ಮಡಿಕೇರಿಯ ವಕೀಲರು, ಮೈಸೂರಿನ ವಕೀಲರು, ಹೀಗೆ ಬೇರೆ ಬೇರೆಯವರನ್ನು ಹೀಗೆ ಚೆನ್ನಪ್ಪನವರ ಒಂದು ಛಲ ಈ ಮಂದಿರ ಕಟ್ಟುವಲ್ಲಿ ಅವರು ಮಾತ್ರ ಅಲ್ಲ, ಎಲ್ಲರೂ ಇದ್ದೀರಿ. ಆದರೆ ನಾನು ತಿಳಿದ ಮಟ್ಟಿಗೆ ಅವರು ಅಷ್ಟೊಂದು ಕೆಲಸವನ್ನು ಮಾಡಿದ್ದಾರೆ. ಸರ್ವಶಕ್ತನಾದ ಭಗವಂತನು ಆ ಹಿಂದೂ ಧರ್ಮದ ಒಂದು ಅವರ ಅದು ಅಳಿಲು ಸೇವೆ ಅಂತೇಳಿ ಹೇಳಿದರು, ಅದು ತಪ್ಪಾಗಲಾರದು. ಅವರು ಮಾಡಿದಂಥ ಆ ಸೇವೆ ಅದು ಬಹಳ ದೊಡ್ಡ ಸೇವೆ ಅಂತ ನಾನು ಹೇಳಿಕೊಂಡು ಪರಮಾತ್ಮನು ಅವರಿಗೆ ಮುಂದಿನ ದಿನಗಳು
ಒಳ್ಳೆಯ ಒಂದು ಸುದಿನವನ್ನಾಗಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶ್ರೀ ಅನಂತ ಪದ್ಮನಾಭ ದೇವರಲ್ಲಿ ಪ್ರಾರ್ಥಿಸ್ತಾ, ನಮಗೆಲ್ಲ ಗೊತ್ತಿದ್ದಾಗೆ ಈ ಊರಿನ ಜನರಿಗೆ ನಾನು ಕೇಳಿಕೊಂಡಾಗೆ ಈ ಮಂದಿರದ ಅನಂತ ಪದ್ಮನಾಭ ದೇವಸ್ಥಾನದ ಒಂದು ಆಲಯವನ್ನು ಕಟ್ಟುವುದಕ್ಕೆ ಈ ಪ್ರದೇಶದ ಜನರಿಗೆ ಅನಂತ ಪದ್ಮನಾಭನು ಭಯವನ್ನು ಹುಟ್ಟಿಸಿ ಇದನ್ನು ಅತಿ ಶೀಘ್ರ ಸ್ಥಾಪನೆ ಆಗುವ ಹಾಗೆ ಮಾಡಿದ್ದಾರೆ ಅಂತ ನನಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ನಾಳೆಯ ದಿನ ಅನಂತ ಪದ್ಮನಾಭ ದೇವರು ಇಲ್ಲಿ ಈ ಒಂದು ಭವ್ಯವಾದ ನಮ್ಮೆಲ್ಲರ ಕಿಂಚಿತ್ತು ಕಾಣಿಕೆಯ ಫಲವಾಗಿ, ನಮ್ಮೆಲ್ಲರ ಅಳಿಲು ಸೇವೆಯ ಒಂದು ಪ್ರಯತ್ನದ ಭಾಗವಾಗಿ, ಊರವರ ಎಲ್ಲರ ಒಂದು ಸಹಾಯದಿಂದ, ಗುರುಗಳ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ನಾಳೆ ಪ್ರತಿಷ್ಠೆ ಆಗಲಿದೆ. ಪ್ರತಿಷ್ಠೆಯಾಗಿ ನೆಲೆಯಾದ ದೇವರು ನಮ್ಮನ್ನೆಲ್ಲರನ್ನು ಹರಸಲಿ ಅಂತ ಆಶಿಸ್ತಾ, ವಿಶೇಷವಾದ ಆಶಾ ದಿಲೀಪ್ ಅವರು ಹೇಳಿದರು, ಶ್ರೀಮನ್ನಾರಾಯಣ ದಶಾವತಾರ ಅಂತೇಳಿ. ವಿಶೇಷವಾದ ಒಂದು ಸಂಗತಿ, ನಿನ್ನೆ ನಮ್ಮ ದೇಶದ ಉತ್ತರ ಪ್ರದೇಶದ ಸಂಬಾ ಜಿಲ್ಲೆಯಲ್ಲಿ ದಶಾವತಾರ ಆಗಿ ಬರುತ್ತಿರುವಂಥ ವಿಷ್ಣು ದೇವರಿಗೆ, ಕಲ್ಕಿ ದೇವರಿಗೆ ಒಂದು ಆಲಯ, ಭವ್ಯವಾದ 108 ಅಡಿ ಎತ್ತರದ ಭವ್ಯ ಆಲಯಕ್ಕೆ ನಿನ್ನೆ ತಾನೇ ನಮ್ಮ ದೇಶದ ಪ್ರಧಾನಿ ಶಂಕುಸ್ಥಾಪನೆ ಮಾಡಿದ್ದಾರೆ. 5 ವರ್ಷದ ಒಳಗೆ ಈ ದೇವಸ್ಥಾನದ ಕಾರ್ಯ ಪೂರ್ಣಗೊಳ್ಳುತ್ತದೆ. ಮುಖ್ಯ ಉದ್ದೇಶ ದಶಾವತಾರ ಈ ಕಲಿಯುಗದಲ್ಲಿ ಆಗಲಿದೆ ಅಂತ ವೇದದಲ್ಲಿ ಅದು ಪ್ರಕಟವಾಗಿದೆ. ಹಾಗಾಗಿ ದಶಾವತಾರ ದೇವರು 10ನೇ ಅವತಾರ ತಾಳುವ ಮುನ್ನವೇ ಆ ದೇವರಿಗೆ ಒಂದು ಭವ್ಯವಾದ ದೇವಾಲಯವನ್ನು ಈ ನಮ್ಮ ದೇಶದ ಜನರು ಪ್ರಧಾನಿಯ ಮುಖಾಂತರ ದೇವರಿಗೆ ಸಮರ್ಪಣೆ ಮಾಡಲಿದ್ದೇವೆ. ಹಾಗೆ ಅಂಥ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ನಮ್ಮ ಪರಿಸರದಲ್ಲಿರುವ ಅನೇಕ ನಶಿಸಿ ಹೋದಂಥ, ಅಳಿದು ಹೋದಂಥ ಅನೇಕ ದೇವಾಲಯಗಳು ಪುನರ್ನಿರ್ಮಾಣಗೊಂಡು ಒಂದು ಉಚ್ಛ್ರಾಯ ಸ್ಥಿತಿಗೆ ನಮ್ಮ ದೇಶ ಒಂದು ಸಾಂಸ್ಕೃತಿಕ ನೆಲೆಯಲ್ಲಿ, ಅದೇ ರೀತಿ ಧಾರ್ಮಿಕ ನೆಲೆಯಲ್ಲಿ ಇವತ್ತು ಭಾರತ ವಿಶ್ವ ಮನ್ನಣೆಯನ್ನು ಗಳಿಸ್ತಾ ಇದೆ. ಎಲ್ಲ ವಿಶ್ವದ ನಾನಾ ಭಾಗದಲ್ಲಿರುವ ಎಲ್ಲ ಧರ್ಮೀಯರು ಕೂಡ ಈ ಭಾರತ ದೇಶಕ್ಕೆ ಮತ್ತೊಮ್ಮೆ ಮುಖ ಮಾಡಿ ನಮ್ಮ ತತ್ವ, ಆದರ್ಶ, ನಮ್ಮ ಸಂಸ್ಕೃತಿಯನ್ನು ಪಡ್ಕೊಳ್ಳಿಕ್ಕೆ ಹಾತೊರೆಯುತ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಈ ಪ್ರದೇಶದ ಜನರು ಈ ಒಂದು ಭವ್ಯ ದೇವಾಲಯ ಕಟ್ಟಿಯಾಯಿತು, ಆ ದೇವಾಲಯವನ್ನು ಉಳಿಸಿಕೊಳ್ಳುವಂಥ ಒಂದು ದೊಡ್ಡ ಸಾಧನೆಯ ಕೆಲಸ ಅದು. ನಮ್ಗೆ ಗೊತ್ತು, ಅನೇಕ ದೇವಾಲಯಗಳಲ್ಲಿ ಪ್ರತಿಷ್ಠೆಯ ಬಳಿಕ 1 ತಿಂಗಳು 2 ತಿಂಗಳು ಕಳೆಯುವಾಗ ಅಲ್ಲಿ ಅವ್ಯವಸ್ಥೆಗಳು ಕಾಣುತ್ತದೆ. ಹಾಗಾಗಿ ನಮ್ಮ ಮಾತು ಬಹಳ ತೂಕದ್ದಾಗಿರಬೇಕು. ದೇವಾಲಯದ ಒಳಗೂ ಹೊರಗೂ ನಾವು ಮಾತನಾಡಬೇಕಿದ್ರೆ ಅದು ಬಹಳ ಜಾಗರೂಕತೆಯಿಂದ ಇದರ ಉಸ್ತುವಾರಿಯನ್ನು ವಹಿಸುವವರು ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ದೇವಾಲಯದ ಪೂಜೆಗೆ ತೊಂದರೆ ಆಗುವಂಥ ಸಂದರ್ಭ ಬಂದೇ ಬರುತ್ತದೆ. ನೀವು ಯಾವ ದೇವಸ್ಥಾನ, ಹೊಸ ದೇವಸ್ಥಾನ ಎಲ್ಲೆಲ್ಲಿ ಆಗಿದೆ ಅಲ್ಲಿ ಪೂಜೆ
ತ್ರಿಕಾಲ ಪೂಜೆ ಇದ್ದಲ್ಲಿ ಅದು ಒಂದು ಪೂಜೆ ಇದ್ದಲ್ಲಿ ವಾರಕ್ಕೆ ಪೂಜೆ, ಹೀಗೆ ಒಟ್ಟು ಅವ್ಯವಸ್ಥೆ ಆದಂಥ ಘಟನೆಗಳು ನಮ್ಮ ಮುಂದೆ ಸಾಕಷ್ಟು ಇದೆ. ಆದ್ದರಿಂದ ಇಲ್ಲಿ ನಾಳೆ ದಿನ ಪ್ರತಿಷ್ಠೆ ಬಳಿಕ ಬ್ರಹ್ಮಕಲಶದ ದಿವಸ ಸಂಕಲ್ಪ ಮಾಡುವ ಆ ಒಂದು ಕಾರ್ಯದಲ್ಲಿ ನಾವು ಅದನ್ನು ದೃಢವಾಗಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಈ ದೇವಾಲಯವನ್ನು ನಡೆಸಿಕೊಳ್ತೇವೆ ಅಂತೇಳುವ ಒಂದು ಮಾತಿಗೆ ಈ ಪ್ರದೇಶದ ಎಲ್ಲ ಭಕ್ತಾದಿಗಳು ಒಟ್ಟಾಗಿ ನಿಂತು ಸಂಕಲ್ಪ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ವೇದಿಕೆಯಲ್ಲಿ ಒಂದೆರಡು ಮಾತು ಆಡಲು ಅನುವು ಮಾಡಿಕೊಟ್ಟಂಥ ದೇವಸ್ಥಾನದ ಪುನರ್ನಿರ್ಮಾಣ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಭಾರವಾಹಿಗಳಿಗೂ ಸದ್ಭಕ್ತ ಬಾಂಧವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಒಟ್ಟುಗೂಡಿಸಿದಂಥ ಭಗವಂತನಾದಂಥ ಪರಮಪಾವನವಾದಂಥ ಈ ಮಣ್ಣನ್ನು ಪಾವನಗೊಳಿಸಿದಂಥ ಅನಂತ ಪದ್ಮನಾಭ ದೇವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಪರಿವಾರ ದೇವರಿಗೂ ಈ ಊರಿನ ದೇವರಿಗೂ ದೈವಗಳಿಗೂ ವಂದಿಸ್ತಾ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಅಧ್ಯಕ್ಷರಿಗೂ ಗಣ್ಯರಿಗೂ ಕೂಡ ವಂದಿಸ್ತಾ, ಈವರೆಗೆ ಶಿಲಾನ್ಯಾಸಕ್ಕೆ ನನ್ನನ್ನು ಆಹ್ವಾನ ಮಾಡಿದರು. ನಾವೊಂದು 4-5 ಸ್ವಾಮೀಜಿಗಳು ಇದ್ದೆವು ಆ ಕಾಲದಲ್ಲಿ. ಆ ಕಾಲಕ್ಕೆ ಏನು ಹೇಗೆ ಎಂಬಂತ ನಮಗೆ ಆ ರೂಪುರೇಷೆಯೂ ಗೊತ್ತಿರಲಿಲ್ಲ. ಈ ರೀತಿಯ ಈ ದೇವಸ್ಥಾನ ಈ ರೀತಿ ಆಗುತ್ತೆ ಎಂಬಂಥ ಆ ಒಂದು ಕನಸು ಕೂಡ ಸರಿಯಾದ ಸ್ಪಷ್ಟತೆಯಲ್ಲಿ ನಮಗೆ ಇರಲಿಲ್ಲ. ಆದರೆ ಕಾಲಕ್ರಮೇಣ ಕೆಲಸ ಆಗ್ತಾ ಇದೆ, ದೇವಸ್ಥಾನದ ನಿರ್ಮಾಣ ಆಗ್ತಾ ಇದೆ, ಅಲ್ಲಿ ಪರಮಾತ್ಮ ಇದ್ದಾನೆಂಬಂಥ ನಂಬಿಕೆಯನ್ನು ಹುಟ್ಟಿಸುವಂಥ ಕರ್ತವ್ಯ ಇಲ್ಲಿ ನಡೀತಾ ಬಂತು. ಈಗ ನೋಡುವಾಗ ಅದು ಯಾವುದೋ ಊರು, ಇದು ಯಾವುದೋ ಊರು ಎಂಬಂಥ ಒಂದು ವಿಸ್ಮಯವಾದಂಥ ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ. ಬಹಳ ಸಂತೋಷವಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಯಾವುದೋ ಒಂದು ಕಾರ್ಯ ಮಾಡುವಾಗ ಈಗ ನಮ್ಮ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುತ್ತಿರುವಂಥ ಗುರುಗಳು ಹೇಳಿದರು, ಇಚ್ಛಾಶಕ್ತಿ ಬೇಕು ಅಥವಾ ಕ್ರಿಯಾಶಕ್ತಿ ಬೇಕು, ಜ್ಞಾನಶಕ್ತಿ ಬೇಕು. ಎಲ್ಲವೂ ಒಬ್ಬರಲ್ಲಿ ಸೇರುವುದಕ್ಕೆ ಸಾಧ್ಯ ಇಲ್ಲ. ಒಂದು 10 ಮಂದಿಯಲ್ಲಿ ಇಚ್ಛಾಶಕ್ತಿ ಇದ್ದರೆ 10 ಮಂದಿಯಲ್ಲಿ ಜ್ಞಾನಶಕ್ತಿ ಇರ್ತದೆ, 10 ಮಂದಿಯಲ್ಲಿ ಕ್ರಿಯಾಶಕ್ತಿ ಇರ್ತದೆ. ಅದೆಲ್ಲ ಸಂಗಮ ಆಗುವಾಗ ಇಂಥ ದೇವಸ್ಥಾನ ನಿರ್ಮಾಣ ಆಗುವುದಕ್ಕೆ ಸಾಧ್ಯ ಇದೆ. ಭಗವಂತನ ಶಕ್ತಿ ಅಜ್ಞಾತವಲ್ಲ, ಅಭಾವವೂ ಅಲ್ಲ, ಅದು ನಮಗೆ ಜ್ಞಾತವಾಗ್ತದೆ, ಗೋಚರ ಆಗ್ತದೆ. ಹಾಗಿದ್ದುಕೊಂಡು ಏನೂ ಅಲ್ಲದಂಥ ಈ ಮಣ್ಣಿನಲ್ಲಿ ನೆಲ ಜಲಗಳಿಂದ ಒಳಗೊಂಡ ಕೃಷಿ ಸಮೃದ್ಧಿಯಾದಂಥ ಪ್ರಕೃತಿ ರಮಣೀಯವಾದಂಥ ಈ ಸ್ಥಳದಲ್ಲಿ ಒಂದು 15 ವರ್ಷಗಳಿಗೆ ಮೊದಲು ಇಲ್ಲಿ ದೇವರಿದ್ದಾರೆ ಎಂಬಂತ ಯಾರಾದರೂ ಊಹನೆ ಮಾಡಿದ್ದಿರ್ಬೋದಾ? ಆವಾಗ ಅವ್ಯಕ್ತವಾಗಿದ್ದರು ದೇವರು. ಅವ ಅನಂತ ಪದ್ಮನಾಭ. ಅನಂತ ಹೇಳೋದಕ್ಕೆ ಅದಕ್ಕೆ ಲೆಕ್ಕ ಇಲ್ಲದಂಥ ಒಂದು ಸಂಖ್ಯೆ ಅಂತೇಳಿ ಲೆಕ್ಕ. ಅನಂತ, ಅದಕ್ಕೆ ಅಂತ್ಯವೂ ಇಲ್ಲ, ಆದ್ಯವೂ ಇಲ್ಲ. ಅಂತ ಪದ್ಮನಾಭನಿಗೆ ವಿಶೇಷವಾದಂಥ ಅರ್ಥವನ್ನು ಹೇಳ್ತಾರೆ. ಪದ್ಮ ಅಂದರೆ ತಾವರೆಯಲ್ಲಿ ಮುಡಿಬಂದಂಥ ಆ ನಾಭಿಯಲ್ಲಿ ಸೇರಿಕೊಂಡಂಥ ಆ ಪರಮಾತ್ಮ. ಆ ಪದ್ಮನಾಭನು ಇಲ್ಲಿ ಅನಂತನಾಗಿದ್ದುಕೊಂಡು ಅದೆಷ್ಟೋ ಭಕ್ತಾದಿಗಳನ್ನು ಒಟ್ಟುಗೂಡಿಸಿಕೊಂಡು ಈ ರೀತಿ ಒಂದು ಸಂಭ್ರಮದ ಬ್ರಹ್ಮಕಲಶೋತ್ಸವ ನಡೆಯೋದಕ್ಕೆ ಯಾರು ಕಾರಣೀಭೂತರಾಗಿದ್ದಾರೋ, ಯಾರದಕ್ಕೆ ನಾನು ಮುಂದೆ ಬರ್ತೇನೆ ಎಂಬುದಾಗಿ ತನ್ನ ಅಂತರಾತ್ಮದಲ್ಲಿ ಭಗವಂತನನ್ನು ಸ್ಮರಿಸಿಕೊಂಡು ಮುಂದುವರಿದ್ದಾರೋ, ಅದೇ ರೀತಿ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ 2 ಸಮಿತಿಗಳು, ಒಂದು ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ, ಎಲ್ಲ ಪದಾಧಿಕಾರಿಗಳು, ಸ್ವಯಂ ಸೇವಕರಿಗೂ, ಶ್ರಮಸೇವೆ ಮಾಡಿದವರು ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಭಗವಂತನಲ್ಲಿ ಪ್ರಾರ್ಥಿಸಿಕೊಡ್ತೇನೆ, ಸುಖ ಶಾಂತಿಯನ್ನು ಕೊಡಲಿ ಎಂಬುದಾಗಿ ಮೊದಲಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಅದೇ ರೀತಿ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಮಾರ್ಗದರ್ಶನವನ್ನಿತ್ತು ನಾಳೆ ದಿನ ಪ್ರತಿಷ್ಠಾಪನೆ ಮಾಡತಕ್ಕಂಥ ಕೈಂಕರ್ಯವನ್ನು ಪಡ್ಕೊಂಡಂಥ ವರ್ಕಾಡಿ ದಿನೇಶ್ ತಂತ್ರಿ ಅವರಿಗೆ ಕೂಡ ನಾನು ವಂದನೆ ಮಾಡಿಕೊಂಡು, ಸೇರಿರುವಂಥ ಎಲ್ಲ ಭಗವದ್ಭಕ್ತರೇ, ಇಲ್ಲಿ ನಾವು ಎಲ್ಲ ಶಿಥಿಲವಾಗಿರುವಂಥ ದೇವಸ್ಥಾನಗಳು ಅಭಿವೃದ್ಧಿ ಆಗ್ತಾ ಇದೆ, ಶಿಥಿಲವಾದಂಥ ದೈವಸ್ಥಾನಗಳು ಅಭಿವೃದ್ಧಿ ಆಗ್ತಾ ಇದೆ. ಈಗ ಇವರು ಶ್ರೀತರೊಂದು ಹೇಳಿದರು, ದೇವಸ್ಥಾನದಲ್ಲಿ ಅಥವಾ ದೈವಸ್ಥಾನದಲ್ಲಿ ಸಂಭ್ರಮದ ಉತ್ಸವಾದಿಗಳು ನಡೆಯುತ್ತವೆ, ಎಲ್ಲರೂ ಬಂದು ಸೇರಿಕೊಳ್ತಾರೆ.
ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ, ಮನೋರಂಜನೆ ನಡೆಯುತ್ತದೆ, ದೇವರ ಉತ್ಸವಾದಿಗಳು ನಡೆಯುತ್ತದೆ. ಆದರೆ ಒಂದು 2 ತಿಂಗಳ ನಂತರ ಮರೆತೇ ಹೋಗ್ತಾರೆ. ಅದಾಗಬಾರದು. ಮರೆತು ಹೋದರೆ ದೇವರ ಅಸ್ತಿತ್ವ ಕೂಡ ಅದು ಕೂಡ ಕ್ಷೀಣವಾಗ್ತದೆ. ಹಾಗಾಗಬಾರ್ದು. ಒಂದು ವಾರದಲ್ಲಿ 1 ದಿವಸವಾದರೂ ನಾವು ಈ ದೇವಸ್ಥಾನಕ್ಕೆ ಬರಬೇಕೆಂಬಂಥ ಸಂಕಲ್ಪವನ್ನು ಭಕ್ತರು ಮಾಡಿದರೆ ಆ ದೇವಸ್ಥಾನ ಉತ್ತರೋತ್ತರವಾದಂಥ ಅಭಿವೃದ್ಧಿಯಲ್ಲಿ ಹೋಗಿ ಭಕ್ತರು ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಯುವುದಕ್ಕೆ ಬಾಳುವುದಕ್ಕೆ ಸಾಧ್ಯ ಇದೆ. ಉತ್ಸವ ವಿಜೃಂಭಣೆಯಲ್ಲಿ ಬರಬೇಕಿದ್ದರೆ, ಶಕ್ತಿ ಸಂಪನ್ನನಾಗಿ ಬೆಳೆಯಬೇಕಿದ್ದರೆ, ಷೋಡಶ ಕಲೆಗಳನ್ನು ಕ್ರೋಢೀಕರಿಸಿಕೊಂಡು ಅವನು ಮತ್ತೆ ಅದನ್ನು ಶೇಖರಣೆ ಮಾಡಿಕೊಳ್ಳುವುದಕ್ಕೆ 5 ವಿಷಯಗಳಿವೆ. ಒಂದು ಆಚಾರ್ಯ ಅಂದರೆ ತಂತ್ರಿಗಳ ಮಾತನ್ನು ಕೇಳಿ ಪಾಲನೆ ಮಾಡೋದು. ಮತ್ತೊಂದು ನಿಯಮ. ನಮಗೆ ಏನು ನಿಯಮವನ್ನು ಸೂಚಿಸ್ತಾರೆ ಇಲ್ಲಿ ಬ್ರಹ್ಮಕಲಶ ದಿವಸ, ಅದು ಪ್ರಸಿದ್ಧ ಆದ ಕೂಡಲೇ ಅವರು ತಂತ್ರಿಗಳು ಮಾಡ್ತಾರೆ. ಆ ನಿಯಮವನ್ನು ಪಾಲಿಸು. ಮತ್ತು ತಪಸ್ಸು, ಜಪ ತಪ ನಿಯಮಗಳು. 2ನೇದಾಗಿ ಉತ್ಸವ, 4ನೇದಾಗಿ ಉತ್ಸವ, ತದನಂತರದ ಅನ್ನ ಸಂತರ್ಪಣೆ, ಅನ್ನದಾನ. ಇದು 5 ವಿಷಯಗಳು ಕ್ಷೇತ್ರ ವೃದ್ಧಿಗೆ ಕಾರಣ ಅಂಥೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಅದನ್ನು ಪಾಲಿಸಿಕೊಂಡು ಬರಬೇಕು. ಇವಾಗ ನಾವು ಹೇಳುತ್ತಿರುವಂಥ ವಿಷಯಗಳು, ಈಗ ಧಾರ್ಮಿಕ ಉಪನ್ಯಾಸ ಮಾಡಿದರೆ ಒಳ್ಳೆಯ ವಿಷಯಗಳು. ಯಾಕೆಂದರೆ ನಮ್ಮಲ್ಲಿ ಕೆಲವು ಧರ್ಮತತ್ವಗಳು ಅದು ಮೂಢನಂಬಿಕೆ ಎಂದು ಹೇಳ್ತಾರೆ. ಬಾಯಿ ಹಾ ಅಂತೇಳಿ ಮಾಡುವಾಗ ಅವು ಚಿಟಿಕೆ ಹೊಡೆಯೋದು ಯಾಕೆ? ಅದು ಒಂದೊಂದು ಕ್ರಮ ಅಂತೇಳಿ ಅಷ್ಟೇ ಗೊತ್ತಿರೋದು, ಉಳಿದ ವಿಷಯ ಗೊತ್ತಿರೋದಿಲ್ಲ. ಆದರೆ ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಅದು ಸರಿ. ಕುಳಿತು ಊಟ ಮಾಡಬೇಕು, ಅದನ್ನು ಕೂಡ ನಾವು ಕೂಡ ಹೇಳೋದು ಹಾಗೆ. ಬ್ರಾಹ್ಮಣರ ಭೋಜನವನ್ನು ನಾವು ಕಲಿಯಬೇಕು. ಬ್ರಾಹ್ಮಣರ ಭೋಜನ ಅದು ಪರಿಶುದ್ಧವಾದಂಥ ಕ್ರಮದಲ್ಲಿ ನಡೆಯುತ್ತದೆ. ಅದು ನಾವು ಉಳಿದವರು ಮಾಡುವುದಿಲ್ಲ. ಯಾಕೆ ಅಂತ ಹೇಳಿದರೆ ಮನೆಯಲ್ಲಿ ಎಷ್ಟು ವಿಶಾಲವಾದಂಥ ಜಾಗ ಇದ್ದರೂ, ಬೇಕಾದಂಥ ಅದಕ್ಕೆ ಬೇಕಾದಂಥ ಪೀಠಗಳಿದ್ದರೂ ಕೂಡ ನಾವು ನಿಂತು ಊಟ ಮಾಡೋದು ಅಥವಾ ಟೇಬಲಲ್ಲಿ ಇಟ್ಟು ಊಟ ಮಾಡೋದು. ಅದು ಒಂದಿಷ್ಟು ಪಾತ್ರದಲ್ಲಿಟ್ಟು ಅದನ್ನು ಬಡಿಸಿಕೊಂಡು ಅವರವರೇ ಊಟ ಮಾಡೋದು. ಅದಕ್ಕೂ ಒಂದು ಸಂಪ್ರದಾಯ ಇದೆ. ಮನೆಯಲ್ಲಿ ಮಕ್ಕಳಿಗೆ ತಾಯಿ ಬಡಿಸಬೇಕು. ಸಾಕ ಮಗ ಅಂತ ಕೇಳಿ ಬಡಿಸಬೇಕು. ಆ ಬಡಿಸಿ ಉಣ್ಣುವಂಥ ಊಟವೇ ದೇಹಕ್ಕೆ, ಅದು ನಾವು ಹೇಳ್ತೇವೆ ಗ್ಲುಕೋಸ್ ಅಂತೇಳಿ ಇಂಗ್ಲೀಷ್ನಲ್ಲಿ, ಅದು ಮತ್ತೆ ರಕ್ತ ಆಗುವುದು, ಆ ಚೈತನ್ಯ ಬರುವುದು, ನೆಮ್ಮದಿಯ ಜೀವನವನ್ನು ನಡೆಸೋದಕ್ಕೆ ಆರೋಗ್ಯಪೂರ್ಣವಾಗುವುದು. ಎಲ್ಲೋ ನಿಂತು ಏನೋ ಯೋಚನೆ ಮಾಡಿಕೊಂಡು, ಮೊಬೈಲ್ ನೋಡಿಕೊಂಡು ಅಥವಾ ಇನ್ನೊಬ್ಬರಲ್ಲಿ ಮಾತಾಡಿಕೊಂಡು ಊಟ ಮಾಡುವಂಥ ಊಟ ಅದು ಆರೋಗ್ಯಕ್ಕೆ ಪಥ್ಯವಲ್ಲ ಅಂತೇಳಿ ಶಾಸ್ತ್ರ ಇದೆ. ಆದ ಕಾರಣ ಊಟಕ್ಕೂ ಒಂದು ನಿಯಮವನ್ನು ಇಟ್ಟುಕೊಳ್ಳೋದು. ಮುಂದೆ ಆದರೂ ಸಾಧ್ಯ ಇದ್ದ ಮನೆಯಲ್ಲಿ 1, 2, 3 ಜನ ಇರುವಂಥ ಮನೆಯಲ್ಲಿ ಟೇಬಲ್ ಬೇಡ ನಮಗೆ. ಮನೆಯಲ್ಲಿ ಕುಳಿತು ಊಟ ಮಾಡುವುದೇ ಸಂಭ್ರಮ, ಸಂತೋಷ. 3-4 ಜನ ಕುಳಿತು ಊಟ ಮಾಡುವಂಥ ಸಂತೋಷ ಏನು? ಮೊದಲೆಲ್ಲ ಅವಿಭಕ್ತ ಕುಟುಂಬದಲ್ಲಿ ಹಾಗೇ ಇತ್ತು, ನಮ್ಮ ಮನೆಯಲ್ಲಿ ಹಾಗೇ ಇತ್ತು. ನಾವು ಬಡವರು ಆ ಕಾಲದಲ್ಲಿ, ಆದರೂ ಕೂಡ ನಾವೆಲ್ಲ ಮಕ್ಕಳು ತಾಯಿ ಎಲ್ಲ ಒಟ್ಟಿಗೆ ಕುಳಿತು ಮಾತಾಡಿಕೊಂಡು, ಅಥವಾ ನಾವು ಮಕ್ಕಳೆಲ್ಲ ಹೊಡೆದಾಡಿಕೊಂಡು ಮಾತಾಡಿಕೊಂಡು ಊಟ ಮಾಡೋದು. ಅದು ಇಷ್ಟು ಊಟ ಮಾಡಿದರೂ ನಮಗೆ ಹೊಟ್ಟೆ ತುಂಬ್ತಾ ಇತ್ತು. ಈಗ ನಮಗೆ ಬೇಡ, ಹೊಟ್ಟೆ ತುಂಬುವುದೆಲ್ಲ ಬೇಡ ಅಂತ ಹೇಳೋದಕ್ಕೆ ನಮಗೆ ಏನು ಕಾರಣ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ವ್ಯಾಯಾಮ ಆಗೋದಿಲ್ಲ. ನಿಂತುಕೊಂಡು ಊಟ ಮಾಡಿದರೆ ವ್ಯಾಯಾಮ ಆಗ್ತದ? ಬಗ್ಗಿ ಒಂದೊಂದೇ ಆ ತುತ್ತನ್ನು ಸ್ವೀಕಾರ ಮಾಡುವಾಗ ಇಲ್ಲಿರುವಂಥ ನಮ್ಮ ಆ ವಾಯುಗಳೆಲ್ಲ ಬೇರೆ ಬೇರೆ ಕಡೆಗೆ ಚಲನೆಯಾಗಿ ಆ ಊಟದ ಪರಿಪಕ್ವತೆಯನ್ನು ಹೊಟ್ಟೆಯಲ್ಲಿ ತುಂಬಿಸಿಕೊಳ್ತದೆ, ಸಾಕು ಅಂತೇಳಿ ಹೇಳ್ತದೆ. ಆದ ಕಾರಣ ನಾವು ಕುಳಿತು ಊಟ ಮಾಡುವಷ್ಟು ತೃಪ್ತಿಕರವಾದಂಥ ವಿಷಯ ಬೇರೊಂದಿಲ್ಲ. ಬೇರೆ ಬೇರೆ ವಿಷಯಗಳು, ಈ ಧಾರ್ಮಿಕ ಸಂಬಂಧವಾದಂಥ ವಿಷಯಗಳು ನಮ್ಮಿಂದ ಕಳೆದು ಹೋಗಿದೆ, ನಶಿಸಿ ಹೋಗಿದೆ. ಅದನ್ನು ಪುನರುತ್ಥಾನ ಮಾಡಬೇಕೆಂಬಂಥ ಉದ್ದೇಶ ನಾವು ಹೇಳ್ತಾ ಇದ್ದೇವೆ. ಮಕ್ಕಳಿಗೆ ಪ್ರಾರಂಭಿಕವಾದಂಥ ಸಂಸ್ಕಾರ ಏನು? ನಮಸ್ಕಾರ ಕೊಡೋದು, ಹಿರಿಯರಿಗೆ ನಮಸ್ಕಾರ ಕೊಡು. ಈಗ ಗುರುಗಳು ಸಿಕ್ಕಿದ್ರೆ ಕೊಡ್ತಾರೆ ನಮಸ್ಕಾರ, ಕೊಡ್ತಾರೆ ಗುರುಗಳೇ. ಒಂದು ಕೈಯಲ್ಲಿ ಕೊಡ್ಬೋದು, ಅಥವಾ ಏನಾದರೂ ಇಂಗ್ಲೀಷ್ನಲ್ಲಿ ಹೇಳ್ಬೋದು. ನಿಜವಾದಂಥ ನಮಸ್ಕಾರ 2 ಕೈಗಳಲ್ಲಿ ಆತ್ಮವನ್ನು ಅನುಭವಿಸಿಕೊಂಡು ನಮಸ್ಕಾರವನ್ನು ಹಸ್ತಾಂತರ ಮಾಡುವುದು ಅಥವಾ ಪರಿವರ್ತನೆಗೊಳಿಸುವುದು, ನನ್ನದಾದಂಥ ಸಂಸ್ಕಾರವನ್ನು ಅವರಿಗೆ ಕೊಡುವುದು. ಅವರು ನಮಗೆ ಆಶೀರ್ವಾದ ಮಾಡಬೇಕು. ಅಥವಾ ಸರಿಸಮಾನರಾದರೆ ನಮಸ್ಕಾರ ಪುನಃ ಕೊಡಬೇಕು. ಅದು ನಮ್ಮ ಒಂದು ಧಾರ್ಮಿಕ ಕ್ರಿಯೆ. ಅದನ್ನು ಮಕ್ಕಳಿಗೆ ಕಲಿಸಬೇಕು. ಮತ್ತು ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡಬೇಕು. ಈಗ ಕೊಡ್ತಾರಾ? ಇಲ್ಲ. ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು? ನಮ್ಮ ಮನೆಯ ಹಿರಿಯರಿಗೆ ಕೊಟ್ಟು ಕಲಿಸಬೇಕು. ಮತ್ತು ಉಳಿದವರಿಗೆ ಕೊಡೋದಕ್ಕೆ ಅಭ್ಯಾಸ ಆಗ್ತದೆ. ನಿನ್ನೆ ನಾನೊಂದು ಕಾರ್ಯಕ್ರಮದಲ್ಲಿ ಕುಳಿತುಕೊಂಡಿರುವಾಗ ಒಬ್ಬ ಹುಡುಗ ಬಂದ. ಇಷ್ಟು ಸಣ್ಣ ಇರೋದು, ಪಂಚೆ ಹುಟ್ಟಿದ್ದಾನೆ, ವೈಟ್ ಶರ್ಟ್ ಆಗಿದ್ದಾನೆ. ಕಾಲು ಹಿಡಿದ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ದಿಲೀಪ ಅಂತ ಹೇಳಿದ. ಏನು ಮಾಡ್ತಾ ಇದ್ದಿ? ನನಗೆ ಶಾಲೆಗೆ ಹೋಗ್ತಾ ಇದ್ದೇನೆ. ಏನು ಕಲಿತಾ ಇದ್ದಿ? ಚೆಂಡೆ ಕಲಿತಾ ಇದ್ದೆ. ಶಾಲೆಯಲ್ಲಿ ಎಷ್ಟನೇ ಕ್ಲಾಸು? 6ನೇ ಕ್ಲಾಸು.
ನೀವು ಚೆಂಡೆ ಹೇಗೆ ಕಲಿಯೋದು? ನಾನು ಕ್ಲಾಸಿಗೆ ಹೋಗ್ತೇನೆ, ಮತ್ತೇನು ಕಲಿತೀನಿ, ಭರತನಾಟ್ಯ ಕಲಿತೀನಿ. ನೋಡಿ ಎಷ್ಟು ಸಂತೋಷ ಆಗ್ತಾ ಇದೆ. ಹಾಗೆ ಇರುವಾಗ ಕಾಲ ಹಿಡಿದು ನನ್ನ ಆಶೀರ್ವಾದ ತಗೊಂಡು ಅವ ಹೇಳಿದಂಥ ಕ್ರಮವನ್ನು ನೋಡುವಾಗ ಮುಂದೆ ಹೇಗೆ ಆಗ್ಬೋದು ಅಂತೇಳಿ ನಾನು ಅಲ್ಲಿ ಉಲ್ಲೇಖ ಮಾಡಿದೆ. ಅಂಥ ಸಂಸ್ಕಾರವನ್ನು ನಾವು ಕಲಿಸಬೇಕು ಮಕ್ಕಳಿಗೆ. ಕೆಲವು ಮಕ್ಕಳಲ್ಲಿ ಉಂಟು, ಇಲ್ಲ ಅಂತ ಹೇಳುವುದಲ್ಲ, ಆದರೂ ಕೂಡ ಅದನ್ನು ನಾವು ಕಲಿಸಬೇಕು. ದೇವಸ್ಥಾನದ ಆ ಒಂದು ಕಟ್ಟುಕಟ್ಟಳೆಯನ್ನು ಪಾಲಿಸಬೇಕು. ಮಕ್ಕಳು ಹೋಗುವಾಗ ಪೂಜೆ ಆಗುವಾಗ ಮಕ್ಕಳ ಕೈಯಲ್ಲಿ ಆಟಿಕೆಯನ್ನು ಕೊಡಬಾರದು, ಮೊಬೈಲನ್ನು ಕೊಡಬಾರದು. ಕೆಲವರಿಗೆ ಉಂಟು, ಮಗು ಅಳ್ತದೆ ಅಂತೇಳಿ ಮೊಬೈಲ್ ಕೊಡೋದು. ದೇವರ ಪೂಜೆ ಆಗ್ತಾ ಇರ್ತದೆ, ಅದು ಕೊಡಬಾರದು. ನಾವು ಕೊಟ್ಟರೆ ನಮ್ಮ ನಂಬಿಕೆ, ನಮ್ಮ ಭಕ್ತಿ ಅಲ್ಲಿ ಸಲ್ಲಲ್ಪಡುವುದಿಲ್ಲ. ದೇವರನ್ನು ತೋರಿಸಬೇಕು ಮಕ್ಕಳಿಗೆ. ಆ ದೇವರ ಒಂದು ಮಂಗಳಾರತಿ ಆಗುವುದು ಎಲ್ಲವನ್ನು ತೋರಿಸಬೇಕು. ಹಾಗೆ ತೋರಿಸಿದರೆ ಮಾತ್ರ ಮಕ್ಕಳಿಗೆ ಭಯ ಭಕ್ತಿ ಹುಟ್ಟುತ್ತದೆ. ಅದೇ ರೀತಿ ಈ ಸನ್ನಿಧಾನದಲ್ಲಿ ನಾಳೆ ಪ್ರತಿಷ್ಠಾಪನೆಗೊಳ್ಳುವಂಥ ಭಗವಂತ ಅನಂತನಾಗಿದ್ದುಕೊಂಡು ಲೋಕಕ್ಕೆ ಕಲ್ಯಾಣವನ್ನು ಮಾಡತಕ್ಕಂಥ ಪರಮಾತ್ಮನ ದಶಾವತಾರಗಳಲ್ಲಿ ಯಾವ ರೀತಿ ಅವತಾರವನ್ನು ತಾಳಿ ದುಷ್ಟಮರ್ದನ ಮಾಡಿದ್ದಾನೋ, ಅದೇ ರೀತಿ ಶ್ರೀರಾಮನ ಒಂದು ಬಹು ದೊಡ್ಡದಾದಂತಹ ನಿಲಯ ಅಥವಾ ಮಂದಿರ ಅದು ಪ್ರತಿಷ್ಠಾಪನೆಯಾಗಿ ವಿಶ್ವಕಾರಕವಾದಂಥ ದೃಷ್ಟಿ ನಮ್ಮ ಭಾರತಕ್ಕೆ ಬೀಳುವಂಥ ಒಂದು ಕರ್ತವ್ಯವನ್ನು ಭಗವಂತ ಮೋದಿಜಿಯವರ ಮುಖಾಂತರ ಮಾಡಿಸಿಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಒಂದು 5 ದಿವಸ ನಾವು ಕೂಡ ಅಲ್ಲಿ ಇದ್ದುಕೊಂಡು ಆ ಪ್ರತಿಷ್ಠಾಪನೆಯನ್ನು ಕಾಣುವಂಥ ಯೋಗ ಆ ಭಗವಂತ ನಮಗೆ ಕರುಣಿಸಿದ್ದಾನೆ, ಅನಂತ ಪದ್ಮನಾಭ ದೇವರು. ಈ ಸಂದರ್ಭದಲ್ಲಿ ನಾವು ಹೇಳಿದಷ್ಟೇ ಬಹಳ ಸಂತೋಷ ಆಯಿತು. ಯಾಕೆಂತೇಳಿದರೆ ಇಂಥ ದೇವಸ್ಥಾನಗಳು ಅಲ್ಲಲ್ಲಿ ಆ ಒಂದು ಪ್ರತಿಷ್ಠಾಪನೆಯನ್ನು ಪಡೆದು ಭಕ್ತರ ಆ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಇನ್ನೊಂದು ಸಮಾಜದವರ, ಇನ್ನೊಂದು ಮತದವರ ಆ ಪ್ರಾರ್ಥನಾ ಮಂದಿರಗಳು ಅಲ್ಲಲ್ಲಿ ಗಲ್ಲಿಗಳಲ್ಲಿ ಆಗ್ತಾ ಇದೆ. ನಮಗೆ ಯಾಕೆ ಆಗಬಾರ್ದು? ಹಾಗಾದರೆ ನಮಗೆ ಒಂದು ವಿಶಿಷ್ಟವಾದಂಥ ಸಂಪ್ರದಾಯ ಇದೆ. ಅವರಿಗೊಂದು ಕಟ್ಟಡ ಆದರೆ ಸಾಕಾಗ್ತದೆ, ನಮಗೆ ಹಾಗಾಗುವುದಿಲ್ಲ. ನೋಡಿ ಎಷ್ಟು ವಿಶಿಷ್ಟವಾದಂಥ ಸಂಪ್ರದಾಯವನ್ನು ನಮ್ಮ ಹಿಂದಿನ ಋಷಿಮುನಿಗಳು ತೋರಿಸಿಕೊಟ್ಟಿದ್ದಾರೆ. ಇದು ಅಚಂದ್ರಾರ್ಕವಾಗಿ ಉಳಿಯತಕ್ಕಂಥ ಒಂದು ಸಾನ್ನಿಧ್ಯ. ನೋಡಿ, ಮಣ್ಣಿನ ಅಡಿಯಲ್ಲಿದ್ದರೂ ಕೂಡ ಅವ್ಯಕ್ತವಾಗಿದ್ದರೂ ಕೂಡ ನಮಗೆ ಗೊತ್ತಿರಲಿಲ್ಲ. ಗೊತ್ತಾದ ನಂತರ ನಾವು ಏನು ಮಾಡಿದ್ದೇವೆ, ಇದು ಯಾವ ಕಾಲಕ್ಕೆ ಇನ್ನು ಅಂತೇಳಿ ನಮಗೆ ಅದರ ಉಲ್ಲೇಖ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ನಶ್ವರ, ದೇವರು ಶಾಶ್ವತವಾಗಿರತಕ್ಕಂಥ ದೇವರು. ಆದ ಕಾರಣ ನಾವು ದೇವರಲ್ಲಿ ನಿತ್ಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭಗವಂತ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಹೇಳಿದ ಹಾಗೆ ಕಣ್ಣು, ಕಾಲು, ಕಿವಿ, ಪಂಚೇಂದ್ರಿಯಗಳು, ದೇಹದ ಎಲ್ಲ ಅಂಗಗಳನ್ನು ಸರಿಯಾಗಿ ಕೊಟ್ಟಿದ್ದಾನೆ. ಸರಿಯಾಗಿ ಇಲ್ಲದಂಥ ಅಂಗಹೀನರು ಬದುಕುತ್ತಾರೆ, ಕಣ್ಣಿಲ್ಲದವರು ಬದುಕ್ತಾರೆ. ಅದು ದೇವರ ಸೃಷ್ಟಿ. ನಾವು ಅದಕ್ಕೆ ಏನು ಹೇಳುವುದಕ್ಕಿಲ್ಲ, ಅವರ ಪಾಪ ಅಂತೇಳಿ ಹೇಳಲಿಕ್ಕಿಲ್ಲ. ಯಾಕೆಂದರೆ ಅದರ ಪೂರ್ವಜನ್ಮದ ಕರ್ಮಾನುಸಾರವಾಗಿ ಜನ್ಮವೆತ್ತುತ್ತಾರೆ. ಆದ ಕಾರಣ ನಾವೆಲ್ಲ ಪುಣ್ಯಶಾಲಿಗಳು. ಎಷ್ಟೋ ಬ್ರಹ್ಮಕಲಶಗಳನ್ನು ನಾವು ಶ್ರೀಯುತರು ಎಷ್ಟೋ ಬ್ರಹ್ಮಕಲಶದಲ್ಲಿ ಭಾಗಿಗಳಾಗಿದ್ದಾರೆ. ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನ, ಅದೇ ಅಲ್ಲಿ ಆಗತಕ್ಕಂಥ ಎಲ್ಲ ಆ ಒಂದು ಬ್ರಹ್ಮಕಲಶಗಳಲ್ಲಿ ಪಾಲ್ಪಡೆದವರು ಶ್ರೀಯುತ ನಮ್ಮ ಮಡ್ಡುಬೇಡಿನ ಸತೀಶ್ ಆಳ್ವರು. ಅದೇ ರೀತಿ ಇವರು ಕೂಡ ಇಲ್ಲಿದ್ದವರು ಎಲ್ಲ ಅದರಲ್ಲಿ ಪಾಲ್ಗೊಂಡಂಥ ವ್ಯಕ್ತಿಗಳೇ. ಇವರಿಗೆಲ್ಲ ಒಂದು ಹೊಣೆ ಇದೆ. ಆದ ಕಾರಣ ಇಲ್ಲಿ ಮಾತೃಶಕ್ತಿ ಕೂಡ ಇದೆ. ಎಲ್ಲಿ ಪುರುಷ ಶಕ್ತಿಗೆ ಆ ಒಂದು ಪ್ರಬಲವಾದಂಥ ಶಕ್ತಿ ಬೆರಿಬೇಕಿದೆ, ಶಿವನಿಗೆ ಆ ಒಂದು ಶಿವ ಶಕ್ತಿ ಅಂತ ಹೇಳ್ತೇವೆ. ಶಿವನಿಗೆ ಶಕ್ತಿ ಇಲ್ಲದ್ರೆ ಶಿವನ ಶಕ್ತಿ ಏನು ಅಲ್ಲಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಸ್ತ್ರೀ ಶಕ್ತಿ ಕೂಡ ಲಕ್ಷ್ಮಿ ಇರ್ಬೋದು, ಸರಸ್ವತಿ ವಿದ್ಯೆಗೆ ಇರ್ಬೋದು, ಲಕ್ಷ್ಮಿ ಸಂಪತ್ತಿಗೆ ಇರ್ಬೋದು, ಕಾಳಿ ದುಷ್ಟ ಸಂಹಾರಕ್ಕೆ ಇರ್ಬೋದು. ಅಂಥ ಸ್ತ್ರೀಶಕ್ತಿ ಕೂಡ ಈ ವೇದಿಕೆಯಲ್ಲಿ ಇದ್ದುಕೊಂಡು ವೇದಿಕೆಯ ಅಂದ, ವೇದಿಕೆಯ ಆ ಸೌಂದರ್ಯವನ್ನು ವೃದ್ಧಿಸಿಕೊಡುವುದಕ್ಕೆ ಅವರು ಕೂಡ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಭಗವಂತನ ಮಕ್ಕಳಾಗೋಣ, ಸೇವಕರಾಗೋಣ, ನಾವು ಭಕ್ತರಾಗೋಣ. ದೇವರಿಗೆ ಕೊಡುವಂಥ ನಾನು ಏನು ಕೊಟ್ಟರೂ ಕೂಡ ದೇವರಿಗೆ ಏನು ಕೊಟ್ಟರೂ ಸಾಕಾಗುವುದಿಲ್ಲ. ಯಾಕೆಂದರೆ ದೇವನ ಅನಂತನಿಗೆ ನಾವು ಏನು ಕೊಡೋದು? ನಮ್ಮ ಅನಂತವಾದಂಥ ಶ್ರೀಮಂತಿಗೆ ಮನಸ್ಸಿನ ಕಿರು ಕಾಣಿಕೆಯನ್ನು ನಾವು ಹೂವನ್ನು ಸಮರ್ಪಿಸಿದರೆ ಭಗವಂತ ಸ್ವೀಕಾರ ಮಾಡಿಕೊಂಡು ಅದು ಮೇರುತ್ತಿಲ್ಲ ಎಂಬುದಾಗಿ ಸ್ವೀಕಾರ ಮಾಡಿಕೊಂಡು ನಮಗೆ ಅನುಗ್ರಹ ಮಾಡ್ತಾನೆ ಎಂಬಂಥ ಆ ಒಂದು ವಾಕ್ಯ ಭಗವದ್ಗೀತೆಯಲ್ಲಿದೆ. ಆದ ಕಾರಣ ನಾವೆಲ್ಲರೂ ಸುಖಿಗಳಾಗೋಣ, ಇಂಥ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ಸೇರಿಕೊಳ್ಳೋಣ ಎಂಬುದಾಗಿ ಹೇಳಿಕೊಂಡು ಎಲ್ಲವರಿಗೂ ಕೂಡ ಇಲ್ಲಿ ವೇದಿಕೆಯಲ್ಲಿರುತ್ತಂಥ ಇವತ್ತಿನ ಅಧ್ಯಕ್ಷರು ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ನಾವು ಮಾತಾಡಿಕೊಂಡಿದ್ದೇವೆ. ಯಾಕಂತೇಳಿ ಇನ್ನೂ ಕೂಡ ಹೆಚ್ಚು ಕಾಲ ಅವರು ಇಂಥ ಕಾರ್ಯಕ್ರಮಗಳಿಗೆ ಸೇರಿಕೊಂಡು ಮಾರ್ಗದರ್ಶನ ಕೊಡುವಂಥ ಅವಕಾಶವನ್ನು ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ತೀನಿ. ಇನ್ನು ಮಾತೇರಿದ್ದಾರೆ ಅವರಿಗೆ ಕೂಡ ಒಂದಿಸ್ತಾ, ಮತ್ತು ಇಲ್ಲಿರ್ತಕ್ಕಂಥ ಒಳ್ಳೆಯ ಸಂದೇಶವನ್ನು ಕೊಟ್ಟಂಥ ಹರಿಶ್ಚಂದ್ರರು. ನಾನು ತುಳುವಿನಲ್ಲಿ ಮಾತಾಡಬೇಕಿತ್ತು, ಆದರೆ ನಾನು ಸ್ವಲ್ಪ ಕನ್ನಡದಲ್ಲೇ ಮುಂದುವರಿದವ ಸಣ್ಣದಿರುವಾಗಲಿ. ಆದ ಕಾರಣ ನನ್ನ ಪರವಾಗಿ
ಇದ್ದಾರೆ ತುಳುವಿನಲ್ಲಿ ಮಾತಾಡೋರು. ಆದ ಕಾರಣ ಈಗ ಕನ್ನಡದಲ್ಲಿ ಮಾತಾಡಿದರೆ ಚೆನ್ನಪ್ಪಣ್ಣ ನನ್ನನ್ನಿಲ್ಲಿ ಬರಮಾಡಬೇಕಿದ್ರೆ ಅವರು ಹೇಳಿದ್ದಾರೆ ಚೆನ್ನಪ್ಪಣ್ಣ ಸುಧಾಕರ ಮತ್ತು ಚೆನ್ನಪ್ಪಣ್ಣ ಪೂರ್ವಾಶ್ರಮದಿಂದ ಸ್ವಲ್ಪ ಒಂದು ಸಣ್ಣ ಸಂಬಂಧ ಇತ್ತು ಅಂತೇಳಿ ಕಾಣ್ತದೆ. ಆದ ಕಾರಣ ಅವರು ಕರೆದ ಕಾರಣ ಆ ದಿವಸ ಬಂದಿದ್ದೇನೆ ನಾನು. ಆ ನಂತರ ದಿನಗಳಲ್ಲಿ ಇಲ್ಲಿಯ ವಿಷಯಗಳನ್ನು ಅವರ ಮೂಲಕ ತಿಳಿದುಕೊಳ್ತಾ ಇದ್ದೆ. ಈ ಸಂದರ್ಭದಲ್ಲಿ ಕೂಡ ಅವರು ಪಾದರಸಂತೆ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುವ ಎಲ್ಲರನ್ನು ಒಟ್ಟುಗೂಡಿಸುವಂಥ ಒಂದು ಚೈತನ್ಯ ಅವರಲ್ಲಿದೆ. ಉಳಿದವರು ಕೂಡ ಪ್ರೀತಿಯಲ್ಲಿ ಇಲ್ಲಿ ಅವರನ್ನು ಸೇರಿಸಿಕೊಂಡಿದ್ದಾರೆ. ಪ್ರೀತಿ ಮುಖ್ಯ. ಪ್ರೀತಿಯಿಂದ ದೇಶವನ್ನು ಪ್ರಪಂಚವನ್ನು ಗೆಲ್ಲುವುದಕ್ಕೆ ಸಾಧ್ಯ ಇದೆ. ದ್ವೇಷದಿಂದ ಒಂದೇ ಒಂದು ಮನುಷ್ಯನನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಒಂದು ಮನುಷ್ಯ ಇದು ಚೆನ್ನಪ್ಪನಿಗೆ ದ್ವೇಷದಲ್ಲಿ ನಾನು ಹೊಡೆದರೆ ಅಥವಾ ಬೈದರೆ ಅವರು ನನಗೆ ಹೊಡಿತಾರ? ಅವರು ನನಗೆ ಬಡಿದಾರು. ಹಾಗೆ ಇಡೀ ದೇಶವನ್ನು ಪ್ರೀತಿಯಿಂದ ಗೆಲ್ಲುವುದಕ್ಕೆ ಸಾಧ್ಯ ಇದೆ ಎಂಬಂಥ ಸಂದೇಶವನ್ನು ಹೇಳುತ್ತಾ ಎಲ್ಲವರಿಗೂ ಕೂಡ ಮಗದೊಮ್ಮೆ ನಾನು ಅಭಿನಂದನೆಯನ್ನು ಹೇಳುತ್ತಾ ಮುಂದೆ ಕೂಡ ಈ ಪರಿಸರದಲ್ಲಿ ಬಂದಾಗ ಅನಂತ ಪದ್ಮನಾಭ ಸ್ವಾಮಿಯ ಪಾದಕ್ಕೆ ಪ್ರಾರ್ಥನೆ ಮಾಡುವಂಥ ಯೋಗವನ್ನು ನನಗೆ ಕರುಣಿಸಲಿ ಎಂಬುದಾಗಿ ಹೇಳಿಕೊಂಡು ನನ್ನ ಎರಡು ಮಾತುಗಳನ್ನು ಜಗದಂಬೆ ಚಾಮುಂಡೇಶ್ವರಿಯ ಪಾದದಲ್ಲಿ ಸಮರ್ಪಿಸ್ತೇನೆ. ಜಯ ಶ್ರೀಮಾತ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮಡು ಮಾನದಿಗಿದ ಬಿನ್ನೆರ ಮನೆಟು ಓಲಗ ಆಯರೆಪ್ಪನಂಚಿನ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಗುರಿಕಾರ್ತಿ ಇಂಚು ಮಾತಿನ ಪರವಾದ ದಿಂಜಿ ಉಡಲ್ಡು ಎದುಕೊಂದೊಂದುಲ್ಲೆ ಪಂಚಾಯತಿದ ಮಾಜಿ ಅಧ್ಯಕ್ಷರಾಯಿನ ಸದಸ್ಯ ಸೆಟ್ರೆ ಅರಿಗಿನ ಮಾತರಿಗಳ ಪರಿಚಯ ಇತ್ತಿನಂಚಿತ್ತಿನ ಒಂದು ವ್ಯಕ್ತಿ ಅಂದು ನಮ್ಮ ದೇವಪ್ಪ ಅಷ್ಟು ಮುಲ್ಪ ಸೇರಿದನ ವೇದಿಕೆ ಹಿಡಿತಿನ ಮಾತು ದಣ್ಯರೆ ಊರ್ದ ಬಂದುಲೆ ತೇಗಡ್ ಪನ್ಲೇಕನೆ ನಮ್ಮ ಈ ಊರ್ದ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದುಂಬೆ ಪುರಾತನ ಕಾಲೋಡು ಇತ್ತಿನೊಂಜಿ ದೇವಸ್ಥಾನ ಅಂದು ಪನ್ಪುಣಗೆ ಪಂಡೊಂದು ಇತ್ತೀರಿ ಇಂಚಿನ ಜಾಗಡೊಂಜಿ ಇಂಚಿನೊಂಜಿ ದೇವಸ್ಥಾನ ಇತ್ತನಿಗೆ ಅವೇನು ಪಿರ ಅವು ನಶೀದು ಪೋದು ಇತ್ತಿನಂಚಿತ್ತಿನ ಈ ದೇವಸ್ಥಾನನು ಪಿರ ದೆರ್ತದ ಕನತದ ಈ ಮಟ್ಟೋಗಿ ಎತ್ತೋಡಂಡ ಈ ಊರ್ದ ಜನಕಲ್ನ ಆತೊಂಜಿ ಆಗ್ರೋಡು ಆತೊಂಜಿ ಕಷ್ಟೋಡು ಇತ್ತೆ ಕಡೆ ಪನ್ಲೆಕಣ್ಣಿ ಚೆನ್ನಪ್ಪನ್ನೇಂದು ಚೆನ್ನಪ್ಪನ್ನೇ ಒರಿಯೇರ್ದೆ ಆಯ್ರೆ ಸಾಧ್ಯ ಅಜ್ಜಿ ಊರ್ದಕ್ಲು ಮಾತೆಲ್ಲ ಸೇರ್ನಾಡು 10 ಜನ ಕೈ 10 ಕೈ ಸೇರ್ನಾಡು ಇಂಚಿತ್ತನುಂಜಿ ವ್ಯವಸ್ಥೆಗೆ ಪೋಯರೆ ಸಾಧ್ಯತೆ ಅಂಚನೆ ಈ ಅನಂತ ಪದ್ಮನಾಭ ಸ್ವಾಮಿ ಈ ಊರ್ದ ಮಾತ ಜನಕುಲೆಗಳ ಎಡ್ಡೆ ಆರೋಗ್ಯ ಬುದ್ಧಿನ ಕೊರ್ದು ಅಕಲೇನ ಅಭಿವೃದ್ಧಿ ಉತ್ತರೋತ್ತರ ಅಭಿವೃದ್ಧಿ ಮಲ್ತದೆ. ಈ ದೇವಸ್ಥಾನ ನನಾತ್ ಎಡ್ಡೆ ರೀತಿಯಲ್ಲಿ ನಡಪಾಡು ನಂಕಿತೆ ಸ್ವಾಮೀಜಿ ಪಂಡಲೆಕ್ಕನೆ ಈ ಊರ್ದ ಜನಕಲು ಸುಮಾರು ಪಂಡೇರು ನಮ್ಮ ಪಿರ ಇನ್ ಪನ್ಪುಣತ್ತು ನಮ್ಮ ಮಾತೇ ಇರಲ್ಲ ಊರ್ದಕ್ಕಿಲ್ಲದೆ ಸಾಧ್ಯ ಒಂದು ತೆಂಗ್ಳು ಬಣ್ಣಗತಿಯ ಮುಲ್ಪ ಇಲ್ಲದ ಸಂಖ್ಯೆ ಕಡಿಮೆ ಅಂಡಲೊಂದೊಂದು ಆಶ್ಚರ್ಯದ ಸಂಗತಿ ಈ ಒಂಜಿ ದೇವಸ್ಥಾನ ಈತ್ ಬೇಗನೆ ಈತ್ ಈ ಮಟ್ಟಗೆ ಎತ್ತೋಡನ ಮುಲ್ಪದ ಊರ್ದ ಜನಕ್ಕನ್ನ ಶಕ್ತಿ ಇಲ್ಲ ಆ ದೇವೇರನ ಭಕ್ತಿ ಇಲ್ಲ ಐದಾದ ಈ ದೇವಸ್ಥಾನ ಈ ಮಟ್ಟಗೆ ಎತ್ತುಡು ಈ ಕಾರ್ಯಕ್ರಮಗೂ ಬತ್ತನ ಮಾತೆರೆಗಿಲ್ಲ ಅಭಿನಂದನೆ ಪಂಡೊಂದು ಯಾನು ಈ ದೇವೇರಿನ ಪುದರ್ಡು ಯಾನು ರಡ್ಡು ಪಾತಿರದು ಎಣ್ಣೆ ಪಾತಿರನು ಅಂತ ಪೊರ್ಲ ಕಜ್ಜ ಓಡಂಡ ಸಾರ ಮಂದಲಿನ ಒಟ್ಟು ಮಂತದು ಜವಾಬ್ದಾರಿಕೆಯನ್ನು ವಹಿಸೋರು ನಕ್ಲು ಈ ದೈವಾಲ್ಯದ ಮೂಜಿ ಸಮಿತಿದ ಗುರಿಕಾರ್ಯರು ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಜೀರ್ಣೋದ್ಧಾರ ಸಮಿತಿದ ಗುರಿಕಾರರಾದ ಬೆನ್ನಿ ಬೆಂತಿನಾರು ಅಂಚನೆ ಕುಡೂರಿ ಮಡ್ವೆ ಬೀಡುದ ಆಳ್ವೇರು ಸತೀಶ್ ಕುಮಾರ್ ಅಣ್ಣೆ ಬ್ರಹ್ಮಕಲಶೋತ್ಸವದ ಸಮಿತಿದ ಗುರುಕಾರರಾದ ಈ ಉಚ್ಚೇಗ ಸಾರ ಭಕ್ತಿಲೇನು ಒಟ್ಟು ಸೇದಿರು ಸತೀಶ್ ಕುಮಾರ್ ಆಳ್ವ ಮಡ್ವೆ ಬೀಡು ಗುರಿಕಾರ್ಯರು ಬ್ರಹ್ಮಕಲಶೋತ್ಸವ ಸಮಿತಿ ಪಾತೆರದ ಕಟ್ಟೆಗೆ ಮೋಕೆಡೆದ್ಕೊಂಡೊಂದು ಅಣ್ಣರದ ಎರಡು ಪಾತೆರ ಸೀಮೆದ ಆರಾಧ್ಯವರೇ ಉಳ್ಳಾಲ್ತಿ ಪಂಚಲಿಂಗೇಶ್ವರ ದೇವರ ಸಪರಿವಾರ ದೈವ ದೇವರೆಲ್ಲ ಪಾದ ಪಚ್ಚ ಪತ್ತೊಂದು ಅಂಚನೆ ಗ್ರಾಮದ ಆರಾಧ್ಯವಳೆ ಮಿಕ್ಕಲೆಲ್ಲ ನೆನವರಿಕೆ ಮಂತೊಂದು ಈ ಕ್ಷೇತ್ರದ ಆರಾಧ್ಯವರನ್ನ ಅನಂತ ಪದ್ಮನಾಭ ದೇವರನ್ನ ನೆನವರಿಕೆ ಮಂತೊಂದು ವೇದಿಕೆ ಪುನಃ ಸಭಾಧ್ಯಕ್ಷರೇ ಅಂಚನೆ ಇನ್ನಿತ ಈ ಸಭೆಟೆ ನಂಗೆ ಆಶೀರ್ವಚನ ಮಂತ್ರಿನಂಚಿನ ಮಹಾಬಲ ಸ್ವಾಮೀಜಿಯವರೇ ಅಂಚನೆ ವೇದಿಕೆ ಪುನಃ ಪೂರ ಅತಿಥಿ ಗಣ್ಯರೇ ವೇದಿಕೆದ ಮುಂಭಾಗಡಿ ಪುನಃ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರಾಯಿನ ಸೋಮನಾಥ್ ಕಾರಂತರೇ ಕಾರ್ಯಾಧ್ಯಕ್ಷರಾಯಿನ ಈ ದೇವಸ್ಥಾನದ ಸ್ಟ್ರಾಂಗ್ ಪಿಲ್ಲರಂದೇ ಪನೊಳಿ ಚೆನ್ನಪ್ಪಣ್ಣನೆ ಅಂಚನೆ ಪೂರ ಸಮಿತಿದ ಪದಾಧಿಕಾರಿಗಳೇ ಭಗವದ್ಭಕ್ತರೇ 2024 ಇಸವಿ ನಂಗೆ ಅಯೋಧ್ಯೆಡು ಶ್ರೀರಾಮ ದೇವರನ್ನ ದೇಗುಲ ನಿರ್ಮಾಣ ಸಮಯಡೆ ನಮ್ಮ ಈ ಕೊಂಡೆ ಊರದ ಅನಂತ ಪದ್ಮನಾಭ ದೇವರನ್ನ ಈ ದೇವಸ್ಥಾನದಲ್ಲ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಆಪುನ ಅವ ತೂಪುನ ನಂಕೊಂಜಿ ಈ ಊರದ ಮಾತೆಗಳ ಒಂಜಿ ಭಾಗ್ಯ ಪಂಡದನ ಎನ್ನೆಲ್ಲ ತಪ್ಪ ಒಂದು ಇನ್ನಿತ ಈ ಸಭೆಟ್ಟೆ ಆಶೀರ್ವಚನ ಮಂತ್ರಂಚಿನ ಮಹಾಬಲ ಸ್ವಾಮಿಯಲೆ
ಬೆರ್ನ ಬಗ್ಗೆ ರಡ್ಡು ಪಾತ್ರ ಪನುಡೆ ಮಸ್ತ್ ಕಡಿಟ್ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶಡ್ ಪಾಲ್ಪಡೆ ನಾನು ಮಾತ ಸ್ವಾಮೀಜಿಲೆಲ್ಲ ಆ ಒಂಜಿ ಕಾರ್ಯಕ್ರಮಲ್ಲೆತ್ತುಪ್ಪ ಅವು ಶಿಲಾನ್ಯಾಸ ಕಾರ್ಯಕ್ರಮ ಮಾಡು 5 ಬುಕ್ಕದ ಕಾರ್ಯಕ್ರಮ ಮಾಡು ಅತ್ತನ ಬ್ರಹ್ಮಕಲಶ ಮಾಡು ಆ ಸಮಯದ ಒಂಜಿ 10 ನಿಮಿಷ ಬರ್ತದೆ ಆ ಒಂಜಿ ಕಾರ್ಯಕ್ರಮ ಲೇಸಿಗೆ ಬರ್ಪುನಾರು ಅಂಚನೆಯ ಕಾರ್ಯಕ್ರಮ ಮುಗಿನೇಟ ಆ ಒಂಜಿ ವೇದಿಕಡೆ ಇಪ್ಪುನಂಚೆ ನಿಂಜೆ ಸ್ವಾಮಿಯಲ್ಲಿ ಇತ್ತಿಂದ ನಾವು ಮಹಾಬಲ ಸ್ವಾಮೀಜಿ ಬೇತೆ ಬಹು ಸ್ವಾಮಿಯಲ್ಲಿ ಇಪ್ಪಜ ನೆಕ್ಕದು ಮುಂಜಿಸಲ್ಲ 6-4 ಎತ್ತಿನ ಒಂಜಿ ಕಾರ್ಯಕ್ರಮ ಎತ್ತಿನ ಸುಮಾರು ಒಂಜಿ 500 ಒಂಜಿ 1000 ಜನ ಇರ್ತಾರೆ ಆ ವೇದಿಕೆಲ್ಲ ಪಂದಿತ್ತೆ ಒಂದು ಪನ್ನೋಡ್ದು ಹಾಪಣ್ಣ ದಾಯ ಪಣ್ಣ ನಡ್ತಾನೆ ಬಾಕಿ ಸ್ವಾಮೀಜಿಲಿ ಪೂರ ಬರ್ಪೇರು ನಂಗೆ ಕಾರುದಾಡೆ ನಮ್ಮ ಪೂರ್ಣ ಕುಂಭ ಸ್ವಾಗತ ಕೊನೋಡು 12 ಗಂಟೆದ ನಟ ದೊಂಬುಡ್ಲ ನಮ್ಮ ಪುಣ್ಯ ಲೆಕ್ಕನಕ್ಲೇನೆ ಆ ದೊಂಬುಡು ಉಂತಾದಕ್ಲೇನೆ ಸ್ವಾಗತ ಮನ್ಪಡು ಚಪ್ಪರದ ಕೊಡಿರ್ದೆ ಸ್ವಾಗತ ಮಂತನೆ ಯಾವ ಜಿ ಇತ್ಯದ ಸ್ವಾಮಿ ಲೆಕ್ಕಲಿಗೆ ಆಣ ಮಾಮದ ಸ್ವಾಮೀಜಿಗೆ ಆ ಊಲ ಇಜ್ಜಿ ನಮ್ಮ ಒಟ್ಟಿಗೆ ಮಾತಿರ್ನ ಒಟ್ಟಿಗೆ ಕೊಲ್ಲುದು ಪಾತಿರ್ನ ಒಂಜಿ ಎಂದೊಪ್ಪುಂಡು ಬೇತೆ ಸ್ವಾಮೀಜಿಲಿ ಆ ಸಮಯಕ್ಕೆ ಬತ್ತನ ಒಂಜಿ ಸ್ವಾಮಿಲಿ ಇತ್ತೇರ್ನ ಏರಾಲ ಒಂಜಿ ನೋಟ್ ಪಂತ ಪಂಡೆಲ್ಲ ಯಾ ನಿಜವಾದ ನಿಕ್ಲ ತರದ್ಗ ನಿಕ್ಲಿಗೆ ನಮಸ್ಕಾರ ಮನ್ಪ ದಾಯ ಪಂಡ ಇನಿವುಟ್ಟ ಬತ್ತನೆಟಿ ಇಜ್ಜಿ ಒಂಜಿ ಕಾರ್ಯಕ್ರಮ ಲೇಸು ಶುರು ಮನ್ಪಂಡ ಆ 7 ಗಂಟೆಗಿಂದ ಪಾಡ್ದಿತ್ತನಾಡ ಆಡಿ ಬನ್ನಾಗ ಸ್ವಾಮೀಜಿಕ್ಲ 8 ಗಂಟೆ ಹಾಕೊಂಡು ಐಕ್ ದುಂಬೆ ಆ ಸ್ವಾಮೀಜಿ ಲಕ್ಲ ಜನ ಬರ್ತದೆ ಮುಲ್ಪ 100 ಜನ ಆತನ 200 ಜನ ಆತ 300 ಜನ ಆತನ ಮೆಸೇಜ್ ಪೋದು ಅಂಚಿನ ಓವೇ ವ್ಯವಸ್ಥೆ ಮಹಾಬಲ ಸ್ವಾಮಿ ಟಾವಂದಿಜ್ಜಿ ಅಂಚೆ ಪಂಡದೆ ಆ ವೇದಿಕೆಡೆ ಆಶೀರ್ವಚನ ಪಾತ್ರ ಪಂಡದೆ ಅಲ್ಪ 5 ನಿಮಿಷ ಪೋಪುನಂಚಿನ ಸ್ವಾಮಿಲ್ಲ ಪೂರ ಜಾಸ್ತಿ ಇಲ್ಲ ಹೆಂಗೆ ಕೊಂಚ ಕಡೆ ಬೇತೆ ಕಾರ್ಯಕ್ರಮ ಪೋಯಿಣದು ಅಕೇರಿ ಮುಟ್ಟ ಉಂತುಜರಿ ಆಂಡ ಮಾಬಲ ಸ್ವಾಮೀಜಿನೇ ಅವತ್ತು ಅಕೇರಿ ಮುಟ್ಟಲ್ಲ ಕಾರ್ಯಕ್ರಮ ಉಂತುದು ಆ ಪೊರ್ಲದ ಒಂಜಿ ಆಶೀರ್ವಚನ ಮನ್ಪನ ಸ್ವಾಮೀಜಿಲಿ ಇತ್ತನ ಮಾಬಲ ಸ್ವಾಮಿಲೇರಿಗೆ ಪೂರ್ಣ ಪ್ರಮಾಣ ಸುಲ್ಮೇಲೆ ನಮಸ್ಕಾರ ಸಂದಾಯತ್ ಮಂತನ್ಬೆ ದಯಪಂಡ ಮಾಂಬಜ ಸ್ವಾಮಿಯಲ್ಲೇ ಯಾನು ವಿಟ್ಲ ಪೋದು ಸುಮಾರು 35 ವರ್ಷದ ಅವಧಿ ಸುಮಾರು 28 ವರ್ಷದ ಎಂಕಂಜರ್ನ ಒಡನಾಟ ಉಂಡು ಪ್ರತಿ ಒಂಜೆಕ್ಲ ಊರುಡ ಇತ್ತಿನಕ್ಲೆಲ್ಲ ಒಂಜಿ ಪೊರ್ಲುದ ಒಂಜಿ ಆಶೀರ್ವಾದ ಬರ್ತದ ಒಂಜಿ ಯಾರು ನಂಜಿ ಹಿತ ನೋಡಿ ಪನ್ಪನಂಜಿ ಮಾಂಬಲ ಸ್ವಾಮಿಲ್ಲ ನಂಕಿನಿ ಆಶೀರ್ವಚನ ಮಂತಿರಿ ಆರೆಗೆ ಅನಂತ ಪದ್ಮನಾಭ ದೇವರೇ ನನಾಥ ದೀರ್ಘಾಯುಷ್ಯ ಕೊಡೋದು ಆರ್ನ ಕೈಟ್ ನನಾಥ ಆ ಜನಕ್ಕಳ ಸೇವೆ ಮನ್ಪನ ಆ ಒಂಜಿ ಭಾಗ್ಯನ ಆ ಸ್ವಾಮಿಯಲ್ಲಿ ಕೊರಡು ಪಂಡದ ನಮ್ಮ ಸೇರಿನ ಮಾತೆಲ್ಲ ಆರೆಗೆ ಒಂಜಿ ರೀತಿಯ ಪ್ರಾರ್ಥನೆ ಮಂತಂದು ಮನ್ಪನ್ಗ ಅಂಚನೆ ಯಾನು ಇವ್ರ ದಯತೆ ಕಣಿಪಲ್ಲೆಕ್ಕನೆ ಬಿಟ್ಲದೆ 28 ಕಿಲೋಮೀಟ್ರ್ ದೂರದ ಆಡ ಎನ್ನ ಕುಟುಂಬದ ಇಲ್ಲ ಮುಲ್ಪನಿಂಜಿ 10 ಕಿಲೋಮೀಟ್ರ್ ಮುಟ್ಟದ ಮಡ್ಡುವ ಬೀಡು 2 ವರ್ಷಕ್ಕೆ ದುಂಬು ಜೀರ್ಣೋದ್ಧಾರ ಆ ಒಂದುಪ್ಪನ ಪೊರ್ತುಡೆ ಒಂಜಿ ದಿನ ಬಯ್ಯಡೆ ಬಹುಶಃ ಮೇರ್ಲ ಅಣ್ಣೆಲ್ಲ ಇತ್ತಾರೆ ಒಟ್ಟಿಗೆ ವಿಟ್ಲಾಗಿಲ್ಲಾಗೆ ಚೆನ್ನಪ್ಪನ ಮುಖಾಂತರ ಒಂಜಿ ಭೇಟಿ ಮಂತೇರಿ ಮಂತದ ಪಾತೆರೆ ಪತ್ತನ ಹೆಂಗೆ ಪಂಡ ದೇವರನ್ನ ಆತನ ಜೀರ್ಣೋದ್ಧಾರದ ಮನ್ನ ಒಂಜಿ ಮಸ್ತ್ ಆ ಒಂಜಿ ಐಟ್ ಉತ್ಸಾಹ ಉಲ್ಲಾಸ ಐಟ್ ಮನ್ಪಣ ದಾಯ್ಪಂಡ ಯಾನೇ ಮಸ್ತ್ ಕಡೆಗೆ ಮಲ್ತನೆ ಅದನ್ನ ಅಂಚೆ ಮಸ್ತ್ ಅನುಭವನ ಪಟ್ಟೊಂದುಲ್ಲೇರಿ ಎನ್ನ ಕೈಡ್ದು ಆಪ್ನತ್ತಂಜಿ ಪಣವನ್ನ ಆ ಸಂದಾಡ್ಬೇಕು ಕೊಡ್ದು ಬತ್ತಾ 5 ಬುಕ್ಕಲ್ಲ ಈ ಚೆನ್ನಪ್ಪನೇನೆ ಬೆರಿತಾಗದು ಬಿಡ್ದು ಜರಿ ಬುಕ್ಕಲಕ್ಕೆ ಏನಾಗ ಮುಲ್ಪದ 2 ಸಲ ಬತ್ತಿತ್ತೆ 5 ಬುಕ್ಕ ದೇವರನ್ನ ಮೂರ್ತಿ ನಾನು ಕೊರ್ಪೆ ಅಂದು ಪಂಡದು ಆಡ ಪಂಡೆ ಬುಕ್ಕ ಕೊರ್ಪಣ ಅಪ್ಪಗಾರ ಒಂಜಿ ಪಾತ್ರೆ ಪಂಡದಾದ ಪಂಡ ಅನಂತ ಪದ್ಮನಾಭಗೆ ಅನಂತ ಜನಕ್ಲಿಡ್ದ ಮೂರ್ತಿ ಕೊರ್ಪುನ ಒಂಜಿ ಎಂಕ್ಲ ಸಂಕಲ್ಪ ಮಲ್ತ ತೊಂದರೆ ಅಜ್ಜಿ ಒಂಜಿನೇತ ಪ್ರಶ್ನಾಚಿಂತನೆಗೆ ದೀದಿತೀರ ಪ್ರಶ್ನಾಚಿಂತನೆ ಅಂಚನೆ ಆ ಅನಂತ ಜನಕ್ಲಿಡ್ದ ಐಕ್ಯ ಮೂರ್ತಿಗೆ ದೇಣಿಗೆ ಬೋಡು ಪಂಡದ ಅಂಚೈನೆ ಆ ರೀತಿಯ ಮಾತಿರಲು ಮಂತಾರೆ ಆನೆಯೇ ಅಲ್ಪ ಪಂಡಿಯರು ಬ್ರಹ್ಮಕಲಶದ ಅಧ್ಯಕ್ಷ ವಹಿಸ ನೋಡೊಂದು ಯಾನು ಬೆಲ್ಕಲ್ಲು ಅವು ಆಪುಂಜಿಂತ ಪಂಡ ದಯತಂಡ ನನ್ನ ಒಂಜೀತ ವಿಟ್ಲಡೆ ಉಮಾಮಹೇಶ್ವರ ದೇವಸ್ಥಾನದ ಕೈತಲೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಆಯ್ತಾ ಮಾಬಲ ಸ್ವಾಮೀಜಿಲಿ ಗೊತ್ತುಂಡಾಯ್ತಾತ ಅವು ಶುರು ಮಂತದ ಸುಮಾರು ವರ್ಷ ಅಂಡ ಐನಿತ ಲೆಕ್ಕ ಅದಂಥದ್ದು 1 ವರ್ಷದ ಮೇ ತಿಂಗಳೈತೆ ಜೀರ್ಣೋ ಬ್ರಹ್ಮಕಲಶ ಮನ್ಪಡೊಂದು ಐತೆ ಪಿರಾವು ತಾಗಂಡು ಇತ್ತೆ 2-3 ಜನಕ್ಕೆ ದುಂಬು ಭಜನಾ ಮಂದಿರದಲ್ಲ ಒಂಜಿ ಜೀರ್ಣೋದ್ಧಾರ ಕ್ಷೇತ್ರ ಐತಲ್ಲ ಅದನ್ನು ಈ ನಡುಟ್ಟು ಬೊರ್ಚಿಂತ ಪನ್ನಗಲ ಶತಾವಧಿ ನಮ್ಮ ಚೆನ್ನಪ್ಪನೆಲ್ಲ ಬೇರೆ ನಮ್ಮ ಕೊಡ್ಲಮಗಲೂರು ರಾಮಕೃಷ್ಣನೆಲ್ಲ ಅವು ಮುಡ್ಜೇರಿ ಅಕೇರಿಗೆ ಆ ದೈವಜ್ಞರ ಚೀಟು ಪಟ್ಟದ ಪಾಡ್ಯರು ಐಟೆಲ್ಲ ಆ ಮಡ್ಡು ಬಿಡು ಸತೀಶ್ ಆಳ್ವರೇ ಆವಡನ್ ಪನ್ಪನ ಒಂಜಿ ಇರಾದೆ ಬತ್ತಂಡೆ ಐಕೆ ಒತ್ತಂದೆ ನಿಕ್ಲ ಮಾತ್ರ ಪ್ರೀತಿಗೆ ಸೊಲ್ಮ ಸಂತಾವತಿಗೆ ಸಂಬಂಧ ಪಡ್ಕೊಂಡು ನಂಗೆ ಈ ಬ್ರಹ್ಮಕಲಶಡೆ ಆತನ ಜೀರ್ಣೋದ್ಧಾರ ಪಾಲ್ ಪಡೆಯವನ ಪೂರ್ವ ಜನ್ಮದ ಪುಣ್ಯ ಅನ್ ಮಾತೆಲ್ಲ ಪನ್ಪೇರೆ ಆಂಡ ಮುಲ್ಪದೇಟ ಆ ಚೆನ್ನಪ್ಪನಾಗೆ ಆತನ ಬಾಕಿದ ಒಟ್ಟಿನಾಗ ಪೂರ್ವ ಜನ್ಮದ ಪುಣ್ಯದ ಒಳೊಟ್ಟಿಗೆ ಅಂದು ಅಕ್ಲೆಗೆ ಪುನರ್ಜನ್ಮನ್ನೇ ಪಂಡನ ತಪ್ಪ ಒಂದು
ದಾಯಪಂಡದ ಹೆಚ್ಚಿನ ಆ ಕಾರಣಿಕ ದೇವಸ್ಥಾನ ಅತ್ತನ ದೈವಸ್ಥಾನ ಇಪ್ಪುಣಗ ಇತ್ತು ನಾವು ಅಳಿದು ಪೋದುಪ್ಪುಣಗ ಆ ದೇವರನ ಸಂಕಲ್ಪ ಇಪ್ಪುಣಿಗೆ ದಾದ ಪುನಃ ಎಂಕ ಆ ದೇವಸ್ಥಾನ ಅತ್ತನ ದೈವಸ್ಥಾನ ಆವಡಂದ ದುಂಬುದ ಆತ್ಮಗೆ ಪುನರ್ಜನ್ಮ ಕೊರ್ದು ಕೂಡ ಆ ದೇವಸ್ಥಾನ ಅವೇ ಆತ್ಮಡು ಕಟ್ಟವನ ಒಂಚಿನ ಒಂಜಿ ಮಸ್ತ್ ಕರೆಟುಂಡು ನುವೇ ಮುಲ್ಪದ ಆ ಅಷ್ಟಮಂಗಲುಡ್ಲ ನಿಕ್ಲೊಂಜಿ ದೀರ್ಘ ಚಿಂತನೆ ಪೋತನ ಅವಲ ವಿಷಯ ಬತ್ತದು ಅಂಚೆ ಬಂಡದು ಆ ಚೆನ್ನಪ್ಪನ ಅಕ್ಲೆಗಳ ಆ ಒಂಜಿ ಪುನರ್ಜನ್ಮನೆ ಪನುಳಿ ದಾಯಪಂಡನ ಯಾನ್ ಮಸ್ತ್ ಕೈಟ್ ಮಲ್ತಿಲ್ಲ ಈ ರೀತಿದ ಒಂಜಿ ಜೀರ್ಣೋದ್ಧಾರ ಕಾರ್ಯಾಧ್ಯಕ್ಷ ಅದು ಒಂಜಿ ಕೆಲಸ ಮಂತನ ವ್ಯಕ್ತಿ ಪಂಡ ಅವು ಚೆನ್ನಪ್ಪನೆ ಬೆತ್ತ ಉಳ್ಳಪ್ಪಂದು ಅವು ಬುಲ್ಪುಗೆ ಪಿದಾಡ್ದು ಆ ಒಂಜಿ ಗಡಿತ ಮುಲ್ಪ ಮುರಾಣಿ ಗೊತ್ತು ಒಂದಲ್ಲ ಮುಲ್ಪ ದೇವಸ್ಥಾನ ನಡೀತಾರೆ ನಾನು ಕಾರ್ಯಕ್ರಮ ಪೇರ ಲಕ್ಕದ ಪೋಂಡು ಫೋನ್ ಮನ್ಪನಗೆ ಮಂಜೇಶ್ವರಡಲ್ಲ ಈ ಜನ ಕಾಸೋಡು ಪೋದಿತ್ತು ಬೇರೆ ಆ ರೀತಿಯ ಒಂಜಿ ಕೆಲಸ ಚೆನ್ನಪ್ಪನ ಒಟ್ಟಿಗೆ ಈ ದೇವಸ್ಥಾನದ ಒಂಜಿ ಟೀಮೆಲ್ಲ ಭಾರಿ ಪೊರ್ಲು ಕೆಲಸ ಮಾಡಿದರೆ 1997ನೇ ವಿಸಡಿ ಇರಾ ದೇವಸ್ಥಾನದ ಜೀರ್ಣೋದ್ಧಾರ ಮಲ್ಪನ ಬ್ರಹ್ಮರ್ಷ ಪೊರ್ತುಡ್ಲ ಆ ಪೊರ್ತುಡು ಈ ರೀತಿಯ ಒಂಜಿ ವೈಭವದ ಚಪ್ಪರ ಬತ್ತಿತ್ತು ಐದು ಬಕ್ಕ ಒವ್ವೇ ದೇವಸ್ಥಾನ ಈ ರೀತಿಯ ಚಪ್ಪರ ಬದಿದ್ದಿ ಇತ್ತೆ ಪೂರ ಕಡೆ ತುಳಿಯುತ್ತೆ ಶ್ಯಾಮ್ಯಾನ ಪಾಡ್ಬೇರೆ ನೆಲಕ್ಕೆ ಮ್ಯಾಟ್ ಪಾಡ್ಬೇರೆ ದುಂಬುದ ಕಾಲಡು ಇತ್ತನ ಮಣ್ಣನ್ನು ದುವೆ ನಮ್ಮ ಕಂಗದ ದೊಂಪಾಡ್ದು ಬೊಲಿ ಮಡಲ್ದ ದೊಂಪ ಪಾಡ್ದು ನೆಲಕ್ಕೆ ಅಂಬಿ ಅಡ್ತನ ಒಂಜಿ ಶಾಸ್ತ್ರೀಯ ರೀತಿಯ ಒಂಜಿ ಆ ಒಂಜಿ ಬ್ರಹ್ಮಕಲಶ ಆನಂದು ಇತ್ತ ಇಂಚಿಪ್ಪದ 10 ವರ್ಷಡಾಯಿ ನಮ್ಮ ಕೊಂಡೆವರು ಅನಂತಪದ್ಮನಾಭ ದೇವಸ್ಥಾನ ಇಂಕ ಭಾರಿ ಹೆಮ್ಮೆ ಪಡ್ದು ತುಳಿಯತ್ತನ ಓಲು ಸುತ್ತಲ ತುಳ್ಳ ಅಂಬಿ ಎಡ್ತದು ಒಂಜಿ ತುಂಡು ಮ್ಯಾಟ್ ಪಾಡನ್ನ ಮನ್ಪುಣ್ಣ ನೆತ್ತ ಈ ಕಾರ್ಯಕರ್ತರಿಗೆ ಆ ಅನಂತ ಪದ್ಮನಾಭ ದೇವರನ್ನ ಪೂರ್ಣ ಅನುಗ್ರಹ ಉಂಡು ಈ ಒಂಜಿ ಪ್ರತಿ ಒಂಜಿ ಕೆಲಸ ಎಲ್ಲ ಅನಂತ ಪದ್ಮನಾಭ ದೇವರೇ ಬತ್ತದ ಮಂತದೆ ಅಂತ ಪಂಡ್ಲ ತಪ್ಪ ಒಂದು ಪಂಡದು ಎನಿಸ್ಬೇ ನಮ್ಮ ಇತಿಹಾಸದನಾಗ ಧಾರ್ಮಿಕ ಭಾಷಣ ಮಂತನಾರು ಆಶಕ ಮಸ್ತ್ ಪಂಡ್ಯರು ಆಶಕನ್ನೆಲ್ಲ ಪನ್ಪುಣ್ಣ 6ನೇ ಶಾಲೆದ ಒಂಜಿ ಒಳ್ಳು ಸ್ಟೂಡೆಂಟನೇ ನಾನು ಮದ್ಮೆ ಆತನೆ ಇವ್ರದ್ದು ಏನು ಪಣ್ಣಲ್ಲ ತಪ್ಪಾಪಜಿ ಆಶಕ ಪನ್ನೇಟು ಒಂಜಿ ಆನೆಕ್ಕೆ ಹತ್ತೊಂದು ಪನ್ನೊಂದುಲ್ಲ ಬೇಜಾರು ಮಂತ್ಪಡ್ಜಿ ನಮ್ಮ ಸಮಾಜ ತುಳುನಾಡ್ದ ಈ ಪರಶುರಾಮ ಶಿಷ್ಯನ ದಿವಸನ ಪುರುಷ ಪ್ರಧಾನ ಸಮಾಜ ಸ್ತ್ರೀ ಪ್ರಧಾನ ಸಮಾಜ ಅಂದು ಯಾನ್ ಪನಿಯರೆ ಎದೆ ತಟ್ಟದ ಪಂದೊಂಡುಲ್ಲ ದಾಯಪಂಡ ಯಾನ್ಲ ಬಂಟ ಸಮಾಜ ಆತನ ಬಿಲ್ಲೋ ಸಮಾಜ ನಟ್ ಪ್ರತಿ ಒಂಜೆಡ್ಲ ತುಲೆ ಪ್ರತಿ ಒಂಜೆಟ್ಲ ನಂಗೆ ಆ ಸ್ತ್ರೀ ಕುಟುಂಬ ಅವು ಪ್ರಾಮುಖ್ಯವಾದ ಸ್ತ್ರೀ ಐಟ್ ಸ್ತ್ರೀಗೆ ನಟ ಅಳಿಯಕಟ್ಟು ಸಂಬಂಧಪಟ್ಟು ಉದಾಹರಣೆ ಪನ್ಪ ಇತ್ತೆ ಮಡ್ಡೋ ಬೀಡುದ ಯಜಮಾನಿ ಆನಿತ್ತಲ್ಲ ಅವು ಒಂದು ಸಮಯಕ್ಕೆ ಎಂಕ್ಲೆಟ್ ನೆಕ್ಸ್ಟ್ ಬರ್ಪಣೆ ಆ ಪುಂಜವು ಎನ್ನ ಮಿಗ್ದಿಯಾದ ಕುಟುಂಬದ ಯಜಮಾಂತಿ ಬರ್ಪಣೆ ಅಳಿಯಕಟ್ಟು ಪ್ರಕಾರ ಅವೇ ರೀತಿದೆ ಕೊಡ್ಲಮಗರು ಕುಲ್ಲಮಗೇರು ಮನೆತನಡ್ಲ ಅಲ್ಪದ ಯಜಮಾಂತಿ ಪುಂಜವು ಒಂದು ಮುಟ್ಟಡ ರೆಡ್ಡಿರೋ ಉದಾಹರಣೆ ಕೊರಪೆ ಇತ್ತೆದ ಕಾಲಗೆಟ್ಟಡ ರಾಜ್ಯಕ್ಕೆ ನೆಟ್ಟು ಪುರುಷ ಪ್ರಧಾನ ಅಂದ ಬಿತ್ತನಲ್ಲ ನಮ್ಮ ದುಂಬುದ ಆ ಪರಂಪರೆಟ್ ಸ್ತ್ರೀ ಪ್ರಧಾನ ಅಂದ ಪನ್ನೊಂದುಲ್ಲ ಬೇಜಾರ ಮನ್ಪಡ್ಸಿ ಅಂದ್ರೆ ಒಂದು ಹೆಚ್ಚಿನ ನಮ್ಮ ಆ ತುಳು ಸಮಾಜದ ತುಳು ಸಂಪ್ರದಾಯದ ಆ ಸ್ತ್ರೀ ಪ್ರಧಾನವಾದ ನಮ್ಮ ಕುಟುಂಬ ಬೆಳಗೊಂದು ಪುಣೆ ಆಯ್ಕೆ ಮಹತ್ವ ಜಾಸ್ತಿ ಅವೇ ರೀತಿ ಎಲ್ಲ ನಡಪಣ ಪ್ರತಿಷ್ಠಾ ಮಹೋತ್ಸವ 24 ತಾರೀಕು ನಡಪಣ ಆ ಬ್ರಹ್ಮಕಲಶೋತ್ಸವ ಒಂದು ಒಂಜಿ ಆ ಪುರ್ಲುಡೆ ಆ ದೇವರ ನಡಪಾವಡು ಪಂಡದು ಮಾತೆರ್ಲ ಪದವಾಡು ಊರುದ ಸೀಮೆದ ಗ್ರಾಮದ ದೇವರಡ ಮಾತೆರ್ಲ ನಟ್ಟೊಂದು ನೆಕ್ಕೊಂಜಿ ವೇದಿಕೆ ಅವಕಾಶ ಕೊರ್ನೆ ಪಾತ್ರೆಗೆ ಮಾತೆಲ್ಲ ಸೊಲ್ಮ ಸಂದಾಯ ಪಂತ ರೆಡ್ ಪಾತ್ರ ಬಗ್ಗೆ ಉಡಲ ಭಾಮದ ಎಡ್ಡೆಪ್ಪುದ ನುಡಿನ ಬಾಮಿನಂಚಿನ ಶ್ರೀ ಸತೀಶ್ ಕುಮಾರ್ ಆಳು ಅಂಬೆರೆಗೆ ಸೊಲ್ಮೇನ ಸಂದಾಯ್ತ ಮಂತೊಂದು ಈ ಗ್ರಾಮ್ಯ ಪ್ರದೇಶಡು ಧಾರ್ಮಿಕ ಶ್ರದ್ಧಾ ಕೇಂದ್ರ ಆದ ಲಕ್ಕದೂಂತಿನ ಈ ದೇವಾಲಯ ವರ್ಕಾಡಿ ಗ್ರಾಮ ಪಂಚಾಯತದ ಚೌಕಟ್ಟುಡುಂಡು ಅಂಚಾದ ಇನಿ ಗ್ರಾಮ ಪಂಚಾಯತದ ಪ್ರತಿನಿಧಿಯಾದ ನಮ್ಮ ಈ ಲೇಸಿಡ್ ಒತ್ತು ಪಾಲು ಪಡೆತಿರು ಶ್ರೀಮತಿ ಗೀತಾ ವಸಂತ ಸಾಮಾನಿ ಸದಸ್ಯರು ವರ್ಕಾಡಿ ಗ್ರಾಮ ಪಂಚಾಯತ್ ಶ್ರೀಮತಿ ಗೀತಕ್ಕನ ಮೋಕೆಡಿ ಎದ್ಕೊಂಡೊಂದು ಪಾತೆರದ ಕಟ್ಟೆಗೆ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಕೊಂಡೆವರು ಈ ಜೀರ್ಣೋದ್ಧಾರ ಸಮಿತಿದ ವೇದಿಕೆ ಡಾಸಿನರಾಯಣಂಚಿನ ಸ್ವಾಮೀಜಿಲೆಗೆ ವಂದಿಸೊಂದು ವೇದಿಕೆ ಡಾಸಿನರಾಯಣಂಚಿನ ಗಣ್ಯರೇ ಅಂಚನೆ ವೇದಿಕೆಡು ದುಂಬಿತ್ತನಂಚಿನ ಭಕ್ತಾದಿಲೆ ಅಂಚನೆ ಈ ಕಾರ್ಯಕ್ರಮದ ಅಭಿಮಾನಿಲೆ ನಿಕ್ಲೆ ಮಾತೆರೆಗಳ ಎನ್ನ ಉಡಲ್ದಿಂಜಿನ ಸೊಲ್ಮೆಲ್ಲು ನಮ್ಮ ಇತ್ತೆ ಪೂರ ಮಾತಾದಿಕ್ಕಡ್ಲ ತೂಪ ಬ್ರಹ್ಮ ಕಲಶೋತ್ಸವ ಅಂದು ನಮ್ಮ ಪೂರ್ವಜರು ಅಕ್ಲೆನ ಸಾಮರ್ಥ್ಯಕ್ಕೆ ಅನುಸಾರವಾದ ದೇವಸ್ಥಾನನ ಅತಂಡ ದೈವಗೊಂಜಿ ಗುಡಿಯ ಕಟ್ಟದು ದೇವರೇನು ಪೂಜೆ ಮಾಡ್ತೊಂತೀರು ಕ್ರಮೇಣ ಅವು ಪೂರ ಶಿಥಿಲಾವಸ್ಥೆಗೂ ಎತ್ತದು ಇತ್ತೆ ನಂಕೊಂಜಿ ಎಡ್ಡೆ ಅವಕಾಶ ಆತಂಡು ಮಾತಾದಿಕ್ಕಡ್ಲ ಜೀರ್ಣೋದ್ಧಾರ ಮಾಡ್ತೊಂದು ಅಂಚನೆ ದೈವಲೆಗಳ ಜೀರ್ಣೋದ್ಧಾರ ಮಾಡ್ತೊಂದು ಎಡ್ಡೆ ಗುಡಿ ಕಟ್ಟ ಒಂದುಲ್ಲ ಅಂಚನೆ ಈ ದೇವಸ್ಥಾನ ದೇವಾಲಯಲ ಅಂಚನೆ ವಿದ್ಯಾಲಯಲ ಒಂಜೇ ಕೊಂಜಿ ಹೊಂದಾಣಿಕೆ ಎತ್ತನಂಚಿನ ಒಂಜಿ ವಿಷಯ ಅದುಂಡು
ದೇವಾಲಯಗೆಂಚ ಜೀರ್ಣೋದ್ಧಾರ ಆವೊಂದುಂಡ ಅಂಚೆನೆ ಇತ್ತೆ ವಿದ್ಯಾಲಯಲ ದುಂಬುದ ಶಾಲೆಲ ಇತ್ತೆ ಉಪ್ಪುಣಿ ಇತ್ತೆ ಪೂರ ಶಾಲೆಲ ಹೈಟೆಕ್ ಆದ ಎಡ್ಡೆ ರೀತಿದ ವಿದ್ಯಾರ್ಜನೆ ಕೊರ್ಪಡಂಚಿನ ಒಂಜಿ ಶಾಲೆ ಆದ ಪರಿವರ್ತನೆ ಆತನದ ಪನಿಯರೆ ಹೆಂಗೆ ಭಾರಿ ಖುಷಿ ಆವೊಂದುಂಡು. ಅಂಚಿನ ಈ ಅವಕಾಶನ ಹರಿಶ್ಚಂದ್ರ ಪಂಡ್ಲೆಕನೆ ದೇವಸ್ಥಾನನು ಎಡ್ಡೆ ರೀತಿಡ್ ಉಪಯೋಗ ಮನ್ಪಡೊಂದು ಒಂಜಿ ಹರಿಶ್ಚಂದ್ರ ಪಂಡೇರು. ಅಂಚನೆ ಈ ದೇವಸ್ಥಾನಲೇನು ಜೀರ್ಣೋದ್ಧಾರ ಮನ್ಪುಣಂಚಿನ ಅವಕಾಶನ ನಮಾತ್ ಪಡೆಯುಣ್ಗ ಪಡೆದು ಈ ದೇವಸ್ಥಾನದ ಉಪಯೋಗನ ಈ ಜೀರ್ಣೋದ್ಧಾರ ಪಣಂಚಿನ ಈ ಶಾಲೆದ ಉಪಯೋಗಗಳನ್ನ ನಾವು ಮಾತೆಲ್ಲ ಪಾಲ್ಪಡೆಯೋಗನ್ನ ಮಾತ್ರ ಪಣ್ಣೊಂದು ಈ ಅವಕಾಶಗ ಒಂದಿಸೊಂದು ಎಣ್ಣರೆಡ್ಡು ಪಾತೆರನು ಉಂತವೆ. ಪೊರ್ಲು ಪಲಿಕೆದ ಪಾತೆರಗಾದ ಗೀತಕ್ಕಾಗ ಸೊಲ್ಮೆನ್ ಸಂದಾಯ್ತ ಮಂತೊಂದು ನನ್ನೋರಿ ಬಿನ್ನೆರು ಇನಿ ನಮ್ಮೊಟ್ಟಿಗೂ ಒತ್ತು ಪಾಲು ಪಡಿತೇರು ಶ್ರೀ ಡಿ ಬೂಬಾ ಪಾವೂರು ಪೊಯ್ಯ ಪ್ಲೇಸ್ದ ಬಗೆಟ್ ರೆಡ್ ಎಡ್ಡೆಪ್ಪುನು ಬಾಮಿಯೋಡು ಪಂಡದು ಈ ಪುರ್ತುಡೆರಡ ಭಿನ್ನಯ ಮಂತೊಂದುಲ್ಲೆ. ವೇದಿಕೆಡುಪ್ಪುನಂಚಿನ ವಂದನೀಯ ಸ್ವಾಮೀಜಿಲೆ, ಈ ವೇದಿಕೆದ ಅಧ್ಯಕ್ಷ ಸ್ಥಾನವನ್ನು ವಹಿಸಿನಂಚಿನ ಗೌರವಾನ್ವಿತ ನಿವೃತ್ತ ಅಧ್ಯಾಪಕರೆಲ್ಲ ಎನ್ನ ಗುರುಕುಲ ಆಯಿನಂಚಿನ ವಿ ದೇವಪ್ಪ ಶೆಟ್ಟಿ ಮಾಸ್ಟ್ರೆ, ಎನ್ನ ಮಿತ್ರರಾಯಿನಂಚಿನ ಹರಿಶ್ಚಂದ್ರ ಮಂಜೇಶ್ವರ, ಮಡ್ವ ಬೇಡದ ಸತೀಶ್ ಆಲ್ವೆರೆ, ಮೀಂಜ ಗ್ರಾಮ ಪಂಚಾಯತ್ದ ಅಧ್ಯಕ್ಷರೇ, ವರ್ಕಾಡಿ ಗ್ರಾಮ ಪಂಚಾಯತ್ದ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಯ್ನಂಚಿನ ಗೀತಾ ವಿ ಸಾಮಾನಿ, ಇತ್ತೆ ನಿಖಿಲ್ನ ದುಂಬು ಧಾರ್ಮಿಕವಾಯಿನಂಚಿನ ವಿಷಯನು ಮಂಡನೆ ಮಲ್ತನಂಚಿನ ಆಶಾ ದಿಲೀಪ್, ಅಂಚನೆ ಈ ವೇದಿಕೆಡೆ ಉಪಸ್ಥಿತರಾದಿತ್ತನಂಚಿನ ಗೌರವಾನ್ವಿತ ಅತಿಥುಲೆ, ವೇದಿಕೆದ ದುಂಬಿತ್ತನಂಚಿನ ಭಕ್ತ ಜನ ಬಂಧುಲೆ, ಅಂಚನೆ ಈ ದೇವಸ್ಥಾನ ಒಂಜಿ ಅಭಿವೃದ್ಧಿ ಹೊಂದುದು ಅತನ ಜೀರ್ಣೋದ್ಧಾರ ಆಯರೆ ಬೋಡಾದು ಅಹೋರಾತ್ರಿ ಕೆಲಸ ಮಲ್ತನಂಚಿನ ಈ ಊರದ ಕಾರ್ಯಕರ್ತರೆ, ಇನ್ನಿತ್ತ ಈ ಸಭಾ ಕಾರ್ಯಕ್ರಮದ ಭಾಗವಾದ ದುಂಬುಂತುದು ಒಂಜಿ ರಡ್ಡು ಪಾತಿರೆರೆ ಅವಕಾಶ ಕೊರ್ನಂಚಿನ ನೆತ್ತ ಸಂಘಾಟಕೆರೆ, ಧಾರ್ಮಿಕದ ಕುರಿತಾದ ವಿಶೇಷವಾದ ಪಾತಿರೆತ್ತಿನಂಚಿನ ಅನುಭವ ಎತ್ತಿನಂಚಿನ ವ್ಯಕ್ತಿ ಎತ್ತು ಅಂಚಾಂದು ಸಮಾಜದ ಜನಕುಲ್ನ ಕುರಿತಾದ ಹೆಚ್ಚಿಗೆ ಗಮನನು ಕೊರಿಯರೆತ್ತಿನಂಚಿನ ಒಂಜಿ ಮನಸಾಂಡು ಎನ್ನ ಭಾಗೋಡ್ದುಪ್ಪು. ಯಾನ ತೆರಿನ ಪ್ರಕಾರ ಮಹಾವಿಷ್ಣುನ ಸಹಸ್ರನಾಮಡು ಅತ್ಯಂತ ಶ್ರೇಷ್ಠವಾಯಿನಂಚಿನ ಒಂಜಿ ನಾಮ ಆಂಡು ಅತನ ಒಂಜಿ ಪುದರಾಂಡು ಅನಂತ ಪದ್ಮನಾಭ. ನಮಕ್ ಮಾತೆರೆಗಳ ಗೊತ್ತುಂಡು ಅನಂತ ಪದ್ಮನಾಭ ಅಂದು ಪನ್ಪನ ಒಂಜಿ ನಾಮನು ಉಚ್ಚಾರಣೆ ಮಲ್ಪಂದೆ ನಮ್ಮ ಒವ್ವೇ ವೈದಿಕೇರು ಮಲ್ಪನಂಚಿನ ಕಾರ್ಯಕ್ರಮಡಾವಡು ಅತನ ನಮ್ಮ ಪುರೋಹಿತರ್ನ ಕ್ಲಾವಡು ಕಾರ್ಯಕ್ರಮನು ದುಂಬು ಕೊಣಪುಜೇರು ಅಪಗ ಐತ ಅರ್ಥ ಎಂಜಿನ ಪಂಡ ವಿಷ್ಣುನ ಸಹಸ್ರನಾಮಡು ಅತ್ಯಂತ ಶ್ರೇಷ್ಠವಾಯಿನಂಚಿನ ಒಂಜಿ ನಾಮ ಓವು ಪಂಡನಾಂಡ ಅವು ಅನಂತ ಪದ್ಮನಾಭ ಅಂದು ಪನ್ಪನವು ಯಾನ ತೆರಿನ ಮಟ್ಟಿಗೆ ಎನ್ನ ಅನುಭವದ ಪ್ರಕಾರ ಆದುಪ್ಪುಣು ಒಂದು ಅಂಡು ಯಾನ ತೆರಿದಿನಿ. ಅನಂತ ಪದ್ಮನಾಭ ದೇವಸ್ಥಾನ ಈ ಒಂಜಿ ಕುಗ್ರಾಮದ ಈ ಜಾಗೆಡು ಅವು ಕಾಲಾಂತರಡು ಇಜ್ಜಿ ಎಂಜಿನ ಅಳಿದು ಪೋಯಿನಂಚಿನ ದೇವಸ್ಥಾನನು ಜೀರ್ಣೋದ್ಧಾರ ಮಲ್ಪೆರೆ ಬೋಡಾದು ಸಂಕಲ್ಪ ಮಂತನೆತ ಭಾಗವಾದಾಂಡು ಇನಿ ಭವ್ಯವಾಯಿನಂಚಿನ ಒಂದು ದೇವಸ್ಥಾನ ಉಂಡಾದಿತ್ತು. ನಮಕ್ ಮಾತೆರೆಗಳ ಗೊತ್ತಿತ್ತ ಲೆಕ್ಕನೆ ನಮ್ಮ ಕೇರಳಂದು ಪಣ್ಣನಾಂಡ ದೇವರ ನಾಡು ಒಂದು ಮಾತಾದಿಕ್ಕಡ್ಲ ಕೊಂಡಾಡು ನಂಚಿನ ಒಂಜಿ ರಾಜ್ಯವಾದುಂಡು. ಕೇರಳದ ತುತ್ತ ತುದಿಯಾಯಿನಂಚಿನ ತಿರುವನಂತಪುರಟ್ಟು ಅನಂತ ಪದ್ಮನಾಭನ ಭವ್ಯವಾಯಿನಂಚಿನ ಒಂಜಿ ದೇವಸ್ಥಾನ ಇತ್ತದು ವಿಶ್ವವಿಖ್ಯಾತವಾಯಿನಂಚಿನ ಪುದರ್ನು ಪಡೆದಿತ್ತನಾಂಡ ಕೇರಳದ ಇಂಚಿದ ಗಡಿ ಪ್ರದೇಶವಾಯಿನಂಚಿನ ಈ ಕೊಂಡೆ ಊರೊಂದು ಪನಪನಂಚಿನ ಈ ಪ್ರದೇಶಡು ಅವೇ ಪುದರದ ಒಂಜಿ ಅನಂತ ಪದ್ಮನಾಭ ದೇವಸ್ಥಾನ ಮೂಡುದು ಬತ್ತನಂದಾಂಡ ಈ ಊರದ ಭಕ್ತ ಸಮೂಹಗೂ ಅತ್ತಂಡ ಈ ಊರದ ಜನಕುಲ್ನ ಒಂಜಿ ಭಾಗ್ಯ ಅಂದು ಪಂಡದು ಎನ್ನ ಒಂಜಿ ಅಭಿಪ್ರಾಯ. ಖಂಡಿತವಾದಲ ಈ ದೇವಸ್ಥಾನದ ಎಡ್ಡೆಪ್ಪುಗೂ ಬೋಡಾದು ಈ ದೇವಸ್ಥಾನದ ಅಭಿವೃದ್ಧಿಗೆ ಬೋಡಾದು
ಒಂಜಿ ಪಾಡು ಸಹಕಾರ ಮಲ್ತನಂಚಿನ ಅತನ ಬೆಂದನಂಚಿನ ಕಾರ್ಯಕರ್ತರುಳ್ಳೇರು. ಅನಂತ ಪದ್ಮನಾಭ ದೇವೇರು ಅಕ್ಲೆಗೆ ಎಡ್ಡ ರೀತಿದ ಮನುಷ್ಯಗೆ ಪ್ರಥಮವಾದ ಸಂಪತ್ತತ್ತು ಒಂಜಿ ಮನುಷ್ಯ ಬಯಸೋಡಾಯ್ನೆ. ಆಯ ಬಯಸೋಡಾಯ್ನ ಆಯನ ಆರೋಗ್ಯನಾಂಡು. ಆರೋಗ್ಯ ಇತ್ತನಂದಾಂಡ ಆಯ್ಗೆ ಪ್ರತಿ ಒಂಜೆಲ್ಲ ಸಂಪಾದನೆ ಮಲ್ಪೊಳಿಗೆ ಯಾನ ದೇವೆರಡು ನಟ್ಟುನೆ ಮಾತೆರೆಗಿಲ ಆರೋಗ್ಯನು ಕರುಣಿಸಾಲಿ. ಆರೋಗ್ಯಡ್ದು ಬೊಕ್ಕ ಸಂಪತ್ತನ್ನು ಕರುಣಿಸಾಲಿ. ಆರೋಗ್ಯ ಇಜ್ಜ ಅಂದೆ ಸಂಪತ್ತನ್ನು ಒರಿಯಾಗಿ ಉಂಡು ಮನ್ಪೆರಬಲ್ಲಿ. ಸಂಪತ್ತೊಂದು ಬರೋಡು ನಾಂಡ ಆರೋಗ್ಯ ಬೋಡು. ಸಾಧಾರಣ ಸಂಪತ್ತು ಒವ್ವೊಂದು ಕೇಂದ್ರ ಕೆಲವೇರು ಬೆಲೆ ಇರಿಸವನೇ ಕಾಸಿಯತ್ತಾಯಡ ಉಂಡು ಒಂದು ಕಾಸಿತ್ತಿನ ನತ್ತು ನಮ್ಮ ಸಂಪತ್ತೊಂದು ಪನಡಾಯಿನಿ ಆಯಡ ಏತು ಆರೋಗ್ಯ ಉಂಡ ಐನಾನು ನಮ್ಮ ಸಂಪತ್ತೊಂದು ಬೆಲೆ ಇರಿಸವಡಾಯಿನಿ. ಖಂಡಿತವಾದಲ ನಮಕ್ ಈ ದೇವಸ್ಥಾನದ ಅಂಚಿನ ಜೀರ್ಣೋದ್ಧಾರ ಆದು ಎಲ್ಲದ ದಿನತ್ತಾನಿ ಆ ಪುಣ್ಯ ಗಳಿಗೆಡೆ ಪ್ರತಿಷ್ಠೆ ಆದು ಆಯ್ನೆಡ್ದು ಬಕ್ಕ ನಮ್ಮ ಮಾತ ಮನುಷ್ಯ ಸಮೂಹದ ಅಭಿವೃದ್ಧಿಗೆ ಬೋಡಾದ ಪ್ರಯತ್ನ ಬತ್ತಲೆಕ್ಕನೆ ದೇವೇರ್ನ ಅನುಗ್ರಹಲ ಎಂಚವನಂದ ಕಾಲಗೂ ಸರಿಯಾಯಿ ನಂಚಿನ ಬರ್ಸ ಬತ್ತದು ಕಾಲಗೂ ಸರಿಯಾಯಿ ನಂಚಿನ ಬುಳೆ ಸಲೆಕೊಳು ಆದು ಅವೇ ರೀತಿದ ಆರೋಗ್ಯವಂತವಾಯಿ ನಂಚಿನ ಜೀವನ ಉಂಡಾಯರೆ ಬೋಡಾದು ಈ ಅನಂತ ಪದ್ಮನಾಭ ಸ್ವಾಮಿ ನಮಕ್ ಮಾತ್ರೆಗಳ ಅನುಗ್ರಹ ಮಲ್ಪಡಂದು ಮಾತ್ರ ಈ ಸಂದರ್ಭಡು ಪಣೊಂದು ಈ ವೇದಿಕೆಡು ಪಾಲು ಪಡೆಯರೆತ್ತು ನಂಚಿನ ಅವಕಾಶ ಮಂತುಕೋರ್ ನಂಚಿನ ಈ ಊರದ ಮಾತಾ ಸಜ್ಜನ ಬಂಧುಲೆಗಳ ಅಂಚನೆ ನೆತ್ತ ಕಾರ್ಯಕರ್ತರೆಗಳ ಎನ್ನ ವೈಯಕ್ತಿಕವಾಗಿ ನಂಚಿನ ಕೃತಜ್ಞತೆಯನ್ನು ಸಮರ್ಪಣೆ ಮಂತದ್ದು ನಿಖಲೆಗೆ ಮಾತೆರೆಗಳ ಯಾನು ವಂದನೆ ಮಂತದ್ದು ಎನ್ನ ಪಾತ್ರೆಯನ್ನು ಮುಕ್ತಾಯಗೊಳಿಸಾವೆ. ಮಾತೆರೆಗಳ ನಮಸ್ಕಾರ. ಈ ಲೀಸ್ದ ಬಗೆಟ್ ಪೊರ್ಲ ಪಾತೆರನ್ನು ಪಟ್ಟು ನಂಚಿನ ಶ್ರೀ ಡಿ ಭೂವ ಪಾವೂರು ಪೊಯ್ಯಂಬೆರೆಗು ಸೊಲ್ಮೆಲಿನ ಸಂದಾಯ್ತ ಮಂತೊಂದು ಉಪ್ಪು ದಾಂತಿ ಅಟಿಲಿಗು ರುಚಿಜ್ಜಿಗೆ ಅಪ್ಪೆದಾಂತಿ ಇಲ್ಲಿಗು ದಿಕ್ಕಿಜ್ಜಿಗೆ ಅನೆಲೆಟ್ಟು ಒವೇ ಒಂಜಿ ಊರು ನಲ್ಪಡ್ದು ಬಡೆಯು ಬಾಜಲ ದಂಗಾವನೆಡ ಮುಟ್ಟ ಮುಲ್ಪದ ಮಾತೃಶಕ್ತಿಲು ರಾತ್ರಿ ಪಗೆಲ್ದ ಏದ ಬೇದದಂತೆ ಬೆನ್ನಿ ಬೆನ್ಪುನಕಲು ಆ ಮಾತೃಶಕ್ತಿಲಿನ ಮಾತ್ರ ಒತ್ತಟ್ಟು ಮಂತದು ಗುರುಕಾರ್ಮೆದ ಗದ್ದಿಗೆರಡು ಓಲಗಾಯನರು ಸರಸ್ವತಿ ಹೊಳ್ಳ ಕೋಡಿ ನಮ್ಮೊಟ್ಟಿಗೆ ಜತೆಯಾತಿರು ಲೇಸ್ದ ಬಗೆಟ್ ರಡ್ಡು ಎಡ್ಡೆಪ್ಪುದ ನುಡಿ ಬಾಮಿಯೋಡು ಪಂಡದು ಸರಸ್ವತಿ ಅಕ್ಕೆಡ ಭಿನ್ನಾಪು ಮಂತೊಂದುಲ್ಲೆ. ಸುಬ್ರಹ್ಮಣ್ಯ ದೇವರನ್ನು ವಂದಿಸುತ್ತಾ ಹಾಗೂ ಅನಂತ ಪದ್ಮನಾಭನನ್ನು ವಂದಿಸುತ್ತಾ ವೇದಿಕೆಯಲ್ಲಿರುವ ಸ್ವಾಮಿಗಳೇ ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಎಲ್ಲ ಗಣ್ಯರನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಸಭೆಯಲ್ಲಿರುವ ಭಕ್ತಾದಿಗಳನ್ನೆಲ್ಲ ವಂದಿಸುತ್ತಾ ಇದ್ದೇನೆ. ಇವರು ಭಾರಿ ಚಂದದಲ್ಲಿ ನನ್ನನ್ನು ವರ್ಣಿಸಿದರು. ಸರಿ, ಒಪ್ಪುತ್ತೇನೆ. ಎಲ್ಲ ನನಗೆ ದೇವರ ಸೇವೆ ಮಾಡುವುದರಲ್ಲಿ ಅಷ್ಟು ಪ್ರೀತಿ. ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾನು ಎಲ್ಲ ಕಾರ್ಯಕ್ಕೂ ಮುಂದಾಗಿದ್ದೇನೆ. ಹಾಗಾಗಿ ಈ ವರ್ಷ ನನ್ನನ್ನು ಮಹಿಳಾ ಸಂಘದ ಅಧ್ಯಕ್ಷ ಮಾಡಿ ಹಾಕಿದ್ದಾರೆ ಅಲ್ಲಿ. ಹಾಗಾಗಿ ಎಲ್ಲರೂ ಅಲ್ಲಿ ನನ್ನ ಬಗ್ಗೆ ಎಲ್ಲರಿಗೂ ಒಂದು ಭಾರಿ ಮೆಚ್ಚುಗೆ ಉಂಟಲ್ಲಿ. ಆದರೆ ಇಲ್ಲಿ ಸಹ ಹಾಗೆ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಅಧ್ಯಕ್ಷ ಅಂತ ಹೇಗೆ, ಇದು ಸ್ವಲ್ಪ ಹಿಂದೆ ಕಾಲ. ಇಲ್ಲಿಯ ಮಾತೆಯರಲ್ಲಿ ನಾನು ಮೊದಲು ಕ್ಷಮೆ ಕೇಳಬೇಕು. ಯಾಕೆಂದರೆ ನಾನು ಸ್ವಲ್ಪ ಸಮಯ ಇಲ್ಲಿಗೆ ಬರಲಿಲ್ಲ. ಎಲ್ಲ ವಿಷಯಕ್ಕೂ ಇಲ್ಲಿಯ ಕಾರ್ಯಗಳಿಗೆಲ್ಲ ನಾನು ಬರಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಜಯಲಕ್ಷ್ಮಿ ಕಾರಂತ ಒಬ್ಬರು ಇದ್ದರು, ಅವರು ದೈವಾಧೀನರಾದಾಗ ಅದರ ಮೊದಲು ಅವರೆಲ್ಲ ವಿಷಯ ಹೇಳ್ತಿದ್ರು. ಸರಸ್ವತಕ್ಕ ಬನ್ನಿ, ಇಲ್ಲಿ ಹೇಗಾಗ್ತದೆ, ಸರಸ್ವತಕ್ಕ ಬನ್ನಿ, ಇಲ್ಲಿ ಹೀಗಾಗ್ತದೆ ಅಂತ ಬರ್ತಾ ಇದ್ದೆ. ಆಮೇಲೆ ನನಗೆ ವಿಷಯ ಗೊತ್ತಾಗಲಿಲ್ಲ. ಮತ್ತು ನನ್ನ ಕಾರ್ಯದಲ್ಲೇ ನಾನು ಹೋದೆ. ಯಕ್ಷಗಾನ, ತಾಳಮದ್ಲೆ, ಭಜನೆ ಎಲ್ಲ ಉಂಟು ನನ್ನಲ್ಲಿ. ಹಾಗಾದ ಕಾರಣ ಹಾಗೆ ಹೋದೆ. ಆಗಲಿ. ಮತ್ತು ಇವರು ಕೆಲವು ಚಂದಪ್ಪಣ್ಣ ಇವರೆಲ್ಲ ಬಂದು ಹೇಳಿದ್ದು ಹಾಗೆ, ಅಕ್ಕೆರೆ ಈರೇ ಬರಡೊಂಜಿ ಮಹಿಳಾ ಸಂಘದ ಅಧ್ಯಕ್ಷ ಅವಡಲ್ತ ಅಂತ. ನಾನು ಹೇಳಿದೆ, ಕೊಂಡೆಯೂರಲ್ಲಿ ಇಲ್ಲುವ ಮಹಿಳೆಯರು ಯಾರಾದರೂ ಆಧಾರ ಅದರಲ್ಲಿ ಇಲ್ಲ, ನೀವೇ ಬರಬೇಕು ಅಂತ ಹೇಳಿದರು. ಹಾಗೆ ಬಂದು ಅವಳಿದ್ದೇನೆ. ಆಮೇಲೆ ನನಗೆ ಇತ್ತೀಚೆಗೆ ಒಮ್ಮೆ ಇಲ್ಲೆಲ್ಲ ನನ್ನ ಕಾಗದದಲ್ಲಿ ಹೆಸರು ನೋಡುವಾಗ, ನನ್ನ ಅಧ್ಯಕ್ಷ ಅಂತೇಳಿ ಹೆಸರು ನೋಡುವಾಗ ನನಗೆ ಆಯಿತು, ಹಾಗಾದರೆ ಇನ್ನಾದರೂ ಹೋಗಬೇಕಲ್ಲ ಅಂತ. ಇತ್ತೀಚೆಗೆ ನಾನು ನನ್ನ ಯಜಮಾನರೊಮ್ಮೆ ನೋಡಲಿಕ್ಕೆ ಬಂದದ್ದು, ಹೇಗೆಲ್ಲ ಆಗಿದೆ ಅಂತ ನೋಡುವಾಗ ಇಲ್ಲಿ ಒಂದು ಸಭೆ ನಡೆಯುತ್ತೆ, ಅದರ ಅಡಿಯಲ್ಲಿ ಮೀಟಿಂಗ್ ಉಂಟು ಅಂತ. ಹಾಗೆ ಆಮೇಲೆ ಅವರು ಹೇಳಿದರು, ಇನ್ನು ನೀವು ಬರಬೇಕು ಅಂತ. ಇವತ್ತಿಂದ ಮೇಲೆ ಮತ್ತೂ ಜವಾಬ್ದಾರಿ ಹೆಚ್ಚಾಯಿತು. ನಾಡ್ದಿನವರೆಗೆ ಬರಲೇಬೇಕಲ್ಲ ನಾನು. ಹಾಗಾಗಿ ಆಗಲಿ, ಇನ್ನು ಮುಂದೆ ನಾನು ಬ್ರಹ್ಮಕಲಶವರೆಗೆ ಬಂದು ನನ್ನ ಆದಷ್ಟು ಸೇವೆಯನ್ನು ಮಾಡಿ ಅನಂತ ಪದ್ಮನಾಭನಲ್ಲಿ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಪೊರ್ಲು ತಿಲ್ಲದ ಪಾತೆರಗಾದ ಶ್ರೀಮತಿ ಸರಸ್ವತಿ ಹೊಳ್ಳ ಕೋಡಿ ಮೇರೆಗೆ ಸೊಲ್ಮೆನ ಸಂದಾಯ್ತ ಮಂತೊಂದು ಸೇರಿಂಚಿ ಬಿನ್ನೀರ್ನ ಮದಿಪುಗಕ್ಕೆ ಬ್ಯಾಪುನಂಚಿನ ಬೊರ್ತೊಂದು ಬಡ್ಡ ಬುದ್ದಿನ ಗುದ್ದುದಿದ್ದನ ಹಿರಿಯರ ನಮ್ಮ ಇಲ್ಲಡ ಬೋಡಿಗೆ ಅಂಚನೆ ಊರುಡೊಂಜಿ ದೇವಾಲಯ ಅನಗ ನಮಕ ಮಾತಿರೆಗಲ ಅನುರಿ ಸಿಂಗಾರ ಆಪ್ನ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿದ ಗೌರವ ಗುರ್ಕಾರ್ಮೆನು ವಹಿಸೊಂದು ನಂಗೆ ಮಾತಿರೆಗಲ ಅನುಭವದ ಊರುಗೋಲಾದ ಐನಾರು ಗುತ್ತುದಿಲ್ಲದ ಗತ್ತದ ಗತ್ತಿಗೆದ ಗುರ್ಕಾರ್ ದೇವಪ್ಪ ಶೆಟ್ರು ಇನಿ ಈ ಲೇಸದ ಗುರ್ಕಾರ್ಲ ಅಂದ್ ಅಂಚಾದ ಹಿರಿಯರಡ ಭಿನ್ನಾಪು ಗುರ್ಕಾರ್ಮೆದ ಮದಿಪುಗಾದಿ ಪೊರ್ತನು ಇರೆಗ ಕೊರೊಂದಿಲ್ಲ. ಶ್ರೀ ಕಾವಿ ಸುಬ್ರಹ್ಮಣ್ಯ ತರತಗ್ಗಾದು ಅನಂತ ಪದ್ಮನಾಭಗೆ ವಂದಿಸಾದೆ ವೇದಿಕೆಡಿತ್ತಿನ ಸ್ವಾಮೀಜಿಗೆ ಕೈ ಮುಗಿದು
ಅಂಚನೆ ವೇದಿಕೆ ಮಾತ ಗಣ್ಯರೇ ಅಂಚನೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರುಲ್ಲ ಯಾರು ಪನಂದೆ ಸಾಧ್ಯ ಅಂಚ ಬ್ರಹ್ಮಕಲಶ ಅಧ್ಯಕ್ಷರುಲ್ಲ ಯಾರೆಲ್ಲ ತಂದು ಕಾಲಾಯ ತಸ್ಮೈ ನಮಃ ಅಂತ ಬಂತೇರು. ಒಂಜಿ ಕಾಲ ವೈಕಲ ಬರೋಡು ಒಂಜಿ ಕಾರ್ಯಕ್ರಮ ಆವಡು ನಾಡ ನೆನೆತನ ಆಪುಜಿ ಏತೋ ಮಲ್ಲ ಮಲ್ಲ ಜನಕ್ಕಲು ಕಾಸು ತಕ್ಕಲು ಉಪ್ಪೇರು ಮಲ್ಲ ಬುಧರ್ ತಕ್ಕಲು ಉಪ್ಪೇರು ತಾಕತ್ ತಕ್ಕಲು ಉಪ್ಪೇರು ಆಂಡ ಒಂಜಿ ಕೆಲಸ ನಕಲಿದ ಮಲ್ಪೇರ ಆಪುಜಿ ಅಕ್ಕಲ ಪೆಟ್ಟಿಗೆಡೆ ಉಪ್ಪುಂಡು ಕಾಸು ಆ ಕಾಸಿಗೆ ಅಕ್ಕಡನೇ ಒಪ್ಪುನೆ ಎಕಡೆ ಬಣ್ಣ ಮಲ್ಲಕ ಕಾಸೇ ಹತ್ತು ಕಾಸು ದಾದ ಮಲ್ಪೆರ್ಲಾಪುಜಿ ಕೊಂಚ ಕಾಲ ಬರೋಡು ವಾರಾಯ ಕಾಲುಡು ಅಲಿದು ಪೋಯಿನ ದೇವಸ್ಥಾನದ ಅರ್ದಂದು ಎಂಕಲು ಮತ್ತೆ ಎಲ್ಲಿ ಪುನಃ ಒಂಜಿ ಪನೀತ ಜಾಗಡೆ ಒಂಜಿ ಗೋಡೆ ತೋಜೊಂದು ಇತ್ತನು ಬೊಕ್ಕ ಕಂಡ ಇತ್ತನೊಂದು ಒಂಜಿ ಬಾಂಧವ್ಯ ಪನ್ಪುನೇನು ಮೂಲ ಕಂಡದ ಪುನಃ ಸುಬ್ರಹ್ಮಣ್ಯನ ಒಂಜಿ ಮೂರ್ತಿ ಕೊಡ ಎಂಕುಲ ಅನಂತ ಪದ್ಮನಾಭ ಪಂಡದ ಇನ್ನು ಬಾರಿ ಸೋಕಡೆ ಪೂಜೆ ಮಲ್ತ അതിനെ കൊണ്ട് അവളുടെ സുബ്രഹ്മണ്യ ദേവസ്ഥാനമുള്ള കാവ്യ സുബ്രഹ്മണ്യ ദേവസ്ഥാനമുള്ള പൂജ ಮಾಡ್ತಾ ಪ್ರಶ್ನೆ ಎಡ್ತೂನಾಗ ಅವು ಅನಂತ ಪದ್ಮನಾಭ ಎತ್ತು ಅವು ಸುಬ್ರಹ್ಮಣ್ಯನೇ ಅವಾಗ ಆ ಸುಬ್ರಹ್ಮಣ್ಯಗಳ ಈ ಅನಂತ ಪದ್ಮನಾಭಗಳದ ಆದ ಬಾಂಧವ್ಯ ಅವು ಗೊತ್ತಿಜ ಇತ್ತದಲ್ಲ ವಿಮರ್ಶೆ ಮಲ್ತೀಜ ಅಂಕಲು ಅವು ಮಲ್ತೀಜ ಮೂಲ ಇತ್ತಂದು ಈ ಜಾಗೆ ಪೆರ್ಮಣೆ ಈ ವಿಡಲ್ ಶೆಟ್ಟಡೆ ಇತ್ತಂದು ಈ ಜಾಗೆ ಕಂಡೆ ಇತ್ತಂದು ಆ ದಪ್ಪನ ದಿಕ್ಕನೆ ಮೂರ್ತಿ 5 ಬೊಕ್ಕ ತೋಟ ಮಾತಾಂಡು ಅಂಡ ಆ ಭಾಗ ಇತ್ತಂದು 5 ಬೊಕ್ಕ ಮೂಲಂಜಿ ಪ್ರಶ್ನೆ ಅದೇನು ಅವಾಗ ಯಾನೊಂದು ಎಲ್ಲಿತ್ತು ಯಾನ ಮೂಲ ಒಣಸುವಂತ ಬೋತೆ ಅವಾಗ ದಾದ ಸಂಗತಿಯಿಂದ ಸ್ಪಷ್ಟ ಗೊತ್ತಿಜ್ಜೆ ಅಂಕಲ ಪ್ರಶ್ನೆ ಇದು ಮುಲ್ತು ನೇನು ಮಾತಕೊಂಡು ಸುಬ್ರಹ್ಮಣ್ಯ ದೇವಸ್ಥಾನ ನೋಡು ದೀಂಡ ಮಾತ ನಿವೃತ್ತಿ ಆಪುಣದಾಂಡು ಅಂಚ ಮುಲ್ತು ಮಾತಕೊಂಡು ನೋಡು ಒಂದು ದಾರಂದ ಇತ್ತಂಡು ಬೊಕ್ಕ ಒಂಜಿ ಪೀಠ ಇತ್ತಂಡು ಪೀಠದ ಒಂದು ಶಿವಲಿಂಗದ ಲೆಕ್ಕ ಇತ್ತಂಡು ಇನ್ನೊಂದು ಮೂರ್ತಿ ಇತ್ತಂಡು ನೇನು ಮಾತಕೊಂಡು ಅವಳು ದೀಂಡು ಇದು ಅವಳು ಮುಲ್ಪದಗಳು ಅಂತ ಸೇರಿದೆ ಈ ವಿಠಲ ಶೆಟ್ಟಿನ ಫ್ಯಾಮಿಲಿಲ್ಲ ಈ ಐತಪ್ ಶೆಟ್ಟಿನ ಅಮ್ಮೆನ ಕೊಂಡೆವ್ರದ ಒಂಜಿ ಫ್ಯಾಮಿಲಿಲ್ಲ ಆಡೆ ಒಂತೆ ಕಾಸು ಕೊರಂದು ಬೊಕ್ಕ ಕಾಪುದ ಪಾಲ್ದಕ್ಕಲ ಕೊರೊಂದಿತ್ತೇರು ಈತ ಪಾಲ್ದಕ್ಕಲು ಆಡೆಗೆ ಒಂತೆ ಕೊರದು ಅವಳು ಐತ ಪೂಜೆ ಪುರಸ್ಕಾರ ನಡ್ತಾನೆ ಇತ್ತು ಅವು ಯಾಯ್ ಜೀನ್ ತೋಜನ್ ದೇವರಿಗೆ ಅನಂತ ಪದ್ಮನಾಭ ದೇವರಿಗೆ ಯಾಯ್ ಜೀನ್ ತೋಜನ್ ಮೂಲ ಮಾತ ಒಂಜಿ ಚೂರು ಚೂರು ಅವರು ಕಾರ್ಯಕ್ರಮಗಳು ಅವಳು ತೋಜರು ಶುರುವಾಡು ಬೊಕ್ಕ ಎಂಕಲಲ್ಲಿ ಮುಲ್ಪನೆ ಮಿತ್ತೊಂಜಿ ಒಂಜಿ ಪೂಜೆ ಅರ್ದಿತ್ತೇರು 6 ಪನ್ನು ನಿಂತೇರು 12 ಗಂಟೆ ರಾತ್ರಿಗೆ ಒಂಜಿ ಪ್ರಾಣಿ ಒಂಜಿಗೆ ಕೊಡಪನ ನೀರು ಬದೊಂದು ಇಂಚಿ ಬತ್ತೊಂದು ಇತ್ತನು ಅಂಚನೆ ಮೂಲ ಆ ಬ್ರಹ್ಮ ರಕ್ಕಸನ ಮೂಲ ನಂಗೆ ನಂಬೆರಾಯನ ಮೂಲು ದಯಪಂಡ 6 ಮುನುಪ್ಪುನ ನುಪ್ಪುನು ಅಂಬೆ ಅನಂತ ಪದ್ಮನಾಭ ತೀರ್ಥ ಪೂಜೆ ಮಲ್ತಾರು ಆ ಪೂಜೆದ ಫಲ ಆರಿಂದಾಲ ಉಚ್ಚಾಟನೆ ಮಲ್ಪೆರಾಯ್ಜಿ ಆರೆಗಳ ಮೂಲು ಒಂಜಿ ಸ್ಥಾನ ಕೊರಡಾದು ಬತ್ತನು ಸುರುಟ ಆರೆಗೆ ಕೊರಡು ನೈವೇದ್ಯ ಬೊಕ್ಕ ಅನಂತ ಪದ್ಮನಾಭ ಕೊಡು ಅಂತ ಹೋಗ್ತೀನಿ ತೂಲೆಗೆ ಕಾಲದ ಮಹಿಮೆ ಅಂಚ ಪ್ರಶ್ನೆ ಮಾಡಿದ ಇದಾನಗ ಮೂಲು ಅನಂತ ಪದ್ಮನಾಭ ನಾಂಡು ಒಂದು ಆವ ನೆನೆತಂಡು ಕಾರಣ ಎಂಚಿನ ಬಂಡ ಐತ ಬಣ್ಣಗಳಲ್ಲಿ ಒಂಜಿ ಪ್ರಶ್ನೆ ದೇಂಡು ತೊಂದರೆಲು ಬನ್ನಗ ಅಪ್ಪ ಅವಳು ತೋಚಿನ ಮೂಲ ದೇವಸ್ಥಾನ ಆವಡುದು ಬೊಕ್ಕ ಮೂಲೆ ದೇಂಡು ಅಷ್ಟಮಂಗಲ ದೇಂಡು ಮಾತ ಎಂಕಲ ಮಾತ್ರ ದುಂಬೆ ಕಿಸೆ ಹೊಟ್ಟೆ ಎಂಕಲ ರೇವಣ್ಣ ಮುಲ್ಪ ಆತು ವಿಶಾಲ ಮಲ್ಲ ಕಾಸು ತಕಲಿಚ್ಚಾರು ಮತ್ತೆ ಹೊಟ್ಟೆ ಕಿಸೆನೇ ಒಪ್ಪುನೆ ಐಟು ನಾಡು ನಾವು ಬೊರಿನ ನಾಡು ಮಾತ ಪಾಡುದು ಎಂಚಾಲ ಇಂದು ಎಂಚಿನಾಂಡು ಅಷ್ಟಮಂಗಲ ಆಂಡು ಅಷ್ಟಮಂಗಲಾದ ಮೂಲ ದೇವಸ್ಥಾನ ಆವ ದಾದ ಮಲ್ಪುನಿಂದ ಮಾತ ಮಂಡೆ ಬೆಚ್ಚೋಡು ಉಪ್ಪುನಗ ಎಕಡೆ 6 ಪನ್ ಲೆಕ್ಕನೆ ಒಂಜಿ 4 ಪಿಲ್ಲರ್ ತಿಕ್ಕಂಡು ತೆಕ್ಕು ಚೆನ್ನ ಪಣ್ಣೆ ಒಂಜಿ 5 ಬೊಕ್ಕ ರಾಮಕೃಷ್ಣಣ್ಣ 5 ಬೊಕ್ಕ ಅರಟಿ ಸೇರಿಯರು ಐತ ಪಣ್ಣೆ ಒಂಜಿ ಎಂಕಲ ಸಮಿತಿದ ಅಧ್ಯಕ್ಷರು ಕಾರಂತೇರು ಒಂದು 4 ಪಿಲ್ಲರ್ ಅಂದೆತ್ತ ಮೆಕ್ಕಲ ನೇತೃತ್ವಡು ನಕ್ಕೆ ಜತ್ತಂದು ಕಾಸು ಮಾತ ಮೆಕ್ಕಲು ಮಲ್ಪೇರೆ ಮೂಲು ಕೆಲವು ಜನ ಬೆಂದಿರು ಎಂಕಲ್ನ ಕಾಪುದ ಪದ್ಮಣ್ಣೆ ಆರ್ನ ಕಾರ್ಬೇಯನ ಎನಲೆಕ್ಕ ದೇವರನ್ನ ಪೂಜೆ ಹಣಲ ಹೆಚ್ಚಿಗೆ ಕಮ್ಮಿ ಆದುಪ್ಪು ಮೂಲು 6 ಕಾಣೆ ಮೂಲು 7 ಗಂಟೆಗೆ ಪೂಜೆ ಅಂದ ಲೆಕ್ಕ ಬಾಲಾಲಯಡು 6-7 ಗಂಟೆಗೆ ಮೂಲು ಪ್ರತಿದಿನ ಈ ದಿನ ಮುಟ್ಟಲ್ಲ 6 ಮೂಲು ಲೇರು ವಾ ಕೆಲಸ ಆವಡು ಐನು ಮೆಕ್ಕಲು ಮಾತ ಕಾಸು ಪೋನ 6 ಮೂಲು ಮಲ್ಪಡ ಏನ ಕೆಲಸ ಮುಲ್ಪದ ಜವನ ನದೀದು
ಬೊಕ್ಕ ದಿನೇಶನ್ನೇ ಮುಲ್ಪ ಈ ಭಾಗದ ಜವನೇರು ಪೂರ ಸೇರಿದ ಮೂಲ ಕೆಲಸ ಮಾಡ್ತೇರು ಅಂಡ್ ಇದು ಮಾತ್ರ ಆವಂಡಲ ಆಯ್ತು ಒಟ್ಟಿಗೆ ಒಂಜಿ ವಿಷಯ ಉಂಡು ದಾಯ ಗೊತ್ತುಂಡೆ ಕಟ್ಟುಂಡಲ ಜಾಗೆ ಬೋಡತ ಜಾಗೆ ತಿಂದು ಓಲು ಕಟ್ಟುಣಿ ನಮ್ಮ ಎವ್ವೇ ಪನಡು ದಾಯಬಂಡ ಜನನಿ ಜನ್ಮಭೂಮಿ ದಾಯಬಂಡ ಜನ್ಮಭೂಮಿ ಉಂಡತೆ ಜನ್ಮಭೂಮಿಯೇ ಮಲ್ಲೆ ಅಪ್ಪೆಡ್ದಲ್ಲ ಯಾಪನ ಉಂಡ ಅಪ್ಪೆ ಪೊಂಡರ ಒಂಜಿ ಭೂಮಿ ಬೋಡತ್ತೆ ಅಪ್ಪೆಲ್ಲ ಈ ಭೂಮಿಡೆ ಇತ್ತು ಉಪ್ಪುನೆ ಅಪ್ಪಗ ಜನ್ಮಭೂಮಿಯೇ ಮಲ್ಲೆ ದೇವಸ್ಥಾನ ಕಟ್ಟಡು ಶಾಲೆ ಕಟ್ಟಡು ಇಂಗ್ರೇಜಿ ಕಟ್ಟಡು ಅದನ್ನ ಮಸೀದಿ ಕಟ್ಟಡು ಅಲ್ಲಿ ಕಟ್ಟೊಂಡು ಒಂದು ಜಾಗೆ ಬಿಡ್ಚ ಬೋಡು ಅರಬ್ ಕಂಟ್ರೀಸ್ ತೂಲೆಗೈತೆ ಅಗಲ ಜಾಗೆ ಕೊರ್ನೆಟ್ಟು ನಂಗೊಂದು ದೇವಾಲಯ ಅಂಡು ಅವನು ವಿಶೇಷ ನಮ್ಮ ಪೆರ್ಮೆವು ಇನ್ನು ಪ್ರಧಾನಮಂತ್ರಿ ಮುರಣಿ ಬೋದು ಉದ್ಘಾಟನೆ ಮಲ್ತೇರು ಜಾಗೆ ಮುಖ್ಯ ಅಗಲ ಜಾಗೆ ಕೊರ್ನೆಟ್ಟು ಕಟ್ಟಿದ್ರೆ ಕಾಸು ಏತಲು ಒಪ್ಪು ಭಾರತಗಡೆ ಏತು ಕಾಸಿಜಿ ಉಂಡು ಟಾಟಾ ಬಿರ್ಲ ನಕ್ಲು ಕೊರ್ನೆ ಒಂಜತ್ತು 10 ದೇವಸ್ಥಾನ ಕಟ್ಟೋಲ್ಲ ನಂಗೆ ಇಂಡಿಯಾದೋಲಾಯಿ ಅವತ್ತು ಆ ಜಾಗೆಲ್ಲ ಮುಖ್ಯ ಅಂದ್ ಅಗಲ ಜಾಗೆ ಕೊರ್ರಿ ನಮ್ಮ ಕಟ್ಟ್ಯ ಅಪ್ಪಗ ಈ ವಿಡಲ್ ಸೆಟ್ಟಿನ ಜೋಕಲ್ಡ ಸುರುಟು ಜಾಗದ ಪ್ರಶ್ನೆ ಮಾತ ಪಾತೆರ್ನಾಗ ಅಕಲ್ ಮಾತ ಜಾಗೆ ಕೊರಿಯರು ಒಂಜಿ ಅರುಣಕುಮಾರನ್ನೇ ಸರೋಜಿನಿಯಕ್ಕ ಅಂಚನೆ ಕಮಲಾಕ್ಷೆಕ್ಕಲ್ಲ ಕೊರಿಯರು ಈತಿ ಮೂಲ ಆನಂದಾಂಡ 5 ಆಪೇಕ್ ದಿನೇಶರು ಕವಿತಾ ಸುಧಾಕರ್ ತೋಟದ ಆಭರಿತ ಭಾಗಗಳು ಅಂಚನೆ ಮೇರೆ ದಿನೇಶನ್ನ ಈ ಮಾರ್ಗ ಮತವನ್ನ ದಿನೇಶನ್ನ ಮಾರ್ಗಲು ಪೋಂಡು ಜಾಗೆಲು ಪೋಂಡು ಅಕಲ್ ಜಾಗೆ ಕೊರಿಯರು ಅವು ಎಲ್ಲೇ ಕೆಲಸತ್ತು ಜಾಗೆ ಕೊರ್ಪನೆ ಬಂಡ ಇನಿ ಒಂಜಿ ತುಂಬದ ಕಾಲಡು ದುರ್ಯೋಧನೆ ಬನ್ನೆ ಸೂಜಿಯ ಮೊನೆ ಊರುವಷ್ಟು ಕೊಡುವುದಿಲ್ಲ ಅಂದು ಇತ್ತಂಚತ್ತು ಇತ್ತ ಯಾಲ ಮನಪನೆ ಸೂಜಿಯ ಮೊನೆ ಊರುವಷ್ಟು ಕೊಡುದು ದಾಯ ಬಂಡ ಅಪಗ ಭೂಮಿಗೆ ಬೆಲೆ ಹೆಚ್ಚಿ ಇನಿ ಅಂಚತ್ತು ಇನಿ ಭೂಮಿದ ಬೆಲೆ 5 ತೂಪುನೆ ಅವಳು ಕೋಟಿ ತಿಕ್ಕೊಂಡು 3 ಕೋಟಿ ತಿಕ್ಕೊಂಡು 3 ಕೋಟಿ ಉಂಡು ಬೇತೆ ಪ್ರಶ್ನೆ ಆ ಲೆಕ್ಕ ಬಂಡು ನಮ್ಮ ಅವಳು ತಿಕ್ಕುನೇನು ಕೋಟಿ ಬಾಂಬೆಡು ಉಂಡು ಡೆಲ್ಲಿಡು ಉಂಡು ಅಕ್ಕಲು ಕೊರಿಯರು ಕೊರ್ದು ಈ ದೇವಸ್ಥಾನ ಆಯರು ಸಾಧ್ಯ ಅಂಡು ಅವಳ ಮಲ್ಲತಿ ಆಗ ಎಲ್ಲಿದ ಆಗತ್ತವು ಆ ಜಾಗೆ ಕೊರ್ನ ಜಾಗೆ ಕೊರಿಯದು ಶ್ರಮದಾನ ಆಡಿ ಒಂಜಿ ಭಾಗಡು ಸುಧಾಕರನ್ನೆಲ್ಲ ಬೇರೆ ಐತ ಬಣ್ಣೆಲ್ಲ ಇತ್ತನಡೆ ಪೂರ ಕಾಸು ಹೊಡತ್ತ ಕಾಸು ಬೈರು ಅಂಚ ಈ ಕೊರೋನಾ ತಾಯಿ ಟೈಮ್ ಬಿಡ ನೇನು ಬಾಲಾಲಯ ಮಲ್ತ ಮೂಲಕ ಉಲ್ಲಾಯ್ನಿ ಅಪ್ಪಕನೇ ಬಾರಿ ಪೋಡಿಗೆ ಇತ್ತು ಮಾತಿರಗಿಲ್ಲ ಕೊರೋನಾದ ಟೈಮ್ ಇಂಚ ಮಲ್ಪೋಲ್ಯ ಅಣ್ಣ ಅನಂತ ಪದ್ಮನಾಭೆ ಕಾಸು ಬೋಪುನಕ್ಲೆ ಬೆರಿಯ ಬೋತಿ ಕೆಲಸ ಮಲ್ಪುನಕ್ಲೆ ಬೆರಿಯ ಒಂದು ತೂನಿತ್ತೆ ದಾದ ಮಲ್ಪೇರು ಮೆಕ್ಕಲು ಅವು ಐತ ವಿಶೇಷ ದೇವರ ಪ್ರತ್ಯಕ್ಷ ಇತ್ತದೇ ತೂಯಿನಂಚಿನ ಒಂಜಿ ಕೆಲಸ ಕಾರ್ಯಗಳ ಮೂಲ ಆಯ್ನೆ ಇದನ್ನ ಈ ಜಾಗೆ ನಿಂತ ಸುರುಟು ಬತ್ತನಕ್ಲೆ ತೂಣ ಈ ಜಾಗದ ಒಂದು ಪರಿಚಯನೇ ಅವಂದು ಮಲ್ಲ ಗುಂಡಿ ಇತ್ತಂಡು ಐನು ಬಾಯದೆತ್ತು ಈತ ನಿಗಿತ್ತದು ಈತ ಎತ್ತರ ಮಲ್ತು ದೇವಣ್ಣ ಮೂಲ ಬೊಲ್ಲ ಬರ್ಪುಂಡು ಸುದೆತ್ತ ಬರೀಂದು ಬೊಲ್ಲ ಬರ್ಪುಂಡು ಬೊಲ್ಲ ಬತ್ತನದ ಇಂಜ ನೀರು ಹಾಪುಂಡು ಅಪ್ಪ ಈತ ಎತ್ತರ ಮಲ್ಪೋಡು ನೇನು ಮಾತ ಮಲ್ತದು ಒಂಜಿ ದೇವರಿಗೆ ಈ ಕಾಲೋಡು ಆ ಕಾಲೋಡು ಅಡಿತಂದು ಗೊತ್ತಿಜ್ಜಿ ಈ ಕಾಲೋಡು ಮೂಲ ಆರೆಗೂ ಕೂಡ 2ನೇ ಸರ್ತಿ ಗರ್ಭಗೃಹಟ್ಟು ಕುಲ್ಲೋಡು ಅನ್ಕೊಂಡೆ ಕಾಲಘಟ್ಟ ಬತ್ತಿ ಆಯ್ತು ದಯಪಂಡ ದೇವರಿಗೆಲ್ಲ ಒಂಜಿ ಚೂರು ಗ್ರಹಣದ ಲೆಕ್ಕ ಮಿತಿ ಇರ್ತುಂಡು ದಯಬಂಡ ಶಿವೇನೆ ದಾನ ಮಲ್ತದೆ ಆಯಾಗೆ ಬ್ರಹ್ಮ ಕಪಾಲ ಬತ್ತಂದು ಆ ಕಾಲ ಬರೋಡು ಒಂದು ವೈಕಲ ಆ ಕಾಲ ಕೂಡ್ದು ಬತ್ತಂದು ಎಲ್ಲೇ 1957 37 ಅನಂತ ಪದ್ಮನಾಭನ್ ಪಾಣಿಪೀಠೋಡು ಕುಲ್ಲ ಉಂಡು ಅವಾಗ ಮಾತೇರ್ಲ ಕೆಲವುದಕ್ಕೂ ಹೆಚ್ಚು ಶ್ರಮ ಅಂತ ಪೇರಿ ಯಾನ್ಲ ಎತ್ತೊಂಜಿ ಗೌರವಾಧ್ಯಕ್ಷಿ ಅಡ ಏನೇದಾಲ ಕೆಲಸ ಮಲ್ಪೇರೆ ಆತಜಿ ಆರೋಗ್ಯ ಕೆಲಸ ಮಾಯ್ತಿ ಯಾನ್ ಹಾಕಲೆಗೆ ಉಂತುನಾಗ ಹಾಕಲೆ ಬೆರಿಯ ಉಂತೊಂದ್ರೆ ಮಾತ್ರ ಆಂಡಲಕ್ಕೆ ಗೌರವ ಕೊಡ್ತೇರು ದಿಂಜ ಬಂಡದ ಈ 4 ಪಿಲ್ಲರ್ಸ್ ಈ 4 ಪಿಲ್ಲರ್ ಈ ದೇವಸ್ಥಾನ ಆಯ್ರೆ ಕಾರಣ ಉಂಟು ಏನು ನೆನಪೆರೆ ಏನು ನಿಜವಾದಲ್ಲ ಏಪಲ ಮರಪೆರೆ ಸಾಧ್ಯ ಇಂಚ ದೇವಸ್ಥಾನದ ಬಗ್ಗೆ ನೋಡೋಣ ಎಕಡೆ ಪಂಡೇರು ದಯಪಂಡ ದೇವಸ್ಥಾನ ಕಟ್ಟುವ ಮಲ್ಲ ಇತ್ತು ದುಂಬುದಕ್ಕಲು ಕಟ್ಟದು ಐಕೆ ಈತ ಉಂಬೊಳಿ ಬಿಡ್ತೇರು ದೇವಸ್ಥಾನಕ್ಕೂ ಮಾತೇಕಲ ಪೂಜೆದ ಭಟ್ರಿಗೆ ಇತ್ತು ಆರೆಗೆ ಇತ್ತು ಬೇರೆಗೆ ಇತ್ತು
ಇನ್ನು ಆತು ಕೊರುಪುನದು ಭೂಮಿ ಬೊಕ್ಕರಡೆ ಇಜ್ಜಿ ದಯಬಂಡ ಇನ್ನು ಆಯನ ಜೋಕುಲೆ ದಿಕ್ಕನ ಟ್ರಿಬ್ಯುನಲ್ ದಿಕ್ಕನ ಭೂಮಿ ಮಾತ ಪಾಲಾದ ಆಡ್ ಲೋಪನ 1/2 ಎಕರೆ 1 ಎಕರೆ ಅಮ್ಮಡ 10 ಎಕರೆ ಇತ್ತು ನನಗೆ ಅವು ಪಾಲಾದ ಜೋಕಲೆಗೆ ಅದು ಪುಲ್ಲೆಲೆಗೆ ಮತ್ತೆ ಬಂದಾಗ ಭೂಮಿ ಆಯಲ್ಲ 1/2 ಎಕರೆನೇ ಆತನ ಐತೆ ಇದ್ದೇನೋ ಒಂದೊಂದು ಮಾರ್ದು ನನ್ನ ಈ ಭಾಗುಡಿ ಏರ್ಲ ಮಾರನ ಅಕಲಿಜ್ಜಿ ಈ ಭಾಗುಡಿ ಏರ್ಲ ಮಾರ್ದಿದ್ದೇರು ಮಾತು ಅಕಲ್ಡೇ ಉಂಟು. ಮುಂದೇನು ಅವು ಪ್ರಶ್ನೆ ನದಿಗೆ ದಡಗೆ ಏನ್ಲಗ ಮರಣದಿ ಮುಂದೇನು ದೇವಸ್ಥಾನ ಕಟ್ಟದವಕ್ಕೆ ನನ ಹೆಂಚಿನ ಅವು ಭಾರಿ ಜವಾಬ್ದಾರಿಯುತವಾಯನ ಒಂದು ಕೆಲಸ ಐಕ್ಯಲ ಪೂರ್ಣವಾಯನ ಸಹಕಾರ ಬೋಡು ಮಾತೇನಲ್ಲ ಅಗತ್ಯವಾದ ದಯಬಂಡ ಈ ದಿನೇಶರಿ ಕಾಂಡೆ ಪೇರು ಕೊಡೋದು ಬೋಪುನಿ ಬತ್ತೇರಿಡೆ ನಮ್ಮ ಮೇರ್ ಲೆಕ್ಕನೆ ಪದ್ಮಣ್ಣ ಲೆಕ್ಕನೆ ಪೇರು ಕೊಡೋದು ಓದು ಬತ್ತೇರಿ ಮಗೆ ಇತ್ತೆ ಸುಮಾರು ಸಮಯ ಬುಕ್ಕಾಯ ಕೆಲಸ ಈಗ ನಾಡಿವೆ ಪೋಯ್ ಅಲ್ತು ಬತ್ತ ಕೂಡ ಮೂಲೆ ಆ ಪೆತ್ತ ನಂಜು ಹೊಲ ಮೇಂಡು ಬುಕ್ಕ ಇಲ್ಲದ ಪುಂಜನ ಕಾಣೋಡು ಮಾತು ಸಮಸ್ಯೆಯಲ್ಲಿ ಬನ್ನೇನು ಅಪ್ಪಗ ಮಾತಿರಲ್ಲ ಬಂಗ ವೈದ್ಯರೈಟ್ ಕೆಲವೈಟ್ ತೆರೆಯ ಮರೆಯಲ್ಲಿ ಉಂಡು ನಾಟಕ ಬಂದಾಗ ತೆರೆಯ ಮರೆಯಲ್ಲಿ ಒಂಜಿ ಅಂಕಣ ಬೇತೆ ಉಂಡು ತೆರೆತೆ ಎದುರುಡಿತಂಗಲು ಬೇತೆ ತೆರೆದ ಪಿರವಡಿತಂಗಲು ಬೇತೆ ಅಪ್ಪಗ ಮಾತಿರಲ್ಲ ಹೆಚ್ಚ ಮಲ್ತಿದ್ರಿ ಕೆಲವಕ್ಕೂ ಅಳಿಲ ಸೇವೆದ ಲೆಕ್ಕ ಶ್ರೀರಾಮೇ ಸೇತುವೆ ಕಟ್ಟಿನಾಗ ನೀರಿಡ ಮುರ್ಕೋದು ಪೊಯ್ಯಡ ಮುರ್ಕೋದು ಕೊಂಡೋದು ಕೊಡ್ತಲೆಕ್ಕ ಅಳಿಲ ಸೇವೆ ಮಂತನಕಲ್ಲ ದಿಂಜೇನ ಉಳ್ಳೇರು ಅವು ಆಯನೇನ ತಾಕತ್ ಅವುಲ ಅಂಚನೆ ಧನ ಸಹಾಯ ಮಂತನಡ್ಲ ಅಂಚನೆ ದಿಂಜೆ ವ್ಯತ್ಯಾಸ ಉಂಟು ಧನ ಸಹಾಯ ಮಲ್ಪನ ಬಗ್ಗೆ ಪನ್ನಗ ಎಂಕೊಂಜಿ ಭಾರಿ ನೆನಪು ಬರ್ಪುಂಡು. ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ದುಂಬುದ ಒಂಜಿ ಬ್ರಹ್ಮ ಕಲಶದ ಕಾಲಾಡು ಜಗಳೊಂದು ಕಲೆಕ್ಷನ್ ಬೋದಿತ್ತ ಒಂಜಿ ಎಲ್ಲೆಡೆ ಪೋಯ್ ಒಂಜಿ ಅಪ್ಪೆಲ ಮಗಲ್ಲ ಮಗೆ ಬಾಂಬೆಡೆ ಕೆಲಸ ಹುಡುಪುನೆ ಒಂಜಿ ಬಡತನದ ಕುಟುಂಬ ಎಂಗ್ಲಿನ ಬೋದಿ ಎತ್ತನಗ ಪುಂಜೆಗೆ ಚೂರು ಕಾಸು ಕೊರೋಡು ಓಲೋಡು ನಾಡ್ನಲ್ಲ ಕಾಸಿಜ್ಜಿ ಇಲ್ಲದೋಲಾಯಿ ಪುಂಜಿ ಭಾರಿ ಬೇಜಾರು ಕಡೆಗೆ ಇಂಚ ತೆತ್ತು ಸೂಪು ದಾಟಿರ್ತೋನ 10 ರೂಪಾಯಿ ಉಂಡು 10 ರೂಪಾಯಿ ಉಂಡು ಪುಂಜೆಡ ಆ 10 ರೂಪಾಯಿನ ಕೊಂಡತ್ತು ಕೊರಿಯರಾರು ಮಾಷೆ ಈತೆ ಉಪ್ಪುನೆ ಅಂಡೈತೆ ಇನಿ ನನ್ನ ಬುಕ್ಕ ಆಂಡ ಕೊರ್ಪೆ ಮಗೆ ಮಿನಿ ಕಡಪುಣ್ಣಾನು ಎಂಕವು ಆ ಒಂಜಿ ಕಲೆಕ್ಷನ್ಗೆ ಪೋಯಿನಿಟ್ಟು ಆ ಒಂಜಿ ನನ್ನ ತೈನೇಟ್ರಲ್ಲಿ ಹೆಂಗೆ ಮರಪಂದವು ಆ 10 ರೂಪಾಯಿ ಯಾರು ಕೊರ್ನ ಆಲೋಚನೆ ಬೆಳಗ್ಗೆ ಆರು ಇಡೀ ಇಲ್ಲಿ ಮಾತ್ರ ನಾಡ್ದು ಓಲ್ಲ ಕಡೆಗೆ ಕೊಂಚ ಬೀಡಿದ ಸೂಪು ದಟ್ಟು 10 ರೂಪಾಯಿ ಏನಾಯ್ತು ಒಂದು ಪುಲ್ಸು ಕುಂದೀಪನು ಕೆಲವು ನರಮನೆಯರು ಆ 10 ರೂಪಾಯಿನ ಕೊಣತ್ತು ಕೊರಿಯರಾರು ಅವು ನಿಜವಾಯನ ದೇಣಿಗೆ ಮಂಡವು ದೇವರೇ ಗುರುಪುನ ಸಂಭಾವನೆ ಮಂಡವು ಆ 10 ರೂಪಾಯಿನ ಆರು ಅಂತರಾಳದು ಕೊರ್ನೆ ಎಂಡ ಇಜ್ಜಿ ಇತ್ತನೇ 10 ರೂಪಾಯಿ ನೀರು ಕೊಂಡೋಲೆಂದು ನೀಕಲು ಕೊಂಡೋಲೆಂದು ಅಂಚಿನ ದೇಣಿಗೆಯಲ್ಲಿ ಏತೋ ಉಂಡು ನೆಟ್ಲ ಮಾತಿರಲ್ಲ ಒಂಜೇಲೆಕ್ಕ ಹೆಜ್ಜೇರು ಹೆಬ್ಬೆರಳ ಲೆಕ್ಕನೆ ಕಿನ್ನಿ ಬೆರಳು ಉಪ್ಪುಜಿ ಅಪ್ಪ ಕಿನ್ನಿ ಬೆರಳಿಗೆ ಬೇತೆ ಹೆಬ್ಬೆರಳಿಗೆ ಬೇತೆನೇ ಅವಡು ನಮ್ಮ ತುಳುಟೊಂಜಿ ಗಾದೆ ಉಂಡು ತಾರೆ ಗೊಂಜಿ ತಲೆ ತಾರೆ ಕಂಗು ಗೊಂಜಿ ತಲೆ ತಾರೆ ಗೊಂಜಿ ತಲೆ ಅಂಚ ವ್ಯತ್ಯಾಸೊಲೊಪ್ಪು ದಿಂಜ ಆಯಲ ಕೊರ್ನ ಆಯನ ಭಕ್ತಿಡೆ ಕೊರ್ತೆ ಕೆಲಸ ಮಂತಲ್ಲಿ ಅಂಚನೆ ಸರಿಯಾದ ಎಡ್ಡ ರೀತಿ ಕೆಲಸ ಮಂತಗಳು ಪೆರು ಒಂಜ ಪುರುಷೋತ್ತಪ್ಪನ ಬತ್ತಿ ಕೆಲಸ ಮಂತಗಳು ಪೆರು ಮಾತಿರೆಗಲ ಶ್ರೀ ಅನಂತ ಪದ್ಮನಾಭೆ ಅಕ್ಕಲ್ನಕ್ಕನ ಮನಸ್ಸದ ಇಷ್ಟ ಇಂಚಿನೊಂಡ ಏನು ಮಾತು ನೆರವೇರಿಸೋದು ಕೊರ್ದು ನನ್ನ ದುಂಬುಗಲ ಆಯನ ಕ್ಷೇತ್ರ ಎಡ್ಡ ರೀತಿ ಬೆಳಗುಲೆಕ ಅನುಗ್ರಹ ಮತ್ತು ಕೊರಡು ಮಣ್ಣು ಪಾತಿರೊಂದು ಕೇಳೊಂದು ಮಾತಿರೆಗಲ ಎನ್ನ ಹೃದಯದಿಂದ ಸೊಲ್ಮೆನ ಸಂದಾದ ಎನ್ನ ಪಾತ್ರೆಗೆ ಅನ್ನು ಬೊಟ್ಟು ದೀಪೆ ಜೈ ಹಿಂದ್. ಗುರುಕರ್ಮದ ಮದಿಪುಗಾದು ಶ್ರೀ ದೇವಪ್ಪ ಶೆಟ್ಟಿ ಚಾವಡಿ ಬೈಲು ಗುತ್ತು ಗೌರವ ಗುರಿ ಕಾರ್ಯ ಜೀರ್ಣೋದ್ಧಾರ ಸಮಿತಿ ಮೇರ್ನ ಗುರುಕರ್ಮದ ಮದಿಪುಗಾದು ತರೆತಗ್ಗ ಒಂದು ಸ್ವತಿ ಸ್ವಾಮೀಜಿ ಲೇಸಿರ್ದು ವಿರಮಿಸ ಒಂದುಲ್ಲೇರು ಸೆರಿಂತಿ ಮಾತ ಭಕ್ತ ಬಂಧುಲಿನ ಪರವಾದ ಪರಮ ಪೂಜ್ಯ ಸ್ವಾಮೀಜಿಲೆಗ್ ಭಕ್ತಿಪೂರ್ವಕ ಒಂದನೇನು ಸಮರ್ಪಣೆ ಮಂತೊಂದುಲ್ಲ. ಈ ದೇವಾಲಯದ ಬ್ರಹ್ಮಕಲಶೋಚ್ಛಯದ 3ನೇ ದಿನದ ಶುಭ ಸಂದರ್ಭಡು ದೇವಾಲಯದ ಕೊರ್ತಿ ಲೆಪ್ಪೋಲೆಗೂ ಹೋಗೊಂದು ಈ ಕ್ಷೇತ್ರಗೆ ಬತ್ತದು ನಮಕ್ ಮಾತಿರಿಗಳ ಆಶೀರ್ವಚನದ ಮದಿಪುಕೊರ್ನ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರ ಕಣಿಯೂರು ಬೆನ್ನ ಪಾದೊಲೆಗ್ ತರೆತಗ್ಗಾದು ಬೆರಿಬಗ್ಗಾದು ಸೆಂಚಿ ಮಾತ ಭಕ್ತ ಬಂಧುಲಿನ ಪರವಾದ ಮೂಜಿ ಸಮಿತಿದ ಗುರಿ ಕಾರ್ಯರ ಬಕ್ಕ ಪದುಕೇರ್ನ ಪರವಾದ ಭಕ್ತಿಪೂರ್ವಕವಾದ ಒಂದನೇನ ಸಂದಾಯ ಮಂತೊಂದುಲ್ಲ.
ಸೊಲ್ಮೆ ಸಂದಾಯಮನ್ ಪೆರುಲ್ಲೆರು ಊರುದಕ್ಕ ಕುಮಾರಿ ದೀಕ್ಷಾ ಮುಡಿಮಾರು. ಪದ್ಮನಾಭಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 3ನೇ ದಿನಕ್ಕೆ ಆಗಮಿಸಿ ನಮಗೆ ಮಾರ್ಗದರ್ಶನ ಮತ್ತು ಆಶೀರ್ವಚನ ನೀಡಿದ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ವೇದಿಕೆಯಿಂದ ವಿರಾಮಿಸಿದ್ದಾರೆ. ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಮತ್ತು ಸರ್ವ ಭಕ್ತರ ಪರವಾಗಿ ಅನಂತ ಧನ್ಯವಾದವನ್ನು ಅವರ ಪಾದಾರವಿಂದಗಳಿಗೆ ಸಲ್ಲಿಸುತ್ತಿದ್ದೇನೆ. ಇಂದಿನ ಅಧ್ಯಕ್ಷತೆಯನ್ನು ವಹಿಸಿ ನಮಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿದಂತಹ ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷರೂ ಆದ ಶ್ರೀ ದೇವಪ್ಪ ಶೆಟ್ಟಿ ಚಾವಡಿ ಬೈಲುಗುತ್ತು ಇವರಿಗೆ ದೇವಸ್ಥಾನದ ಪರವಾಗಿ ಧನ್ಯವಾದಗಳು. ಗುರಿಕಾರ್ಯರಿಗೂ ಶ್ರೀಯುತ ಶಶಿಧರ್ ನಾಯಕ್ ಪೊಯ್ ಎಂಬೇರು ಬತ್ತದ ನೆಂಪುದ ಕಾಣಿಕೆಯನ್ನು ಸಂದಾಯಮನ್ ಪೊಡು ಪಂಡದು ಭಿನ್ನಾಯಮನ್ ತಂದುಲೆ ಲೇಸ್ದ ಗುರಿಕಾರ ಎನ್ನಿಂಚಿನ ದೇವಪ್ಪ ಶೆಟ್ಟಿ ಚಾವಡಿ ಬೈಲುಗುತ್ತು ಬೇರೆ ವೇದಿಕೆಯಲ್ಲಿ ಆಸೀನರಾಗಿರುವ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸತೀಶ್ ಆಳ್ವ ಮಡ್ವಬೀಡು ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಧನ್ಯವಾದಗಳು. ಭಾಷಣದಲ್ಲಿ ನಮಗೆಲ್ಲ ಧರ್ಮದ ಬಗ್ಗೆ ಸಂದೇಶವನ್ನು ನೀಡಿದ ಶ್ರೀಮತಿ ಆಶಾ ದಿಲೀಪ್ ರೈ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಧನ್ಯವಾದಗಳು. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಹರಿಶ್ಚಂದ್ರ ಮಂಜೇಶ್ವರ ಧಾರ್ಮಿಕ ಹಾಗೂ ಸಾಮಾಜಿಕ ಮುಂದಾಳು ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಧನ್ಯವಾದಗಳು. ಆಗಿರುವಂತಹ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಅಧ್ಯಕ್ಷರು ಮೀಂಚ ಗ್ರಾಮ ಪಂಚಾಯತ್ ಇವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಧನ್ಯವಾದಗಳು. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಗೀತಾ ವಸಂತ್ ಸಾಮಾನಿ ಸದಸ್ಯರು ವರ್ಕಾಡಿ ಗ್ರಾಮ ಪಂಚಾಯತ್ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಧನ್ಯವಾದಗಳು. ಬೆರೆಗೆ ಗಾಯತ್ರಿ ರಂಜಿತ್ ಆಳ್ವ ಕಾಪು ಬೇರೆ ಚಾವಡಿಗೆ ಬತ್ತದು ನೆಂಪುದ ಕಾಣಿಕೆನ ಸಂದಾಯ ಮನ್ ಪೊಡುಪಣ್ಣದು ಭಿನ್ನಾಯ ಮಂತಂದುಲ್ಲೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಡಿ ಗೂಬಾ ಪಾವೂರು ಪೊಯ್ಯೆ ಇವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಮಾತೃಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಹೊಳ್ಳ ಕೋಡಿ ವರ್ಕಾಡಿ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತಿ ಇರುವ ಶ್ರೀಯುತ ಉದಯ್ ಬೋಲ್ಕಡ ಅಧ್ಯಕ್ಷರು ಪೊಯ್ಯ ಶ್ರೀ ಚಾಮುಂಡೇಶ್ವರಿ ಆಡಳಿತ ಮಂಡಳಿ ಪಾವೂರು ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಧನ್ಯವಾದಗಳು. ಇರುವ ಶ್ರೀಯುತ ದಿನೇಶ್ ಕರ್ಕೇರ ಮುಡಿಮಾರ್ ಇವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಧನ್ಯವಾದಗಳು. ಎಲ್ಲ ಕಾರ್ಯಕ್ರಮದಲ್ಲೂ ಸ್ವಯಂ ಸೇವಕರಾಗಿ ದುಡಿದ ಒಡಿಯೂರು ಗ್ರಾಮ ವಿಕಾಸ ಯೋಜನೆ ವರ್ಕಾಡಿ ಘಟಕದ ಸರ್ವ ಸದಸ್ಯರಿಗೂ ಧನ್ಯವಾದಗಳು. ಒಡಿಯೂರು ಗ್ರಾಮ ವಿಕಾಸ ಯೋಜನೆದ ಪದಾಧಿಕಾರಿಗಳು ಶ್ರೀ ದೇವಪ್ಪ ಶೆಟ್ಟಿ ಚಾವಡಿ ಬೈಲುಗುತ್ತುಂಬೆರು ನೆಂಪುದ ಕಾಣಿಕೆಯನ್ನು ಕೊರ್ದು ಮಾನದಿಗೆ ಮನ್ಪೊಡು ಪಂಡದು ಭಿನ್ನಾಯ ಮಂತೊಂದುಲ್ಲ. ಒಡಿಯೂರು ಗ್ರಾಮ ವಿಕಾಸ ಯೋಜನೆ ವರ್ಕಾಡಿ ವಲಯ ಉಂದೆತ ಪದಾಧಿಕಾರಿಲು ಚಾವಡಿಗೆ ಬರುಡು ನಡೆಸಿಕೊಟ್ಟಂತಹ ಶ್ರೀಮತಿ ರೇಣುಕಾ ಕಣಿಯೂರು ಇವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದಿರುವಂತಹ ಹಿರಿಯರು ಗಣ್ಯರು ಹಾಗೂ ಭಕ್ತ ವೃಂದ ಬಾಂಧವರೆಲ್ಲರಿಗೂ ಕೂಡ ವಂದಿಸುತ್ತಾ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಪೊರ್ಲ ನುಡಿಟ್ಟು ಬಾಮಿದು ಸಿರಿಂಚಿ ಸಭೆ ಸರ್ವರಿಗ್ಲ ಸೊಲ್ಮೆದ ನುಡಿ ಸಂದಾಯ ಮಂತಿನ ಕುಮಾರಿ ದೀಕ್ಷಾ ಮುಡಿ ಮಾರಿರಿಗ್ಲ ಸೇರಿಂಚಿ ಸರ್ವರ್ನ ಪರವಾದ ದಿಂಜಿ ಉಡಲ್ದ ಸೊಲ್ಮೆನ ಸಂದಾಯತ ಮಂತೊಂದು ಇನ್ನಿತ ಲೇಸ್ದ ಗುರುಕಾರ ಎಂಚಿನ ಶ್ರೀ ದೇವಪ್ಪ ಶೆಟ್ಟಿ ಚಾವಡಿ ಬೈಲು ಗುತ್ತು ಬೇರ್ನ ಅನುಮತಿ ದೊಟ್ಟುಗು ಮೂಜನೇ ದಿನದ ಬ್ರಹ್ಮಕಲಶೋತ್ಸವ ಉಚ್ಚಯದ ಧಾರ್ಮಿಕ ಸಭಾ ಕಾರ್ಯಕ್ರಮಗ ಮುಗಿತಲದ ಪರದಿನ ತೀರ್ಥ ಹೋಯ್ತೊಂದಿಲ್ಲ.
ಅಂಚೆನೆ ಈ ಶ್ರೀರಾಮ ದರ್ಶನಂ ಈ ನೃತ್ಯ ರೂಪಕದ ದುರ್ಗಾ ಸ್ವಾತಿ ನೃತ್ಯಾಲಯ ಅಸೆಗೋಳಿ ನೃತ್ಯ ಗುರು ಮೇರ್ಲ ವೇದಿಕೆಗೆ ಬರೋಡು ಅರೇನೆ ಇಂಥ ಪ್ರಾಯೋಜಕರ ಐತಪ್ಪ ಶೆಟ್ಟಿ ಮಾನದಿಗೆ ಮನಪಡು ಬಂದಿಕ್ಕೆ ಅನ್ನೋದಿಲ್ಲ. ಶ್ರೀಮತಿ ಹೇಮಲತಾ ಐತಪ್ಪ ಶೆಟ್ಟಿ ದುರ್ಗಾ ಸ್ವಾತಿ ನೃತ್ಯಾಲಯದ ಗುರುಕುಲೇನು ಶಾಲಪಾರ್ದ ಸ್ಮರಣಿಕೆ ಕೊರದು ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮನಪಡು ಬಂದಿಕ್ಕೆ ಅನ್ನೋದಿಲ್ಲ. ದುರ್ಗಾ ಸ್ವಾತಿ ನೃತ್ಯಾಲಯದ ಗುರುಕುಲೆಗೂ ಸೊಲ್ಮೆಲು ಅಂಚನೆ ಪ್ರಾಯೋಜಕರಿಗೆಲ್ಲ ಗುರುಕುಲಿಗೆ ಮಾನಾದಿಗೆ ಮಂತನಂಚನೆ ಶ್ರೀಮತಿ ಹೇಮಲತಾ ಐತಪ್ಪ ಶೆಟ್ಟಿ ಬೇರೆಗೆ ಧನ್ಯವಾದಗಳು.